This call is now being recorded. ನಮಸ್ತೆ, ಶುಭ ಸಂಜೆ. ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಸಹನಾ ಅಂತ ಹೈ ಸ್ಪೆಷಲಿಸ್ಟ್ ಇದ್ದಾರೆ. ಇವರ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ ತುಂಬಾನೇ ಇದೆ. ಚಿಕ್ಕ ವಯಸ್ಸಿನಲ್ಲಿ ಅಮೋಘ ಸಾಧನೆಯನ್ನ ಮಾಡಿದ್ದಾರೆ. ಇವರು ಬೆಂಗಳೂರು ಡಯಾಕಾನ್ ರಾಜಾಜಿನಗರ ಹಾಸ್ಪಿಟಲ್ ಅಲ್ಲಿ 25,000 ಪ್ಲಸ್ ಪೇಷಂಟ್ಗೆ ಡಯಾಬಿಟಿಕ್ ಪೇಷಂಟ್ಗೆ ಟ್ರೀಟ್ ಮಾಡಿದ್ದಾರೆ. ವೂಪಿಂಗ್ ಇದರಲ್ಲಿ ಪ್ರಿವಿಲೇಜ್ ಆಫ್ ಸರ್ವಿಂಗ್ ಆಫ್ ವೂಪಿಂಗ್ ಅಲ್ಲಿ ಇವರು 6 ವರ್ಷದಿಂದ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಂತರ ಇವರ ಒಂದು ಸಾಧನೆ, ಇವರ ಒಂದು ನೆಕ್ಸ್ಟ್ ಹಾಸ್ಪಿಟಲ್ ಬಂದು ಸುನೇತ್ರ ಐಟೆಕ್ ಐ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಿ ಮತ್ತೆ MV ಸೆಂಟರ್ ಡಯಾಬಿಟಿಕ್ ಅಲ್ಲಿ ಸಮೇತ ಅಲ್ಲಿ ಪೇಷಂಟ್ ನ ಟ್ರೀಟ್ ಮಾಡ್ತಾ ಇದ್ದಾರೆ. ನಂತರ ಇವರ ಒಂದು ಸಾಧನೆ 6 ವರ್ಷದ ಸಾಧನೆಯ ನಂತರ ಇವರದೇ ಆದ ಒಂದು ಸ್ವಂತ ಹಾಸ್ಪಿಟಲ್ ನ ಓಪನ್ ಮಾಡ್ಕೊಂಡಿದ್ದಾರೆ. ಅವರ ಅಜ್ಜಿಯ ಹೆಸರಲ್ಲಿ ಪಾರ್ವತಿ ನೇತ್ರಾಲಯ ಅಂತ ಒಂದು ಸ್ಟಾರ್ಟ್ ಮಾಡಿ ಅವರ ಒಂದು ವಿಷನ್ ಅಲ್ಲೂ ಸಮೇತ ಸುಮಾರು ಜನ ಹೈ ಪ್ರಾಬ್ಲಮ್ ಇರೋ ಪೇಷಂಟ್ಸ್ ಗಳಿಗೆ, ಡಯಾಬಿಟಿಕ್ ಇರೋರಿಗೆ ಪೇಷಂಟ್ಸ್ ಗಳಿಗೆ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ನಮ್ಮೊಂದಿಗೆ ಇವರು ನಮ್ಮ ಒಂದು ಪತಂಜಲಿ ಯೋಗ ಸಮಿತಿ ನಮ್ಮೊಂದಿಗೆ ಅವರ ಒಂದು ಅನುಭವಗಳನ್ನ ಮತ್ತೆ ಹೈ ಪ್ರಾಬ್ಲಮ್ ಬಗ್ಗೆ, ನಮ್ಮ ಯೋಗಾಭ್ಯಾಸದ ಬಗ್ಗೆ ನಿಮಗೆ ಒಂದು ಮಾಹಿತಿ ಕೊಡ್ತಾ ಬರ್ತಾರೆ. ವೆಲ್ಕಮ್ ಮ್ಯಾಮ್, ವೆಲ್ಕಮ್ ಡಾಕ್ಟರ್ ಸಹನಾಜಿ. ಧನ್ಯವಾದಗಳು ಗಾಯತ್ರಿ ಅವರೇ. ಧನ್ಯವಾದ ಮ್ಯಾಮ್. ನಿಮ್ಗೆ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಮೈಕ್. ಓಕೆ, ಸೊ ಎಲ್ರಿಗೂ ಶುಭ ಸಂಜೆ. ನನ್ನ ಹೆಸರು ಡಾಕ್ಟರ್ ಸಹನಾಜಿ. 4 ವರ್ಷ ಎಕ್ಸ್ಪೀರಿಯನ್ಸ್ ಆಫ್ಥಾಲ್ಮಾಲಜಿ ಬೆಂಗಳೂರಿನಲ್ಲಿ ನಂದೇ ಸ್ವಂತ ಕ್ಲಿನಿಕ್ ಪಾರ್ವತಿ ನೇತ್ರಾಲಯ ಅಂತ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನನ್ನ ಸ್ಪೆಷಾಲಿಟೀಸ್ ಕ್ಯಾಟ್ರಾಕ್ಟ್, ಗ್ಲೋಕೋಮಾ ಮತ್ತು ರೆಟಿನಾ ಕಣ್ಣಿನ ಅಕ್ಷಿಪಟ್ಲ ಅಂತ ಏನ್ ಹೇಳ್ತೀವಿ, ನರ ಅಂತ ಹೇಳ್ತೀವಿ, ಅದ್ರಲ್ಲಿ ನಾನು ಸ್ಪೆಷಾಲಿಟಿ ಮಾಡಿರೋದು. ಅದ್ರಲ್ಲೂ ಪ್ರಮುಖವಾಗಿ ಶುಗರ್ ಇಂದ ಬರೋ ಕಾಯಿಲೆ, ಅಕ್ಷಿಪಟ್ಲಕ್ಕೆ ಬರೋ ಕಾಯಿಲೆ, ಡಯಾಬಿಟಿಕ್ ರೆಟಿನೋಪತಿ ಅಂತ ಏನ್ ಹೇಳ್ತೀವಿ, ಅದ್ರಲ್ಲಿ ನಂದ ಸ್ಪೆಷಲ್ ಇಂಟ್ರೆಸ್ಟ್ ಇರೋದು, ಸೂಪರ್ ಸ್ಪೆಷಾಲಿಟಿ ಇರೋದು. ಸೊ ಇವತ್ತು ನಾನು ಒಂದು ಪವರ್ ಪಾಯಿಂಟ್ ಶೇರ್ ಮಾಡ್ತೀನಿ. ಪ್ರೆಸೆಂಟೇಶನ್ ಇಂಗ್ಲಿಷ್ ನಲ್ಲಿ ಇರುತ್ತೆ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಸೊ ಹಾಗಿರುವಾಗ ಎಲ್ಲಾರ್ಗು ಅರ್ಥ ಆಗತ್ತೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಇದ್ದಲ್ಲಿ ಖಂಡಿತ ನನ್ನ ಕೇಳಿ. ಆದಷ್ಟು ಏನು ಈ ಸಮಯದಲ್ಲಿ ಇದೆಯೋ ಅದಷ್ಟು ನಾನು ಇದರಲ್ಲಿ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಾನ್ ನನ್ನ ಸ್ಕ್ರೀನ್ ನ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ? ಇಲ್ಲ ಮ್ಯಾಮ್. ಈಗ ವಿಡಿಯೋ ಕಾಣಿಸ್ತಾ ಇದೆಯಾ ಅಥವಾ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ನಿಮ್ ವಿಡಿಯೋ ಬರ್ತಾ ಇದೆ, ನಿಮ್ ಸ್ಕ್ರೀನ್ ಕಾಣಿಸ್ತಿದೆ, ಬಟ್ ನೀವು ಪ್ರೆಸೆಂಟ್ ಕಾಣಿಸ್ತಾ ಇಲ್ಲ. ಪ್ರೆಸೆಂಟ್ ಮಾಡೋದು ಕಾಣಿಸ್ತಾ ಇಲ್ವಾ? ಓಕೆ, 1 ನಿಮಿಷ. ಓಕೆ, ಈಗ ಬರ್ತಾ ಇದೆ. ಓಕೆ, ಸೊ ಮೊದಲನೇದಾಗಿ ನಾವು ಏನೇನು ಮಾಡ್ತೀವಿ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಈಗ ನಾವು ಸಿಚುವೇಶನ್ ನಲ್ಲಿ ಇರೋದ್ರಿಂದ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಕೋವಿಡ್ ಇಂದ ಕಣ್ಣಲ್ಲಿ ಏನೇನ್ ತೊಂದರೆ ಕಾಣಿಸ್ತಾ ಇದೆ, ಎಲ್ಲರಿಗೂ ಒಂದ್ ಭಯ ಇದೆ. ಯಾಕಂದ್ರೆ ಮೊದ್ಲು ಹಂಗೆ ಆಗಿತ್ತು, ಕಣ್ಣಿಂದ ಕಣ್ಣಿಗೆ ಸ್ಪ್ರೆಡ್ ಆಗ್ತಿದೆ ಅಂತ. ಅಂಡ್ ಇವಾಗ ಕೋವಿಡ್ ಇಂದ ಯಾರ್ಯಾರು ರಿಕವರ್ ಆಗಿರೋ ಅವರಲ್ಲೂ ಕಣ್ಣಿನ ಸಮಸ್ಯೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ಫಸ್ಟ್ ಅದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲಿಂದ ನಮ್ಮ ಶರೀರದಲ್ಲಿ ಬೇರೆ ಕಾಯಿಲೆಗಳಿಂದ ಕಣ್ಣಲ್ಲಿ ಬರೋ ಪ್ರಾಬ್ಲಮ್ಸ್. ಅಂಡ್ ಇವಾಗ ಈ ಲಾಕ್ ಡೌನ್ ಟೈಮ್ ಇಂದ ಏನಾಗಿದೆ, ಎಲ್ಲರೂ ತುಂಬಾ ಸ್ಕ್ರೀನ್ ಗಳ ಮುಂದೆ ಟೈಮ್ ಸ್ಪೆಂಡ್ ಮಾಡ್ತಿದೀವಿ. ಆಕ್ಚುಲ್ ಆಗಿ ಮೀಟ್ ಮಾಡಿ ಯೋಗ ಮಾಡೋ ಬದಲು ನೀವುಗಳು ಅಷ್ಟೇನೆ ಆನ್ಲೈನ್ ನಲ್ಲಿನೇ ಎಲ್ಲ ಮೀಟಿಂಗ್ಸ್ ನ ಮಾಡ್ತಾ ಇದ್ದೀರಾ. ಸೊ ಎಲ್ಲಾರ್ದು ಆನ್ಲೈನ್ ಟೈಮ್ ಏನಿದೆಯಲ್ಲ ಅದು ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗಿದೆ. ಸೊ ಇದು ಏನ್ ಆಗ್ತಾ ಇದೆ, ಅದ್ ಏನೇನ್ ಪ್ರಿಕಾಷನ್ಸ್ ನಾವ್ ತಗೋಬಹುದು, ಏನೇನ್ ಮಾಡ್ಬೋದು ಈ ಗಳನ್ನ ಕಡಿಮೆ ಮಾಡ್ಲಿಕ್ಕೆ, ಅದ್ರ ಬಗ್ಗೆ ತಿಳಿಸ್ಕೊಳ್ತೀನಿ. ಆಮೇಲೆ ಇದಾದ್ಮೇಲೆ ನೀವು ಅಕಸ್ಮಾತ್ ಆಗಿ ಐ ಡಾಕ್ಟರ್ ಅದಕ್ಕಿಂತ ಮುಂಚೆ
ಮುಂಚೆ ಏನ್ ಪ್ರಿಕಾಷನ್ಸ್ ತಗೋಬೇಕು ಅನ್ನೋದ್ರ ಮೇಲೆ. ಅದಾದ್ಮೇಲೆ ಸ್ವಲ್ಪ ಐ ಯೋಗ ಬಗ್ಗೆ ನಾನು ಪರಿಣಿತಿ ಹೊಂದಿಲ್ಲ, ನನ್ಗೆ ತಿಳಿದ ಮಟ್ಟಿಗೆ ಎಷ್ಟಿದೆ ಗೊತ್ತು ಅಷ್ಟನ್ನ ನಾನು ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಸಣ್ಣದಾದ ಒಂದು ಕ್ವಿಜ್ ಇರುತ್ತೆ. ಅಂದ್ರೆ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಥವಾ ನಿಮ್ಗೆ ಬೇರೆ ಪ್ರಶ್ನೆಗಳಿಗೆ ಅಂತ ಒಂದು ಅರ್ಥ ಮಾಡ್ಕೊಳ್ಲಿಕ್ಕೆ ಅಷ್ಟೇ. ಯಾವಾಗ್ಲೂ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಒಂದ್ ಕಡೆ ಮಾತಾಡೋದಕ್ಕೆ ನಿಮ್ ಕಡೆಯಿಂದ ಪಾರ್ಟಿಸಿಪೇಷನ್ ಯಾವಾಗ್ಲೂ ಒಂದ್ ಖುಷಿ ಇರುತ್ತೆ ಪ್ರೆಸೆಂಟ್ ಮಾಡ್ತಾ ಇದ್ದಾಗ. ಸೊ ಸಣ್ಣದಾದ ಒಂದು ಕ್ವಿಜ್ ಇರುತ್ತೆ. ಆಮೇಲಿಂದ ಏನೇ ಕ್ವೆಶ್ಚನ್ ಗಳಿದ್ರು ಖಂಡಿತ ಆನ್ಸರ್ ಮಾಡ್ತೀನಿ. ಸೊ ಮೊದಲನೇದಾಗಿ ಈ ಡಾಕ್ಟರ್ ಯಾರು ಅಂತ ಯಾರಿಗಾರು ಗೊತ್ತಾ? ಗೊತ್ತಿದ್ರೆ ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಓಕೆ, ಸೊ ಯಾರು ಹೇಳ್ತಾ ಇರೋದ್ರಿಂದ ನಾನೇ ಹೇಳ್ತೀನಿ. ಇವ್ರ ಹೆಸರು ಡಾಕ್ಟರ್ ಲೀ ವೆನ್ಲಿಯಾ ಅಂತ. ಪ್ರಪ್ರಥಮ ಬಾರಿಗೆ ಕೋವಿಡ್ ಒಂದ್ ಕಾಯಿಲೆ ಕಾಣಿಸ್ಕೊಳ್ತಾ ಇದೆ, ಎಲ್ಲಾರ್ಗು ಪ್ರಾಬ್ಲಮ್ ಆಗ್ತಿದೆ, ನಿಮೋನಿಯಾ ಆಗಿ ಜನರು ಒಂದ್ ವಿಚಿತ್ರ ಕಾಯಿಲೆಯಿಂದ ನರಳ್ತಾ ಇದ್ದಾರೆ ಅಂತ ಗೊತ್ತಾಗಿದ್ದೆ ಈ ಡಾಕ್ಟರ್ ಇಂದ. ಏನಪ್ಪಾ ಅಂದ್ರೆ ಇವರು ವುಹಾನ್ ಸೆಂಟ್ರಲ್ ಹಾಸ್ಪಿಟಲ್ ನಲ್ಲಿ ನೇತ್ರ ತಜ್ಞರು. ಸೊ ಫಸ್ಟ್ COVID-19 ಗೊತ್ತಾಗಿದ್ದೇನೆ ಆಫ್ಥಾಲ್ಮಾಲಜಿಗೆ. ಸೊ ಅಂಡ್ ಏನಾಯ್ತು ಅಂದ್ರೆ ಇವರು ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಗವರ್ಮೆಂಟ್ ಸ್ವಲ್ಪ ಎಲ್ಲ ಕೇಸ್ಗಳನ್ನ ಇದ್ ಮಾಡ್ತು. ಬಟ್ ಫೈನಲಿ ಏನಾಯ್ತು ಅಂದ್ರೆ ಕೋವಿಡ್ ಬಂದು ಇನಿಷಿಯಲ್ ಸ್ಟೇಜಸ್ ಇದ್ದಿದ್ದರಿಂದ, ಅಂದ್ರೆ ಅವಾಗ ಇನ್ನೂ ಸರಿಯಾಗಿ ಕೋವಿಡ್ಗೆ ಬಲಿಯಾದ ವ್ಯಕ್ತಿ. ಓಕೆ, ಸೊ ಇವರು ಆ ಡಾಕ್ಟರ್. ಸೊ COVID-19 ಆದಾಗ ಕಣ್ಣಲ್ಲಿ ಏನ್ ಸಮಸ್ಯೆ ಆಗುತ್ತೆ? ಆಲ್ಮೋಸ್ಟ್ ಕೋವಿಡ್ ಪಾಸಿಟಿವ್ ಪೇಷಂಟ್ಸ್ ಯಾರು 3-4% ಜನಕ್ಕೆ ಮಾತ್ರ ಕಣ್ಣಲ್ಲಿ ತೊಂದರೆ ಆಗುತ್ತೆ. ಮಾಮೂಲಿಯಾಗಿ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಲ್ಲ, ಅಂದ್ರೆ ಮಡ್ರಾಸೈ ಅಂತ ಏನ್ ಹೇಳ್ತೀವಿ, ಕಣ್ ಕೆಂಪಾಗೋದು, ಕಣ್ಣಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಇದು ಬಹಳಷ್ಟು ವೈರಾಣುಗಳಿಂದ ಆಗುತ್ತೆ. COVID-19 ವೈರಸ್ ಇಂದ ಈ ಕಂಜಂಕ್ಟಿವೈಟಿಸ್ ಆಗುತ್ತೆ. ಬಟ್ ಇದ್ರ ಟ್ರೀಟ್ಮೆಂಟ್ ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ರಿಕವರ್ನು ಆಗುತ್ತೆ. ನಾವ್ ಇದಕ್ಕಾಗಿ ಕೋವಿಡ್ ಪಾಸಿಟಿವ್ ಇದೆಯಾ ಇಲ್ವಾ ಅನ್ನೋ ನೋಡೋ ಅವಶ್ಯಕತೆನೂ ಇಲ್ಲ, ಅದನ್ನ ಹಾಗೇನೆ ಟ್ರೀಟ್ಮೆಂಟ್ ಮಾಡ್ಬೋದು. ಆದ್ರೆ ಈ ರೆಟಿನಲ್ ಪ್ರಾಬ್ಲಮ್ಸ್ ಅಂದ್ರೆ ಕಣ್ಣಿನ ನರಗಳಲ್ಲಿ ತೊಂದರೆಗಳು ಆಮೇಲೆ ಕಾಣಿಸ್ಕೊಳ್ತಾ ಇದೆ. ಈವನ್ ಯಾರು ರಿಕವರ್ ಆಗಿರ್ತಾರೋ, ಕೋವಿಡ್ ನಿಂದ ರಿಕವರ್ ಆಗಿರ್ತಾರೋ ಅವ್ರಿಗೂ ಆಮೇಲೆ ಕಾಣಿಸ್ಕೊಳ್ತಾ ಇದೆ. ಯಾಕೆಂದ್ರೆ ಕೋವಿಡ್ ಏನಾಗ್ತಿದೆ ಅಂದ್ರೆ ಕೆಲವು ಕಡೆ ರಕ್ತ ಹೆಪ್ಪುಗಟ್ಟುವಿಕೆ ಇದಾಗೋದ್ರೆ ನರದಲ್ಲಿ ಬ್ಲಾಕೇಜ್ ಆಗಿ ಇದರ ತೊಂದರೆಗಳು ಕಾಣಿಸ್ತಾ ಇದೆ. ಇದನ್ನ CRAO, ಸೆಂಟ್ರಲ್ ರೆಟಿನಲ್ ಆರ್ಟರಿ ಒಕ್ಲೂಷನ್, ಸೆಂಟ್ರಲ್ ರೆಟಿನಲ್ ವೇನ್ ಒಕ್ಲೂಷನ್ ಹೇಳ್ತೀವಿ. ಇದು ಕಾಣ್ತಾ ಇದೆ. ಇದಕ್ಕೆ ಊತ ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಗಳಿವೆ. ಸೊ ಅದನ್ನ ನಾವು ಮಾಮೂಲಿಯಾಗಿ CRAO, CRVO ಆದಾಗ ಹೇಗೆ ಟ್ರೀಟ್ ಮಾಡ್ತೀವಲ್ಲ ಅದೇ ತರ ನಾವು ಅದನ್ನ ಮಾಡ್ಕೊಂಡು ಹೋಗ್ತೀವಿ. ಇದೊಂದು ಸೇಯಿಂಗ್ ಇದೆ, ಐಸ್ ಆರ್ ದ ಗೇಟ್ ಅಂತ. ಬಟ್ ಏನಂದ್ರೆ ನಮ್ಮ ಕಣ್ಣುಗಳು ನಮ್ಮ ಆತ್ಮದ ಒಂದು ಪ್ರತಿಬಿಂಬ ಅಂತ. ನಾವು ನೇತ್ರ ತಜ್ಞರಿಗೆ ಅದು ಆತ್ಮ ಅಲ್ಲ, ಇಡೀ ದೇಹದ ಪ್ರತಿಬಿಂಬ. ಯಾಕೆಂದ್ರೆ ನಾವು ಸುಮಾರಷ್ಟು ಕಾಯಿಲೆ ನಾವು ಫಸ್ಟ್ ಡಯಾಗ್ನೋಸ್ ಮಾಡ್ತೀವಿ. ಕಣ್ಣು ನೋಡಿದಾಗ ಈ ಪ್ರಾಬ್ಲಮ್ ಇದೆ, ಇದರಿಂದ ತೊಂದರೆ ಆಗ್ತಿದೆ ಅಂತ ನಾವು ಎಷ್ಟೊಂದ್ ಸತಿ ಫಿಸಿಷಿಯನ್ಗೆ ರೆಫರ್ ಮಾಡೋದು ಇರುತ್ತೆ. ಸೊ ಇದ್ರಲ್ಲಿ ಮುಖ್ಯವಾಗಿ ಏನೇನು ಪ್ರಾಬ್ಲಮ್ಗಳು ಕಣ್ಣಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಮೇನ್ ಆಗಿ ಶುಗರ್ ಇಂದ, BP ಇಂದ, ಥೈರಾಯ್ಡ್ ಸಮಸ್ಯೆಗಳಿಂದ, ಇದು ಹೈಪೋ ಇರ್ಬೋದು ಅಥವಾ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು, ಇದನ್ನು ಅಷ್ಟೇ ಸುಮಾರಷ್ಟು ಸರಿ ಕಣ್ಣಲ್ಲೇನೆ ಮೊದಲನೇದಾಗಿ ಕಾಣಿಸ್ಕೊಳ್ಳುತ್ತೆ. ಕೆಲವು ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಅಂದ್ರೆ ದೇಹದ ಏನ್ ಇಮ್ಯುನಿಟಿ ಇರುತ್ತಲ್ಲ ಅದು ನಮ್ಮ ದೇಹದ ಮೇಲೆ ಉಲ್ಟಾ ಇರುತ್ತೆ. ಸೊ ಇದು ಕೆಲವೊಂದು ಕಾಯಿಲೆಗಳು ಇದರಲ್ಲಿ ಆರ್ಥ್ರೈಟಿಸ್, ಲೂಪಸ್, ಅಲ್ಸರೇಟಿವ್ ಕೊಲೈಟಿಸ್ ಅಂತ ಏನ್ ಹೇಳ್ತೀವಿ, ಇವುಗಳು ಕಣ್ಣಲ್ಲಿ ತೊಂದರೆಗಳನ್ನ ಮಾಡುತ್ತೆ. ಅಂಡ್ ಬಾಡಿನಲ್ಲಿ ಆಗೋ ಪ್ರತಿಯೊಂದು ಇನ್ಫೆಕ್ಷನ್, ಟ್ಯೂಬರ್ಕ್ಯುಲೋಸಿಸ್ ಇರ್ಬೋದು, ಟಾಕ್ಸೋಪ್ಲಾಸ್ಮೋಸಿಸ್ ಅಂತ ವಿಧ ವಿಧವಾದ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಏನ್ ಹೇಳ್ತೀವಿ, ಅವೆಲ್ಲನೂ ಕಣ್ಣಲ್ಲೂ ಕಾಣಿಸ್ಕೊಳ್ಳುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೂ ಕಣ್ಣಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸುಮಾರಷ್ಟು ಕ್ಯಾನ್ಸರ್ ಕಣ್ಣಲ್ಲಿ ತೋರಿಸ್ಕೊಳ್ಳುತ್ತೆ. ಅಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಡಿಫಿಷಿಯನ್ಸೀಸ್ ಏನಿದೆ, ವೈಟಮಿನ್ A ಅಂತೂ ಎಲ್ಲರಿಗೂ ಗೊತ್ತು, ಕಣ್ಣಿಗೆ ತುಂಬಾ ಅವಶ್ಯಕ ಅಂತ. ಅದ್ರ ಜೊತೆ ವೈಟಮಿನ್ D ಏನಿದೆ, ವೈಟಮಿನ್ D ಡಿಫಿಷಿಯನ್ಸಿನೂ ಅಷ್ಟೇ. ನಾವು ಕಣ್ಣಿನ ಪ್ರಾಬ್ಲಮ್ಗಳು ನೋಡಿದಾಗ ವೈಟಮಿನ್ D ಲೆವೆಲ್ಸ್ ನ ಕೇಳಿದಾಗ ಕಡಿಮೆ ಇರುತ್ತೆ. ಸೊ ಸುಮಾರಷ್ಟು ಸತಿ ಫಿಸಿಷಿಯನ್ ಏನೇನ್ ಟ್ರೀಟ್ ಮಾಡ್ತಾರೆ ಅದನ್ನ ಡಯಾಗ್ನೋಸ್ ಮಾಡೋರು ನಾವಾಗಿರ್ತೀವಿ.
ಓಕೆ, ಸೊ ನಾನು ಹೇಳಿದ್ನಲ್ಲ, ಇತ್ತೀಚಿನ ದಿನದಲ್ಲಿ ಎಲ್ಲದನ್ನು ಆನ್ಲೈನ್ ಆಗಿರೋದ್ರಿಂದ ಮೊದಲೇ ಸಿಸ್ಟಮ್ ಮುಂದೆ ಕೆಲಸ ಮಾಡ್ತಿರೋ ಟೈಮ್ ಅಂತೂ ಇನ್ನೂ ಜಾಸ್ತಿ ಆಗಿದೆ ಸಿಸ್ಟಮ್ಗಳ ಮುಂದೆ. ಅದ್ರ ಜೊತೆ ಮಕ್ಳು ಕೂಡ ಇವಾಗ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಏನಾಗ್ತದೆ, 4-5 ಗಂಟೆ 6 ಗಂಟೆ ಕೆಲವೊಬ್ಬರಿಗೆ 8 ಗಂಟೆಗಳವರೆಗೆ ಸ್ಕ್ರೀನ್ ಮುಂದೆ ಟೈಮ್ ಕಳಿಬೇಕಾಗಿದೆ. ಅಂಡ್ ಇನ್ನೊಂದು ಏನಂದ್ರೆ, ಹೊರಗಡೆ ಹೋಗಿ ಆಟ ಆಡೋಗಿಲ್ಲ, ಹೊರಗಡೆ ಯಾರನ್ನು ಮೀಟ್ ಮಾಡೋಗಿಲ್ಲ. ಸೊ ಆನ್ಲೈನ್ ಸ್ಕ್ರೀನ್ ನಲ್ಲಿ ಆಟ ಆಡೋದು ಅಥವಾ ಬೇರೆ ಏನೋ ವಿಡಿಯೋಸ್ ನ ನೋಡೋದು, ಇದೊಂಥರ ಮಾಮೂಲಿ ಎಂಗೇಜ್ಮೆಂಟ್ ಆಗೋಗಿದೆ. ಸೊ ದೊಡ್ಡವ್ರಿರ್ಲಿ ಮಕ್ಳಿರ್ಲಿ ಎಲ್ಲರಿಗೂ ಬೆಳಗಿಂದ ಸಂಜೆವರೆಗೆ ಸ್ಕ್ರೀನ್ ಅಂದ್ರೆ ಲ್ಯಾಪ್ಟಾಪ್ ಇಲ್ಲ ಮೊಬೈಲ್ ಹೀಗೆ ಒಂದಲ್ಲ ಒಂದು ಸ್ಕ್ರೀನ್ ಮುಂದೆ ಇರ್ತಾರೆ. ಸೊ ಇದರಿಂದ ಆಗೋ ಸಮಸ್ಯೆನ ನಾವು ಡಿಜಿಟಲ್ ಐ ಸ್ಟ್ರೈನ್ ಅಂತ ಹೇಳ್ತೀವಿ. ಸೊ ಇದು ಏನೇನ್ ಕಾಣಿಸ್ತದೆ, ತಲೆನೋವು, ಕಣ್ಣಲ್ಲಿ ಕಣ್ಣು ಕೆಂಪಾಗೋದು, ಸುರಿಯೋದು, ಕಣ್ಣಲ್ಲಿ ನೋವು ಬರೋದು, ಅಥವಾ ಏನೋ ಬಿದ್ದಿದೆ ಕಣ್ಣೊಳಗಡೆ ಏನೋ ಇದೆ ಅನ್ನೋ ತರ, ಅಥವಾ ಪ್ರಿಕ್ಕಿಂಗ್ ಸೆನ್ಸೇಷನ್, ಚುಚ್ತಾ ಇರೋ ತರ ಅನ್ಸೋದು. ಆಮೇಲೆ ಕೆಲವೊಬ್ರಿಗೆ ನಿದ್ದೆ ಮಾಡಿದ್ರುನು ಏನೋ ಸರಿಯಾಗಿ ನಿದ್ದೆನೆ ಮಾಡ್ಲಿಲ್ಲ ಅನ್ನೋ ತರ, ಕೂತಲ್ಲೇನೆ ನಿದ್ದೆ ಹೊಡೆದ್ ಬಿಡೋದು, ಇದೆಲ್ಲದನ್ನು ಡಿಜಿಟಲ್ ಐ ಸ್ಟ್ರೈನ್ ನಲ್ಲಿ ಕಾಣಿಸೋ ಲಕ್ಷಣಗಳು. ಸೊ ಈ ಡಿಜಿಟಲ್ ಐ ಸ್ಟ್ರೈನ್ ನ ಕಡಿಮೆ ಮಾಡ್ಬೇಕು ಅಂದ್ರೆ ಅಫ್ಕೋರ್ಸ್ ಕೆಲವೊಂದು ಯೋಗ ಮಾಡೋದ್ರಿಂದನೂ ಈ ಡಿಜಿಟಲ್ ಐ ಸ್ಟ್ರೈನ್ ಕಡಿಮೆ ಆಗುತ್ತೆ ಅನ್ನೋದು ಪ್ರೂವ್ ಆಗಿದೆ. ಬಟ್ ಅದ್ರ ಜೊತೆಗೆ ನಾವು ಆಸ್ ಅಲೋಪತಿಕ್ ಸಿಸ್ಟಮ್ ನಲ್ಲಿ ನಾವ್ ಏನು ಫಸ್ಟ್ ಪ್ರಿಸ್ಕ್ರೈಬ್ ಮಾಡ್ತೀವಿ ಅದನ್ನ ನಾನು ಫಸ್ಟ್ ತಿಳಿಸ್ಕೊಡ್ತೀನಿ. ಇದನ್ನ ನಾವು 20-20-20 ರೂಲ್ ಅಂತ ಹೇಳ್ತೀವಿ. ಸೊ ನಮ್ಮ ಇಸ್ವಿನು 2020. ಸೊ ಇದನ್ನ ನೆನ್ಪಿಟ್ಕೊಳ್ಳೋದು ಈಸಿ. ಪ್ರತಿ 20 ನಿಮಿಷ ನೀವು ಸ್ಕ್ರೀನ್ ಮುಂದೆ ಇರುವಾಗ ಪ್ರತಿ 20 ನಿಮಿಷಕ್ಕೆ ಒಂದ್ಸತಿ ಒಂದು 20 ಸೆಕೆಂಡ್ ಬ್ರೇಕ್ ತಗೊಳ್ಬೇಕಾಗತ್ತೆ. ಸೊ ಈ 20 ಸೆಕೆಂಡ್ ಬ್ರೇಕ್ ನಲ್ಲಿ ಏನ್ ಮಾಡ್ಬೇಕು, ಒಂದ್ 20 ಅಡಿ ದೂರದಲ್ಲಿರೋ ಯಾವ್ದಾದ್ರು ಒಂದು ವಸ್ತುನ ನೋಡ್ಬೇಕು. ಯಾಕಂದ್ರೆ ನಮ್ಮ ಸ್ಕ್ರೀನ್ ಗಳೇನಿರುತ್ತಲ್ಲ ಇದನ್ನ ನಾವು ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸುಮಾರು 30-40 ಸೆಂಟಿಮೀಟರ್ ದೂರದಲ್ಲಿ ನಮ್ಮ ಸ್ಕ್ರೀನ್ ಇರುತ್ತೆ. ಸೊ ಹತ್ರದನ್ನ ನೋಡ್ತಾ ನೋಡ್ತಾ ಏನಾಗುತ್ತೆ, ನಮ್ಮ ಕಣ್ಣಿನ ಮಸಲ್ಸ್ ಅಂದ್ರೆ ನಾವು ಬೇರೆ ಬೇರೆ ಡಿಸ್ಟೆನ್ಸ್ ನಲ್ಲಿ ಫೋಕಸ್ ಮಾಡುವಾಗ ನಮ್ ಕಣ್ಣು ಒಳಗಡೆ ಇರೋ ಮಸಲ್ಸ್ ಏನಿದೆ ಅದು ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗ್ತಾ ಇರತ್ತೆ. ಓಕೆ, ಸೊ ಹತ್ರದನ್ನೇ ನೋಡ್ತಾ ಇರುವಾಗ ಒಂದೇ ಕಡೆ ಒಂದೇ ತರ ಕಾಂಟ್ರಾಕ್ಷನ್ ಆಗ್ತಾ ಇರತ್ತೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಕೈಯಲ್ಲಿ ಒಂದು 100 ಗ್ರಾಮ್ ವೆಯ್ಟ್ ನ ಇಡೀ ದಿವಸ ಎತ್ಕೊಂಡು ಓಡಾಡ್ತಾ ಇದ್ರೆ ಏನಾಗುತ್ತೆ, ಆ ವೆಯ್ಟ್ ಏನೋ 100 ಗ್ರಾಮ್ ಅಷ್ಟೇನೆ, ಬಟ್ ಕೈಯಲ್ಲಿ ಇಟ್ಕೊಂಡು ಓಡಾಡೋದ್ರಿಂದ ಸಂಜೆ ಅಷ್ಟೊತ್ತಿಗೆ ಅದು 10 kg ಇಟ್ಕೊಂಡಂಗ್ ಅನ್ಸುತ್ತೆ ಅಲ್ವಾ. ಸೊ ಅದೇ ತರ ಒಂದೇ ಕಡೆ ನೋಡ್ತಾ ಇರುವಾಗ ಆ ಐ ಮಸಲ್ಸ್ಗೆ ಸ್ಟ್ರೈನ್ ಆಗುತ್ತಲ್ಲ, ಅದನ್ನ ರಿಲೀವ್ ಮಾಡಕ್ಕೆ ಪ್ರತಿ 20 ನಿಮಿಷಕ್ಕೆ 20 ಅಡಿ ದೂರದಲ್ಲಿರೋ ಯಾವ್ದಾದ್ರು ಒಂದು ವಸ್ತುನ 20 ಸೆಕೆಂಡ್ ನೋಡ್ಬೇಕು. ಸೊ ಅವಾಗ ಐ ಮಸಲ್ಸ್ ಕಾಂಟ್ರಾಕ್ಟ್ ಆಗಿರೋದು ರಿಲ್ಯಾಕ್ಸ್ ಆಗುತ್ತೆ, ಮತ್ತೆ ವಾಪಸ್ ನಾವು ಸ್ಕ್ರೀನ್ ಕಡೆ ನೋಡ್ಬೋದು. ಅಂಡ್ ಮುಂದೆ ಏನು ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ ಇದ್ದಾಗ ನಾವ್ ಹೇಗೆ ಕೂತ್ಕೊಳ್ತೀವಿ, ಮಾನಿಟರ್ ಎಲ್ಲಿದೆ ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಮಾನಿಟರ್ದು ಲೆವೆಲ್ ಏನಿದೆಯಲ್ಲ ನಾವ್ ಯಾವಾಗ್ಲೂ ಸ್ವಲ್ಪ ಕೆಳಗಡೆ ನೋಡ್ತಾ ಇರ್ಬೇಕು, ಅಥವಾ ಜಸ್ಟ್ ಸ್ಟ್ರೈಟ್ ಆಗಿ. ಇವಾಗ ಅದ್ ಹಂಗ್ ಮಾಡೋದ್ರಿಂದ ಏನಾಗುತ್ತೆ, ಕಣ್ಣಿನ ರೆಪ್ಪೆಗಳು ಸ್ವಲ್ಪ ಕಣ್ಣನ್ನ ಮುಚ್ಚಿರುತ್ತಲ್ಲ, ಸೊ ಜಾಸ್ತಿ ಓಪನ್ ಇರೋದ್ರಿಂದ ಕಣ್ಣಲ್ಲಿರೋ ಕಣ್ಣೀರೆಲ್ಲ ಎವಾಪರೇಟ್ ಆಗಿ ಡ್ರೈನೆಸ್ ಆಗುತ್ತೆ. ಸೊ ಸ್ವಲ್ಪ ಮುಚ್ಚಿರೋದ್ರಿಂದ ಆ ಡ್ರೈನೆಸ್ ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಯಾವಾಗನು ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಇದು ಪಾಸ್ಚರ್ ಏನಿದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಸೊ ಅದನ್ನ ಫಾಲೋ ಮಾಡಿ. ಸೊ ಯಾವತ್ತೂನು ಸ್ಕ್ರೀನ್ ಮೇಲೆ ನೋಡೋ ತರ ಇರಬಾರ್ದು. ಇದು ಕಣ್ಣಿಗಷ್ಟೇ ಅಲ್ಲದೆ ಹಿಂದ್ಗಡೆ ಸರ್ವೈಕಲ್ ಸ್ಪೈನ್ ಅಂತ ಏನ್ ಹೇಳ್ತೀವಿ, ಇತ್ತೀಚೆಗೆ ಎಲ್ಲರಿಗಿಂತ ಜಾಸ್ತಿ ಪ್ರಾಬ್ಲಮ್ ಆಗ್ತಿರೋದೇ ಅದು. ಸರ್ವೈಕಲ್ ಸ್ಪೈನ್ ನಲ್ಲಿ ಪ್ರಾಬ್ಲಮ್ ಬಂತು, ಕೈಯಲ್ಲಿ ಜೋಮ್ ಬರೋದು, ಇದೆಲ್ಲ ಇಂಪ್ರಾಪರ್ ಸ್ಕ್ರೀನ್ ವ್ಯೂವಿಂಗ್ ಇಂದ ಆಗ್ತಾ ಇರೋ ಸಮಸ್ಯೆ. ಆಮೇಲೆ ನಾವು ನಾರ್ಮಲ್ ಆಗಿ ಕಣ್ಣೇನ್ ಮುಚ್ತೀವಲ್ಲ, ಬ್ಲಿಂಕ್ ಮಾಡ್ತೀವಲ್ಲ, ಅದು 1 ನಿಮಿಷದಲ್ಲಿ 15-20 ಸತಿ ಮಾಡ್ಬೇಕಾಗತ್ತೆ. ಬಟ್ ಸ್ಕ್ರೀನ್ ಗಳ ಮುಂದೆ ಇದ್ದಾಗ ಬರೀ ಮಕ್ಳಿಗೆ ಅಂತಲ್ಲ ದೊಡ್ಡವ್ರಿಗೂ ಇದಾಗತ್ತೆ. ನಾವು ಕಣ್ ರೆಪ್ಪೆನ ಮುಚ್ಚೋದನ್ನ ಮರ್ತ್ ಬಿಡ್ತೀವಿ. ಸೊ ಅದು ಜಾಸ್ತಿ ಹೊತ್ತು ಓಪನ್ ಇದ್ದಾಗ ಮತ್ತೆ ಕಣ್ಣು ಓಪನ್ ಇದ್ದಾಗ, ಜಾಸ್ತಿ ಹೊತ್ತು ಓಪನ್ ಇದ್ದಾಗ ಅಗೇನ್ ಡ್ರೈನೆಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಹೆಂಗೆ ಅಂದ್ರೆ, ಒಂದು ಪಾತ್ರೆನಲ್ಲಿ ನೀರಿಟ್ಟಿದ್ರೆ ಅದನ್ನ ಮುಚ್ಚಿಲ್ದೆ ಇದ್ರೆ ಅದು ಸನ್ಲೈಟ್ ಅಲ್ಲಿ ಟ್ರೇನ್ ಆಗುತ್ತೆ, ನಿಧಾನವಾಗಿ ಆವಿಯಾಗಿ ಹೊರಟೋಗುತ್ತಲ್ಲ, ಅದೇ ತರ ಕಣ್ಣಲ್ಲಿರೋ ನೀರುನು ಅಷ್ಟೇ ನಿಧಾನವಾಗಿ ಆವಿಯಾಗಿ ಡ್ರೈನೆಸ್ ಆಗುತ್ತೆ. ಸೊ ಆದ್ರಿಂದ ಏನ್ ಮಾಡ್ಬೇಕು, ನಾವು ಸ್ಕ್ರೀನ್ ಗಳ ಮುಂದೆ ಇದ್ದಾಗ ಕಾನ್ಶಿಯಸ್ ಆಗಿ ನಾವು ಕಣ್ಣು ಹೇಗೆ ಮುಚ್ತಾ ಇದೀವಿ ಅನ್ನೋದ್ರ ಬಗ್ಗೆ ಒಂದು ಅಭ್ಯಾಸನ ಮಾಡ್ಕೋಬೇಕಾಗತ್ತೆ. ಕಣ್ಣನ್ನ ಮುಚ್ಚಿದಾಗ ಕಣ್ಣು ಮುಚ್ಚಿಬಿಟ್ಟು ಒಂದ್ಸತಿ 1, 2 ಅಂತ ಕೌಂಟ್ ಮಾಡಿ ಕಣ್ ಬಿಡೋದ್ರಿಂದ ಆ ಕಣ್ ರೆಪ್ಪೆ ನಾವು ಮುಚ್ಚಿರೋದು
ಕಂಪ್ಲೀಟ್ ಆಗುತ್ತೆ ಆ ಸೈಕಲ್. ಒಳಗಡೆ ಇರೋ ಕಣ್ಣೀರು ಸರ್ಕ್ಯುಲೇಟ್ ಆಗುತ್ತೆ, ಏನೇ ಡಸ್ಟ್ ಪಾರ್ಟಿಕಲ್ಸ್ ಇದ್ರೆ ಅದು ಅಲ್ಲಿಂದ ಹೊರಗಡೆ ಹೋಗ್ಲಿಕ್ಕೆ ಈಸಿ ಆಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಈ ಸಂಜೆ ಹೊತ್ತಾದ್ಮೇಲೆ, ರಾತ್ರಿ ಹೊತ್ತಾದ್ಮೇಲೆ ಮೊಬೈಲ್ ನ ನೋಡ್ತಾ ಇರೋದು ಲೈಟ್ ಆಫ್ ಮಾಡ್ಕೊಂಡು, ಸೊ ಇದೇನಾಗುತ್ತೆ, ತುಂಬಾ ಕಾಂಟ್ರಾಸ್ಟ್ ಜಾಸ್ತಿ ಆಗುತ್ತೆ. ಬ್ರೈಟ್ ಸ್ಕ್ರೀನ್ ಇದ್ದು ರೂಮ್ ನ ಲೈಟ್ ಇಲ್ದೇ ಇದ್ರೆ ಕಣ್ಣಿನ ಮಸಲ್ಸ್ ಮೇಲೆ ಮತ್ತೆ ಸ್ಟ್ರೈನ್ ಆಗುತ್ತೆ. ಆಮೇಲೆ ನೀವು ಯಾವುದೇ ಸ್ಕ್ರೀನ್ ನ ನೋಡ್ತಾ ಇದ್ರೆ ಅದಕ್ಕೆ ಯಾವ್ದೋ ಹಿಂದೆಯಿಂದ ಕಿಟಕಿನಿಂದನೋ ಡೋರ್ ಇಂದನೋ ಲೈಟ್ ಈ ತರ ಬೀಳ್ತಾ ಇರಬಾರ್ದು. ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ. ಸೊ ಯಾವತ್ತಿದ್ರು ನೀವ್ ಯಾವಾಗ ಸ್ಕ್ರೀನ್ ನೋಡ್ತಾ ಇದ್ರು ಆ ಸ್ಕ್ರೀನಿನ ಬ್ರೈಟ್ನೆಸ್ ಮತ್ತೆ ನೀವು ಕೂತಿರೋ ರೂಮ್ ನ ಬ್ರೈಟ್ನೆಸ್ ಎರಡೂನು ಒಂದೇ ಸಮನಾಗಿ ಇರ್ಬೇಕು. ಸೊ ನಿಮ್ಗೆ ಇದನ್ನೆಲ್ಲಾ ಸರಿ ಮಾಡ್ಕೊಂಡ್ರಿ, ಆದ್ರೂ ಕಣ್ಣಲ್ಲಿ ತೊಂದ್ರೆ ಅನ್ನಿಸ್ತಿದೆ ಅಂದ್ರೆ ಏನ್ ಮಾಡ್ಬೋದಪ್ಪ ಇವಾಗ ಅಂತ. ನಿಮ್ಮ ಕಣ್ಣಿನ ನೇತ್ರ ತಜ್ಞರು, ನೀವು ಮೊದ್ಲಿಂದ ಯಾರನ್ನ ನೋಡ್ತಾ ಇದ್ದೀರಾ ಅವ್ರನ್ನ ಖಂಡಿತ ಕನ್ಸಲ್ಟ್ ಮಾಡಿ. ಈಗ ಏನಾಗಿದೆ, ಎಲ್ಲಾರ್ಗು ಹಾಸ್ಪಿಟಲ್ಗೆ ಬರಕ್ಕೆ ಭಯ. ಆದ್ರೆ ಈ ಟೈಮ್ ಶುರು ಆದಾಗ್ಲಿಂದ ಆಡಿಯೋ ಮತ್ತೆ ವಿಡಿಯೋ ಕನ್ಸಲ್ಟೇಷನ್ಸ್ ನಾವು ಸ್ಟಾರ್ಟ್ ಮಾಡ್ಕೊಂಡಿದೀವಿ. ನನ್ಗುನು ಇದರಿಂದ ಒಂದೇನಂದ್ರೆ, ಸುಮಾರಷ್ಟು ಸಮಸ್ಯೆಗಳನ್ನ ನಾವು ಪೇಷಂಟ್ ಹಾಸ್ಪಿಟಲ್ಗೆ ಬರ್ದೇನೇನೆ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡ್ಬೋದು. ಅಫ್ಕೋರ್ಸ್ ತುಂಬಾ ಅವಶ್ಯಕ ಇದ್ರೆ ನಾವು ಆಮೇಲೆ ಹೇಳ್ತೀವಿ, ಇದನ್ನ ಟ್ರೈ ಮಾಡಿ, ಅದಾದ್ಮೇಲಿಂದ ಸರಿ ಹೋಗದೆ ಇದ್ರೆ ಬಂದ್ ತೋರಿಸಿ ಅಂತ. ಸೊ ತುಂಬಾ ಜನ ನೀವು ಇವಾಗ ಹೆಂಗೋ ಆನ್ಲೈನ್ ಪ್ರೆಸೆನ್ಸ್ ನಲ್ಲಿ ಇರೋದ್ರಿಂದ ಗೂಗಲ್ ಮಾಡೋದು ಈಸಿ. ಇನ್ನೊಂದೇನಂದ್ರೆ, ಇವಾಗ ಇದು ಸ್ಟಾರ್ಟ್ ಆದಾಗ್ಲಿಂದ ನನ್ಗೆ ಪೇಷಂಟ್ಸ್ ಅಷ್ಟೇ ಬೆಂಗಳೂರಿನ ಸುತ್ತಮುತ್ತಲಿಂದ ಬೇರೆ ಸ್ಟೇಟ್ಸ್ ಗಳಿಂದನೂ ಅವ್ರ ವಿಡಿಯೋ ಕನ್ಸಲ್ಟೇಷನ್ ಅಲ್ಲಿ ನನ್ಗೆ ಕನ್ಸಲ್ಟ್ ಮಾಡ್ಬೋದು. ಸೊ ನಿಮ್ಗೆ ಡಾಕ್ಟರ್ ನಿಮ್ ಮನೆ ಹತ್ರನೇ ಇರ್ಬೇಕು ಅನ್ನೋದನ್ನು ಇಲ್ಲ, ನೀವ್ ಬೇರೆ ಯಾವ್ದೇ ಸಿಟಿನಲ್ಲಿ ಇರೋ ಡಾಕ್ಟರ್ಗಳ ಜೊತೆನೂ ನೀವು ಮಾತಾಡ್ಬೋದು. ಸೊ ಅವ್ರು ಹೇಳಿದ ಪ್ರಕಾರ ನಿಮ್ಗೆ ಹಂಗೇನೆ ಟ್ರೀಟ್ಮೆಂಟ್ ಕೊಡ್ಬೋದಾ ಅಥವಾ ನೋಡಿ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತಾ ಅನ್ನೋದನ್ನ ಅವರು ಡಿಸೈಡ್ ಮಾಡ್ಲಿ. ಸೊ ಈಗ ಎಲ್ಲಕ್ಕಿಂತ ಜಾಸ್ತಿ ಭಯ ಏನಕ್ಕೆ ಅಂದ್ರೆ, ಹಾಸ್ಪಿಟಲ್ ನಲ್ಲಿ ಬಂದಾಗ ಅಲ್ಲಿ ಬೇರೆ ಯಾರಾದ್ರೂ ಕೋವಿಡ್ನವ್ರು ಬಂದಿರ್ಬೋದು, ಅದರಿಂದ ನಮಗ್ ಬರ್ಬೋದು ಅನ್ನೋದು. ಬಟ್ ಇದು ಒಂದು ಸಿಂಪಲ್ ಪ್ರೋಟೋಕಾಲ್ ನಾವು ಫಾಲೋ ಮಾಡ್ತಾ ಇದೀವಿ. ದಟ್ ರೆಗ್ಯುಲರ್ ಆಗಿ ಎಲ್ಲಾ ಸರ್ಫೇಸ್ ಗಳನ್ನು ಸ್ಯಾನಿಟೈಸ್ ಆಗುತ್ತೆ. ಇದು ನಂದೊಂದೇ ಹಾಸ್ಪಿಟಲ್ ಅಲ್ಲ, ಎಲ್ಲಾ ಕಡೆನೂ ಆದಷ್ಟು ನಾವು ಅಪಾಯಿಂಟ್ಮೆಂಟ್ಸ್ ನ ಮೊದಲೇ ಸ್ಕೆಡ್ಯೂಲ್ ಮಾಡ್ಕೊಂತೀವಿ. ಸೊ ತೀರಾ ತುಂಬಾ ಜನ ಒಂದೇ ಸತಿ ಬಂದು ಇಲ್ಲಿ ಕೂತ್ಕೊಂಡಿರೋದು ಹಂಗಾಗೋದಿಲ್ಲ. ಅಂಡ್ ಡೆಫಿನೆಟ್ಲಿ ಎಲ್ಲಾರ ಮಧ್ಯನೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಏನಿದೆ ಅದನ್ನು ಮೇಂಟೈನ್ ಮಾಡ್ತಾ ಇದೀವಿ. ಎಲ್ಲಾ ಇನ್ಸ್ಟ್ರೂಮೆಂಟ್ಸ್ ಒಂದ್ ಪೇಷಂಟ್ ನೋಡ ಆದ್ಮೇಲೆ ಸ್ಯಾನಿಟೈಸ್ ಮಾಡಿ, ನಮ್ಮ ಆಫೀಸ್ನವರು ನಾನು ಎಲ್ಲರೂ PPE ಕಿಟ್ ನ ಹಾಕೊಂಡೇ ಇರ್ತೀವಿ. ಆಮೇಲೆ ಏನಾಗುತ್ತೆ, ಕಣ್ಣಿನ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಹತ್ರದಿಂದ ನಾವು ಮಾಡೋ ಎಕ್ಸಾಮಿನೇಷನ್ ಆದ್ರಿಂದ ಆ ಟೈಮ್ ನಲ್ಲಿ ಪೇಷಂಟ್ ಜೊತೆ ಮಾತಾಡೋದನ್ನ ನಾವು ಅವಾಯ್ಡ್ ಮಾಡ್ತೀವಿ. ಅಂಡ್ ಅವ್ರು ಮಾಸ್ಕ್ ಹಾಕೊಂಡಿರ್ಬೇಕು ಫುಲ್ ಟೈಮ್. ಅಂಡ್ ನಮ್ದು PPE ಕಿಟ್ ಅಲ್ಲಿ ಎನಿವೇಸ್ ಅದನ್ನ ನಾವು ಫಾಲೋ ಮಾಡ್ತಾ ಇರ್ತೀವಿ. ಸೊ ನೀವು ಅಕಸ್ಮಾತ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ಇದಿಷ್ಟು ಇವನ್ನ ಫಾಲೋ ಮಾಡಿದ್ರೆ ನಿಮ್ಗೆ ರಿಸ್ಕ್ ಏನಿದೆಯಲ್ಲ ಅದು ಖಂಡಿತ ಕಡಿಮೆ ಆಗುತ್ತೆ. ಸೊ ಮೊದಲು ನಿಮ್ಮ ಅಪಾಯಿಂಟ್ಮೆಂಟ್ ಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ ಜೊತೆ ಆದಷ್ಟು ನೀವ್ ಒಬ್ರೇ ಹೋಗಕ್ಕಾದ್ರೆ ಒಳ್ಳೇದು, ಬಟ್ ಯಾವ್ದಾದ್ರು ಸಪೋರ್ಟ್ ಬೇಕಂದ್ರೆ ಯಾರು ಒಬ್ರು ಹೋಗಿ, ಅದಕ್ಕಿಂತ ಜಾಸ್ತಿ ಹೋಗೋ ಅವಶ್ಯಕತೆ ಇಲ್ಲ. ಮೊದ್ಲೇನೆ ನಿಮ್ಗೆ ಏನೇನ್ ತೊಂದರೆಗಳಿದೆ, ಇದೇನ್ ನಾನು ಬರೀ ಕಣ್ಣಿಗೆ ಅಂತ ಹೇಳ್ತಾ ಇಲ್ಲ, ನೀವ್ ಯಾವ್ದೇ ಹಾಸ್ಪಿಟಲ್ ಹೋಗಂಗಿದ್ರು ಇದನ್ನ ಪ್ಲೀಸ್ ಫಾಲೋ ಮಾಡಿ. ನಿಮ್ಮ ತೊಂದರೆಗಳು ಏನೇನಿದೆಯಲ್ಲ ಒಂದ್ ಕಡೆ ನೀವು ಅದನ್ನ ಲಿಸ್ಟ್ ಔಟ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಹೋದ್ಮೇಲೆ ಇದನ್ನ ಯೋಚನೆ ಮಾಡಿ ಅದನ್ನ ಹೇಳದ್ನ ಇಲ್ವಾ ಅನ್ನೋದನ್ನ ನೀವು ಯೋಚನೆ ಮಾಡೋದು ತಪ್ಪುತ್ತೆ. ಆಮೇಲೆ ಪ್ರಾಪರ್ ಹಿಸ್ಟ್ರಿ ಅಂತ ಏನ್ ಹೇಳ್ತೀವಿ ಅಂದ್ರೆ, ಅಕಸ್ಮಾತ್ ಆಗಿ ಜ್ವರ, ಶೀತ, ಕೆಮ್ಮು, ಬ್ರೆತ್ಲೆಸ್ನೆಸ್, ಸರಿಯಾಗಿ ಉಸಿರಾಡಕ್ಕೆ ತೊಂದರೆ ಆಗ್ತಿರೋದು, ಈ ತರದ್ ಏನೇ ಸಮಸ್ಯೆ ಇದ್ರೂ ಖಂಡಿತ ನಿಮ್ಮ ಡಾಕ್ಟರ್ ಹತ್ರ ಹೇಳಿ. ಮಾಸ್ಕ್ ನ ಹಾಕೊಂಡ್ಮೇಲೆ ಅದನ್ನ ಮುಟ್ಲಿಕ್ಕೆ ಹೋಗ್ಬೇಡಿ. ಯಾವುದೇ ಹಾಸ್ಪಿಟಲ್ ಹೋದಾಗ್ಲೇ ಅಂತಾನೆ ಅಲ್ಲ, ಹೊರಗಡೆ ಎಲ್ಲೇ ಹೋಗುವಾಗ್ಲೂ ಅಷ್ಟೇ ಮಾಸ್ಕ್ ನ ಮುಟ್ಲಿಕ್ಕೆ ಹೋಗ್ಬೇಡಿ. ಏನೇ ಇನ್ಫೆಕ್ಷಸ್ ಪಾರ್ಟಿಕಲ್ಸ್ ಇದ್ರೂ ಮಾಸ್ಕ್ ಮೇಲೆ ಬಂದ್ ಕೂತಿರುತ್ತೆ. ಸೊ ಪದೇ ಪದೇ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಮೇಲೆ ಹೇಳ್ಕೊಳ್ಳೋದು, ಕೆಳಗಡೆ ಹೇಳ್ಕೊಳ್ಳೋದು, ಅದನ್ನ ಖಂಡಿತ ಮಾಡ್ಬೇಡಿ. ಇದು ಸುಮಾರು ಸತಿ ಎಲ್ಲಕ್ಕಿಂತ ಜಾಸ್ತಿ ನಾನು ಪೇಷಂಟ್ಸ್ ನ ನೋಡುವಾಗ ಹೇಳೋದು ಇದೇ ಆಗುತ್ತೆ. ಯಾಕಂದ್ರೆ ಮಾಸ್ಕ್ ಲೂಸ್ ಇರುತ್ತೆ, ಕೆಳಗಡೆ ಬಂದಿರುತ್ತೆ. ಸೊ ಪದೇ ಪದೇ ಮುಟ್ಕೊಂತ ಇರುವಾಗ ಇನ್ನೇನೋ ಮುಟ್ಟಿರ್ತೀರಾ, ಈ ಮಾಸ್ಕ್ ಹಾಕೊಳ್ದೆ ಇರೋದ್ಕಿಂತ ಹಾಕೊಂಡು ಮೆಡಲ್ ಮಾಡೋದಿದೆಯಲ್ಲ ಅದು ಜಾಸ್ತಿ ಡೇಂಜರಸ್. ಆಮೇಲೆ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಅನ್ನೆಸೆಸರಿಲಿ ಬೇರೆ ಏನು ಸರ್ಫೇಸಸ್ ನ ಮುಟ್ಬೇಡಿ. ಅಲ್ಲಿ ಏನ್ ಸ್ಯಾನಿಟೈಸರ್ ಇದೆ ಅದನ್ನ ಯೂಸ್ ಮಾಡಿ. ಅಂಡ್ ಒಂದ್ಸತಿ ನೀವು ಡಾಕ್ಟರ್ ನ ನೋಡಿದ್ಮೇಲೆ ಇನ್ನೊಂದ್ಸತಿ ನೋಡ್ಬೇಕು ಅಂತ ಹೇಳಿದ್ರೆ ಆ ವಿಸಿಟ್ ನ ನೀವು ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ಕೋಬಹುದಾ ಅನ್ನೋದನ್ನ ಖಂಡಿತ ಕೇಳಿ.
ಅಂಡ್ ಇದು ಒಂದು ಪ್ರಾಕ್ಟೀಸ್ ನಾನು ಎಲ್ಲರಿಗೂ ಹೇಳ್ತೀನಿ ಪೇಷಂಟ್ಸ್ಗೆ, ದಟ್ ನೀವು ಬಂದು ಆದ್ಮೇಲೆ ವಾಪಸ್ ಮನೆಗೆ ಹೋದ್ಮೇಲೆ ಪಾಸಿಬಲ್ ದಿಸ್ ಇಸ್ ದ ಬೆಸ್ಟ್ ಪ್ರಾಕ್ಟೀಸ್ ಅನ್ನೋ ತರ ಸ್ನಾನ ಮಾಡ್ಬಿಟ್ಟು ನಿಮ್ದೇನು ಕ್ಲೋತ್ಸ್ ಇದೆಯಲ್ಲ, ನೀವ್ ಏನ್ ಬಟ್ಟೆ ಹಾಕೊಂಡು ಹೋಗಿರ್ತೀರ ಹಾಸ್ಪಿಟಲ್ಗೆ ಅದಷ್ಟನ್ನು ವಾಶ್ ಮಾಡ್ಕೊಂಡ್ಬಿಡಿ. ಸೊ ನನ್ನ ಹಾಸ್ಪಿಟಲ್ ನಲ್ಲಿ ನಾವು ಈ ಪ್ರೋಟೋಕಾಲ್ ಫಾಲೋ ಮಾಡ್ತಿರೋದು. ನಾನು ಈ ಕಡೆ ಇದ್ದಾಗ ನಮ್ PPE ಅಷ್ಟು ಇರುತ್ತೆ, ಮಧ್ಯದಲ್ಲಿ ಒಂದ್ ಸ್ಕ್ರೀನ್ ಅಡ್ಡ ಇದೆ ಅಂಡ್ ಪೇಷಂಟ್ ಇದನ್ನ ನೋಡ್ತಾ ಇದ್ದಾಗ ಯಾವುದೇ ತರದ್ ಮಾತನ್ನಾಡಲ್ಲ. ನೋಡೋಕ್ಕಿಂತ ಮುಂಚೆನೆ ಎಲ್ಲ ಕ್ವೆಶ್ಚನ್ಸ್ ನ ಕೇಳ್ಕೊಂಡಿರ್ತೀನಿ. ಆಮೇಲೆ ಮತ್ತೇನಾದ್ರು ಪ್ರಶ್ನೆಗಳಿದ್ರೆ ಅದನ್ನ ಎನಿವೇಸ್ ಎಕ್ಸಾಮಿನೇಷನ್ ಆದ್ಮೇಲೆ ನಮ್ಮ ಮತ್ತೆ ಮಾತಾಡೋದು. ಓಕೆ, ಇನ್ ಉಲ್ಟಾಗೆ ಜನರಲ್ ಪ್ರಿಕಾಷನ್ಸ್ ಈ ಕೋವಿಡ್ ಟೈಮ್ ನಲ್ಲಿ ಎಲ್ಲರಿಗೂ ಗೊತ್ತಿರೋದೇನೆ, ಆದ್ರೆ ಇದನ್ನ ಹೇಳ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನನ್ ಪ್ರೆಸೆಂಟೇಶನ್ ಇನ್ಕಂಪ್ಲೀಟ್ ಅನ್ಸುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮುಖನ ಯಾವತ್ತೂ ವಾಶ್ ಮಾಡದೇ ಇರೋ, ಅಂದ್ರೆ ಕೈ ತೊಳೆಯೋಕ್ಕಿಂತ ಮುಂಚೆ ಯಾವತ್ತೂ ಮುಟ್ಕೋಬೇಡಿ. ನಿಮ್ ಕಣ್ಣಲ್ಲಿ ಕೆಂಪಾಗಿದ್ರೆ ಅಥವಾ ಇರಿಟೇಷನ್ ಇದ್ರೆ ಕಣ್ಣನ್ನ ಮುಟ್ಕೋಬೇಡಿ. ಈ ಟೈಮಲ್ಲಿ ಅಂತಲ್ಲ, ಬೇರೆ ಟೈಮ್ನಲ್ಲೂ ಅಷ್ಟೇ. ಮಡ್ರಾಸೈ ಅಂತ ಏನ್ ಹೇಳ್ತೀವಿ, ಕಂಜಂಕ್ಟಿವೈಟಿಸ್, ಅದಿದ್ದಾಗ್ಲೂ ಅಷ್ಟೇ ಕಣ್ಣನ್ನ ಮುಟ್ಕೊಳ್ದೇ ಇರೋದ್ರಿಂದ ಅದು ಬೇರೆಯವ್ರಿಗೆ ಸ್ಪ್ರೆಡ್ ಆಗೋದನ್ನ ನಾವು ತಡಿಬಹುದು. ಸೊ ನೀವು ನಿಮ್ಮ ನೇತ್ರ ತಜ್ಞರ ಹತ್ರ ಹೋಗಿ ಅವ್ರು ಏನಾದ್ರು ನಿಮ್ಗೆ ಐ ಡ್ರಾಪ್ಸ್ ಕೊಟ್ಟಿದ್ರೆ ಹಾಕೊಳ್ಳೋಕ್ಕಿಂತ ಮುಂಚೆ ಆದ್ಮೇಲೆ 2 ಟೈಮು ನೀವು ಕಣ್ಣನ್ನ ಕೈಯನ್ನ ಸೋಪ್ ಹಾಕಿ ತೊಳ್ಕೊಳ್ಳಿ. ನೀವ್ ಹಾಕೊಳ್ತಾ ಇದ್ರೆ ನೀವು, ಇನ್ಯಾರು ನಿಮ್ಗೆ ಡ್ರಾಪ್ಸ್ ಹಾಕ್ತಾ ಇದ್ರೆ ಅವರು. ಆಮೇಲೆ ಈ ಟೈಮಲ್ಲಿ ಹೊರಗಡೆ ಹೋಗ್ತಿದ್ದಾಗ ಆದಷ್ಟು ಕಾಂಟ್ಯಾಕ್ಟ್ ಲೆನ್ಸ್ ಗಳನ್ನ ಹಾಕೊಳ್ಳೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದ್ರೆ ಅಕಸ್ಮಾತ್ ಆಗಿ ಏನಾದ್ರು ಇನ್ಫೆಕ್ಷನ್ ಗಳಾದ್ರೆ ತಕ್ಷಣ ಅದನ್ನ ನೀವು ತೆಗಿಯೋದಕ್ಕಾಗಲ್ಲ. ಕಣ್ಣಲ್ಲಿ ಏನಾದ್ರು ಬಿತ್ತು ಅಂದ್ರೆ ತೆಗಿಯೋದಕ್ಕಾಗಲ್ಲ, ಅವಾಗ ಕಣ್ಣು ಮುಟ್ಕೊಳ್ತೀರಾ. ಸೊ ಇನ್ಫೆಕ್ಷನ್ ಗಳಾಗೋ ಚಾನ್ಸಸ್ ಜಾಸ್ತಿ. ಅಂಡ್ ಎಲ್ಲಾರ್ಗು ಸಮಸ್ಯೆ ಇದು ಕಾಡ್ತಾನೆ ಇದೆ. ಈ ಲಾಕ್ಡೌನ್ ಆದಾಗ್ನಿಂದ ಸರಿಯಾಗಿ ಎಕ್ಸರ್ಸೈಸ್ ಮಾಡಕ್ ಆಗ್ತಿಲ್ಲ, ಹೊರಗಡೆ ಹೋಗಕ್ ಆಗಿಲ್ಲ, ಎಸ್ಪೆಷಲಿ ಏಜ್ ಇರೋರ್ಗೆ. ಬಟ್ ಅದರಿಂದ ಶುಗರ್ BP ಎಲ್ಲ ವೇರಿಯೇಷನ್ಸ್ ಆಗ್ತಿದೆ. ಬಟ್ ನಿಮ್ಮ ಈ ಏನು ಇನೋವೇಟಿವ್ ಸ್ಪೇಸ್ ಏನಿದೆಯಲ್ಲ ನಿಮ್ದು, ಸೊ ಮನೆಯಲ್ಲೇ ಕುತ್ಕೊಂಡು ಯೋಗ ಮಾಡ್ತಿರೋದ್ರಿಂದ ನಂಗೆ ಖಂಡಿತ ಅನ್ಸುತ್ತೆ ಯಾರೇ ಈ ತರ ಸಿಸ್ಟಮಿಕ್ ತೊಂದರೆಗಳಿದ್ರೆ ನೀವೆಲ್ಲ ಯೋಗ ಮಾಡೋದ್ರಿಂದ ಅದನ್ನ ಖಂಡಿತ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿರ್ತೀರಾ ಅಂತ. ಸೊ ಅದನ್ನ ಖಂಡಿತ. ಸೊ ಇವಾಗ ಐ ಎಕ್ಸಸೈಸಸ್ ಅಂತ ಬಂದಾಗ ನಾವು ನಾರ್ಮಲ್ ಆಗಿ ರೆಕಮೆಂಡ್ ಮಾಡೋ ಎಕ್ಸಸೈಸಸ್ ಏನು? ಒಂದು ಪಾಮಿಂಗ್ ಯೋರ್ ಐಸ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಹಸ್ತವನ್ನ ತಗೊಂಡು ಚೆನ್ನಾಗಿ ರಬ್ ಮಾಡಿ ಅದು ಸ್ವಲ್ಪ ಬೆಚ್ಚಗಾದಾಗ ಅದನ್ನ ಕಣ್ ಮೇಲೆ ಇಟ್ಕೊಳ್ಬೇಕು. ಸೊ ಇದು ಒಂದು 10-20 ಸೆಕೆಂಡ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಇದು ದಿನ ಮಾಡೋ ಪ್ರಾಕ್ಟೀಸ್. ಈ ಐ ಯೋಗ ಏನಿದೆ ಇದನ್ನ ದಿನದಲ್ಲಿ 5-10 ನಿಮಿಷ ಮಾಡೋದ್ರಿಂದ ಸುಮಾರಷ್ಟು ಸ್ಟ್ರೈನ್ ಗಳನ್ನ ಕಡಿಮೆ ಮಾಡ್ಕೋಬಹುದು. ಎರಡನೇದು ಬಂದಾಗ ಇದು ಐ ಮೂವ್ಮೆಂಟ್ಸ್. ಕಣ್ಣಿನ ಗುಡ್ಡೆಗಳನ್ನ ಒಂದ್ಸತಿ ನಿಮ್ಮ ಬಲಕ್ಕೆ, ಆಮೇಲೆ ನಿಮ್ಮ ಎಡಕ್ಕೆ, ಆಮೇಲೆ ಮೇಲೆ, ಆಮೇಲೆ ಕೆಳಗೆ, ಆಮೇಲೆ ಕ್ಲಾಕ್ ವೈಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಹೀಗೆ ರೊಟೇಟ್ ಮಾಡೋದು ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್. ಇದನ್ನ ಒಂದೊಂದು 20 ಸತಿ ಮಾಡ್ಬೇಕಾಗತ್ತೆ. ಆಮೇಲೆ ಇದೇನಿದೆಯಲ್ಲ ಇದು ಸೈಡ್ ವೇಸ್, ಅಂದ್ರೆ ರೈಟ್ ಸೈಡ್ ಮೇಲೆ ರೈಟ್ ಸೈಡ್ ಕೆಳಗೆ, ಲೆಫ್ಟ್ ಸೈಡ್ ಮೇಲೆ ಲೆಫ್ಟ್ ಸೈಡ್ ಕೆಳಗೆ, ಹೀಗೆ ಮಾಡೋದ್ರಿಂದ ಎಲ್ಲಾ ಕಣ್ಣಿನ ಮಸಲ್ಸ್, ಕಣ್ಣಲ್ಲಿ 6 ಮಸಲ್ಸ್ ಇರುತ್ತೆ ಒಂದೊಂದು ಕಣ್ಣಲ್ಲೂ, ಅದಕ್ಕೆ ಎಲ್ಲದಕ್ಕೂ ಎಕ್ಸಸೈಸ್ ಆಗುತ್ತೆ. ಅದ್ರ ಜೊತೆ ಇದು ಫಿಗರ್ ಆಫ್ 8 ಎಕ್ಸಸೈಸ್ ಅಂತ. ನೀವ್ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ರೈಟ್ ಹ್ಯಾಂಡ್ ನ ತಗೊಳ್ಳಿ. ಇದು ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ. ರೈಟ್ ಹ್ಯಾಂಡ್ ನ ತಂಬನ್ನ ತಗೊಂಡು ಇದನ್ನ 8 ಆಕಾರದಲ್ಲಿ ನೀವು ಫಸ್ಟ್ ಈ ತರ ಫಾಲೋ ಮಾಡ್ಬೇಕಾಗತ್ತೆ. ಸೊ ಹೀಗೆ ಒಂದು 10 ಸತಿ ಮಾಡ್ಬಿಟ್ಟು ಅದನ್ನೇ ಉಲ್ಟಾ ಆಂಟಿ ಕ್ಲಾಕ್ ವೈಸ್ ಹೀಗೆ ಒಂದು 10 ಸತಿ. ಇದನ್ನ ಬಲಗೈಯಲ್ಲಿ 10 ಸತಿ ಕ್ಲಾಕ್ ವೈಸ್, 10 ಸತಿ ಆಂಟಿ ಕ್ಲಾಕ್ ವೈಸ್, ಆಮೇಲೆ ಎಡಗೈಯಲ್ಲಿ 10 ಸತಿ ಕ್ಲಾಕ್ ವೈಸ್, 10 ಸತಿ ಆಂಟಿ ಕ್ಲಾಕ್ ವೈಸ್. ಆಮೇಲೆ ಇನ್ನೊಂದು ಫೋಕಸಿಂಗ್, ಒಂದು ಹತ್ರದ ಆಬ್ಜೆಕ್ಟ್ ನ ಫೋಕಸ್ ಮಾಡಿ ಅದನ್ನ ಒಂದು 10 ಸೆಕೆಂಡ್ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಫೋಕಸ್ ನ ದೂರದ ಆಬ್ಜೆಕ್ಟ್ ಗೆ ಶಿಫ್ಟ್ ಮಾಡಿ ಅಲ್ಲಿ ಒಂದು 10 ಸೆಕೆಂಡ್ ಫೋಕಸ್ ಮಾಡಿ. ಸೊ ಇದೇನಾಗುತ್ತೆ, ಸೀಲಿಯರಿ ಮಸಲ್ಸ್ ಅಂತ ಕಣ್ಣು ಒಳಗಡೆ, ಅದು ನಮ್ಮ ಅಕಾಮಿಡೇಷನ್ ಅಂತ ಹೇಳ್ತೀವಿ. ಅಂದ್ರೆ ಹತ್ರ ಹಾಗೂ ದೂರದ ಫೋಕಸ್ ನ ಕಂಟ್ರೋಲ್ ಮಾಡೋ ಸ್ನಾಯುಗಳು ಅವು. ಸೊ ಅದಕ್ಕೆ ಇದು ಎಕ್ಸಸೈಸ್ ಆಗುತ್ತೆ. ಸೊ ಇವಿಷ್ಟನ್ನ ಮಾಡೋದ್ರ ನಿಮ್ಗೆ ಖಂಡಿತ ಸ್ಟ್ರೇನ್ ಏನಿದೆ ಅದನ್ನ ಕಡಿಮೆ ಮಾಡ್ಕೋಬಹುದು.
ಕೆಲವೊಂದು ಆಸನ ನಾವು ಗ್ಲೋಕೋಮಾ ಅಂತ ಒಂದು ಕಾಯಿಲೆ ಹೇಳ್ತೀವಿ. ಹೇಗೆ ಅಂದ್ರೆ ಇವಾಗ BP, ಹೈಪರ್ ಟೆನ್ಷನ್ ಅಂದ್ರೆ ನಾರ್ಮಲ್ ಆಗಿ ನಮ್ಮ ಬ್ಲಡ್ ಪ್ರೆಷರ್ ಹೇಗೆ ಜಾಸ್ತಿ ಆಗುತ್ತೋ ಅದೇ ತರ ಕಣ್ಣಿನಲ್ಲಿ ಒಂದು ಪ್ರೆಷರ್ ಇರುತ್ತೆ, ಅದನ್ನ ನಾವು ಐ ಪ್ರೆಷರ್ ಅಂತ ಹೇಳ್ತೀವಿ. ಐ ಪ್ರೆಷರ್ ಯಾವಾಗ ಜಾಸ್ತಿ ಆಗತ್ತಲ್ಲ ಅವಾಗ ಹಿಂದೆ ಆಪ್ಟಿಕ್ ನರ್ವ್ ಅಂತ ಕಣ್ಣಿಂದ ನಮ್ಮ ಬ್ರೈನ್ಗೆ ಇರೋ ಕನೆಕ್ಷನ್, ಆಪ್ಟಿಕ್ ನರ್ವ್ ಏನಿದೆ ಅದು ನಿಧಾನವಾಗಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಗ್ಲೋಕೋಮಾ ಅಂತ ಹೇಳ್ತೀವಿ. ಸೊ ಗ್ಲೋಕೋಮಾ ತೊಂದರೆ ಇರೋರು ಈ ಕೆಲವೊಂದು ಆಸನಗಳನ್ನ, ಹಾಲಾಸನ, ಶಿರಸಾಸನ, ಸಾರಿ ನಾನು ಆಸನಗಳನ್ನ ಕರೆಕ್ಟ್. ಸೊ ಈ ಆಸನಗಳು ಎಲ್ಲಿ ನಮ್ಮ ಮುಖಕ್ಕೆ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ, ಆ ಆಸನಗಳು ನಮ್ಮ ಕಣ್ಣಿನ ಪ್ರೆಷರ್ನ ಜಾಸ್ತಿ ಮಾಡುತ್ತೆ. ಆದ್ರಿಂದ ಈ ಆಸನಗಳನ್ನ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಅಷ್ಟೇ. ಓಕೆ, ಸೊ ರೈಟ್. ಸೊ ಈಗ ನಂದು ಪ್ರೆಸೆಂಟೇಷನ್ ನಾನು ಆಲ್ಮೋಸ್ಟ್ ಮುಗಿಸಿದೀನಿ, ಆಲ್ಮೋಸ್ಟ್ ಅರ್ಧ ಗಂಟೆ ಮಾತಾಡಿದೀನಿ. ಏನಾದ್ರು ಕ್ವೆಶ್ಚನ್ಸ್ ಇದ್ರೆ ನಾನು ತಗೊಳ್ತೀನಿ, ಇಲ್ಲ ಒಂದ್ 10 ಸ್ಲೈಡ್ ಮೇ ಬಿ ನನ್ನ ಒಂದು ಕ್ವಿಸ್ ತರ ಮಾಡಿದೀನಿ, ನೀವುಗಳು ಆನ್ಸರ್ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ನಾನು ಮುಂದೆ ಹೋಗ್ಲಿಕ್ಕೆ. ಖಂಡಿತ ಮ್ಯಾಮ್, ಖಂಡಿತ. ಡಾಕ್ಟರ್ ಮ್ಯಾಮ್, ನನ್ ಮಗಳಿಗೆ 13 ಇಯರ್ಸ್ ಇವಾಗ. ಅವಳಿಗೆ 5 ಇಯರ್ಸ್ ಇಂದ ಅವಳಿಗೆ ಸೈಟ್ ಇದೆ, ಅಂದ್ರೆ ಶಾರ್ಟ್ ಇದೆ ಅವಳಿಗೆ, ಅಂದ್ರೆ ದೂರದ ಅವಳಿಗೆ ಕಾಣಿಸ್ತಾ ಇಲ್ಲ. ಸೊ ಅವಳು ಇವಾಗ ಹೈಲೈನರು, ಈ ಕಾಜಲ್ಲು, ಐ ಶರ್ಟ್ಸ್ ಇದೆಲ್ಲ ಹಚ್ಚೋದ್ರಿಂದ ಏನಾದ್ರೂ ತೊಂದ್ರೆ ಆಗುತ್ತಾ ಕಣ್ಣಿಗೆ ಅನ್ನೋದೊಂದು ಡೌಟ್ ಇದೆ ನನಗೆ. ಓಕೆ, ಸೊ ಒಂದು ಅವಳಿಗೆ ಪವರ್ ಇದೆ, ಇನ್ನೊಂದು ಅವಳು ಐಲೈನರ್, ಐ ಶ್ಯಾಡೋ ಯೂಸ್ ಮಾಡ್ತಾಳೆ ಅಲ್ವಾ. ಸೊ ಎರಡೂ ಆಕ್ಚುಲಿ ಸಂಬಂಧ ಇಲ್ಲ, ಅಂದ್ರೆ ಐ ಆದ್ರೂ ಒಂದೊಂದು ಸಂಬಂಧ ಇಲ್ಲ. ಅವಳು ಐ ಶ್ಯಾಡೋ, ಐಲೈನರ್ ಹಚ್ಚೋದ್ರಿಂದ ಪವರ್ಗೆ ಏನು ವೇರಿಯೇಷನ್ ಆಗಲ್ಲ. ನಾವು ಬರೀ ಯಾವಾಗ ಐಲೈನರ್, ಐ ಶ್ಯಾಡೋ ಯೂಸ್ ಮಾಡ್ಬೇಡಿ ಅಂತ ಹೇಳ್ತೀವಿ ಅಂದ್ರೆ ಅವ್ರಿಗೆ ಅದಕ್ಕೆ ಅಲರ್ಜಿ ಇದ್ದಾಗ ಮಾತ್ರ. ಇಲ್ಲ ಅಂದ್ರೆ ಇದನ್ನ ಹಚ್ಚೋದ್ರಿಂದ ಪವರ್ ಹೆಚ್ಚಾಗೋದಾಗ್ಲಿ ಕಡಿಮೆ ಆಗೋದಾಗ್ಲಿ ಖಂಡಿತ ಆಗಲ್ಲ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಯಾ, ಬೇಸಿಕಲಿ ಏನಂದ್ರೆ ಕಣ್ಣಿನ ಪವರ್ ಇರುತ್ತಲ್ಲ, ಅದ್ ಏನಕ್ ಬರೋದು ಅಂದ್ರೆ ಕಣ್ಣಿನ ಸೈಜ್, ಐಬಾಲ್ದು ಸೈಜ್ ಇದೆಯಲ್ಲ ಅದ್ ನಾರ್ಮಲ್ ಆದ ಒಂದು ರೇಂಜ್ ನಲ್ಲಿ ಇರುತ್ತೆ. ಆ ರೇಂಜ್ ಗಿಂತ ಈವನ್ 1 mm ಜಾಸ್ತಿ ಇದೆ ಅಂದ್ರೆ ಮೈನಸ್ ಪವರ್ ಬರುತ್ತೆ, ಆ ರೇಂಜ್ ಗಿಂತ 1 mm ಕಡಿಮೆ ಇದೆ ಅಂದ್ರೆ ಪ್ಲಸ್ ಪವರ್ ಬರುತ್ತೆ. ಸೊ ಆದ್ರಿಂದ ಇದು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಆ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇರೋದ್ರಿಂದ ಪವರ್ ಇರುತ್ತೆ. ಸೊ ಹೊರಗಡೆಯಿಂದ ನಾವ್ ಏನೇ ಅದನ್ನ ಇನ್ಫ್ಲೂಯೆನ್ಸ್ ಮಾಡಕ್ ಹೋದ್ರು ಅದರಿಂದ ಅದೇನು ಡಿಫ್ರೆನ್ಸ್ ಆಗಲ್ಲ. ಹಾಗೆ ಇನ್ನೊಂದು ಕ್ವಶನ್ ಡಾಕ್ಟರ್, ಹೇಳಿ. ಅವಳಿಗೆ ಇವಾಗ 1.25 ಇದೆ ಡಾಕ್ಟರ್ ಕನ್ಸಲ್ಟ್ ಮಾಡಿರೋ ಪ್ರಕಾರ. ಅದನ್ನ ಅವಳು ಆಕ್ಚುಲಿ ಅವಳ ಕಾನ್ಸೆಪ್ಟ್ ಬಂದು ಪೈಲಟ್ ಆಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ. ಅವಳಿಗೆ ಶಾರ್ಟ್ಸ್ ಇರೋದ್ರಿಂದ ಈ ಟೆಸ್ಟ್ ಎಕ್ಸಾಮಿನೇಷನ್ ಅಲ್ಲೆಲ್ಲ ಫುಲ್ ಟೆಸ್ಟಿಂಗ್ ಇರುತ್ತೆ, ಸೊ ಅದ್ರ ಸೆಲೆಕ್ಷನ್ಸ್ ಆಗಲ್ಲ ಅನ್ನೋದೊಂದು ಮೈಂಡ್ ಅಲ್ಲಿ ಕೂತ್ಬಿಟ್ಟಿದೆ ಅವಳಿಗೆ. ಸೊ ಅದನ್ನ ಇರೋ ಒಂದು ಕಡಿಮೆ ಪಾಯಿಂಟ್ಸ್ ಏನಾದ್ರು ಕಡಿಮೆ ಮಾಡ್ಕೊಳಕ್ ಆಗುತ್ತಾ, ಅಂದ್ರೆ ಕಂಪ್ಲೀಟ್ ಆಗಿ ಅವಳು ಎಕ್ಸಸೈಸ್ ಮೂಲಕನೋ ಅಥವಾ ಬೇರೆ ಟ್ರೀಟ್ಮೆಂಟ್ ಮೂಲಕನೋ ಅವಳು ಕಡಿಮೆ ಮಾಡ್ಕೊಳ್ಬಹುದಾ? ಓಕೆ, ಇಲ್ಲಿವರೆಗೆ ಎಕ್ಸಸೈಸ್ ಇಂದ ಪವರ್ ಕಡಿಮೆ ಆಗುತ್ತೆ ಅಂತ ಎಲ್ಲೂ ಪ್ರೂವ್ ಆಗಿಲ್ಲ, ಬಟ್ ಮಾಡೋದನ್ನ ಮಾಡ್ತಾ ಇರ್ಬೋದು. ನಾನು ಇವಾಗ ಏನ್ ಎಕ್ಸಸೈಸ್ ಹೇಳದ್ನಲ್ಲ ಅದನ್ನ, ಬಟ್ ಇಲ್ಲಿವರೆಗೆ ಎಲ್ಲೂ ಬಂದಿಲ್ಲ. ಬಟ್ ಏನಂದ್ರೆ ಅವಳು ಪೈಲಟ್ ಆಗ್ಬೇಕು ಅನ್ನೋ ಹಾಗಿದ್ರೆ ಈಗ ಪೈಲಟ್ಸ್ಗೆ ಅವರು ಲಾಸಿಕ್ ಕರೆಕ್ಷನ್ ಮಾಡಿಸ್ಕೊಂಡು ಅವ್ರ ವಿಷನ್ 6 ಇದ್ರೂನು ಅಲೌಡ್ ಇರುತ್ತೆ. ಈ ಹೈಯರ್ ಕರೆಕ್ಷನ್ಸ್ ಇರುತ್ತೆ, ಲೇಸರ್ ಸರ್ಜರಿ ಮಾಡ್ಕೊಂಡು ಅವ್ರ ಕರೆಕ್ಷನ್ ಮಾಡ್ಕೋಬಹುದು. ಕರೆಕ್ಷನ್ ಮಾಡಿದ ವಿಷನ್ ಅವ್ರದ್ದು ನಾರ್ಮಲ್ ಇದ್ರೆ ಸಾಕು. ಸೊ ಮೊದ್ಲೆಲ್ಲ ಏನಾಗ್ತಾ ಇತ್ತು, ಲಾಸಿಕ್ ನಲ್ಲಿ ಲೋವರ್ ಎಂಡ್ ವೆರೈಟೀಸ್ ಇದ್ದಿದ್ದು ಅದು ಅಷ್ಟೊಂದ್ಸಲ್ಲ ಅಂತ ಅದನ್ನ ಅಲೌ ಮಾಡ್ತಾ ಇರ್ಲಿಲ್ಲ. ಬಟ್ ಇವಾಗ ಪೈಲಟ್ ಅದು ಅಲೌಡ್ ಇದೆ. ಲಾಸಿಕ್ ನಲ್ಲಿ ತುಂಬಾ ಹೈ ಎಂಡ್ ಟೆಕ್ನಾಲಜೀಸ್ ಬಂದಿದೆ, ಯಾವ್ದು ತುಂಬಾ ಸೇಫ್ ಆಗಿದೆ ಅಂಡ್ ಫುಲ್ ಕರೆಕ್ಷನ್ ಬರುವಂತದ್ದು. ಸೊ ಅದನ್ನ ಮಾಡಿಸ್ಕೋಬಹುದು. ಇವಾಗ ಪವರ್ ಇದೆ ಅನ್ನೋದ್ರಿಂದ ನನ್ ಪೈಲಟ್ ಆಗಕ್ ಆಗಲ್ಲ ಅಂತ ಯೋಚನೆ ಮಾಡೋದ್ ಖಂಡಿತ ಬೇಡ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ನೋ ಪ್ರಾಬ್ಲಮ್. ಸಹನಾ ಮ್ಯಾಮ್. ಎಸ್ ಪ್ಲೀಸ್. ಅರುಣಾ ಹೇಳಿ ಪ್ಲೀಸ್. ನನ್ನ ತಂಗಿ ಮಗನಿಗೆ 10 ವರ್ಷ ಈಗ. ಅವನಿಗೆ ಸೈಟ್ ಇದೆ ಮ್ಯಾಮ್. ಏನಿದೆ? ಸೈಟ್ ಇದೆ, ತುಂಬಾ ಸೈಟ್ ಇದೆ. ಗ್ಲಾಸ್ ಹಾಕೋತಾನೆ ಪಾಪ.
ಗ್ಲಾಸ್ ಆಗ್ತಾ ಇರೋ ತರ ಆಪರೇಷನ್ ಏನಾರ ಮಾಡ್ಬೋದಾ ಏನಾರ ಅಂತನ್ಬಿಟ್ಟು. 10 ವರ್ಷ ಅಲ್ವಾ, 10 ವರ್ಷಕ್ಕೆ ಮಾಡ್ಲಿಕ್ಕಾಗಲ್ಲ. ಅದೇ ಎಷ್ಟು ವರ್ಷ ಆಗಿರ್ಬೇಕು ಮ್ಯಾಮ್? ಮಿನಿಮಮ್ 18ರಿಂದ 20 ವರ್ಷ. ಯಾಕೆಂದ್ರೆ ನಾನು ಇವಾಗಷ್ಟೇ ಹೇಳಿದ್ನಲ್ಲ, ಪವರ್ ಏನಕ್ಕೆ ಬರೆ ಅಂದ್ರೆ ಕಣ್ಣಿನ ಗುಡ್ಡೆ ನಾರ್ಮಲಿ ಲಾಂಗ್ ಇರುತ್ತೆ, ನಾರ್ಮಲ್ ಗಿಂತ ಲಾಂಗ್ ಇರುತ್ತೆ. ಈಗ ಬೆಳೆಯೋ ವಯಸ್ಸಿನಲ್ಲಿ ಜನರಲಿ ಏನಾಗುತ್ತೆ, ಪವರ್ ನೀವು ನೋಡ್ತಿರ್ತೀರಾ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಬೆಳೆಯೋ ವಯಸ್ಸಿನಲ್ಲಿ ಏನಕ್ಕೆ ಜಾಸ್ತಿ ಆಗತ್ತೆ ಅಂದ್ರೆ ನಮ್ಮ ಫೇಶಿಯಲ್ ಸ್ಟ್ರಕ್ಚರ್ಸ್ ಎಲ್ಲ ದೊಡ್ಡದಾಗ್ತಾ ಹೋದಂಗುನು ಕಣ್ಣಿನ ಗುಡ್ಡೆನೂ ಒಂದ್ ಸ್ವಲ್ಪ ದೊಡ್ಡದಾಗತ್ತೆ, ರೈಟ್? ಸೊ ಆದ್ರಿಂದ ಪವರು ಜಾಸ್ತಿ ಆಗಿ ಹೋಗುತ್ತೆ. ಇವಾಗ ಏನು ನಾವು ಕರೆಕ್ಷನ್ ಮಾಡಿದ್ರುನು ಏನಿದೆ ಪವರು ಅದನ್ನ ನಾವು ಮಾಡ್ತೀವಿ. ಅದಾದ್ರಿಂದ ಅದು ಜಾಸ್ತಿ ಆಗ್ತಾ ಹೋದ್ರೆ ಅದು ಪರ್ಮನೆಂಟ್ ಆಗಲ್ಲ. ಆದ್ರಿಂದ 10ರಿಂದ 20 ವರ್ಷದವರೆಗೆ ವೆಯ್ಟ್ ಮಾಡ್ತೀವಿ. 95% ಜನಕ್ಕೆ ಪವರ್ ಇರೋಗೆ ಆ ವಯಸ್ಸಿಗೆ ಅದು ಸ್ಟೇಬಲ್ ಆಗುತ್ತೆ. ಸೊ ಸ್ಟೇಬಲ್ ಆದ್ಮೇಲೆನೆ ಅದನ್ನ ಮಾಡ್ಬೋದು. ಜಾಸ್ತಿ ಪವರ್ ಇರೋದನ್ನ ಕಡಿಮೆ ಮಾಡೋದಂತೂ ಆಗಲ್ಲ. ಕಡಿಮೆ ಆಗೋದಿಲ್ಲ, ಕಡಿಮೆ ಆಗಲ್ಲ. ಯಾರಿಗೆ ಪ್ಲಸ್ ಪವರ್ ಇರುತ್ತೆ ಅದು ಮಕ್ಕಳಲ್ಲಿ ಪ್ಲಸ್ ಪವರ್ ಏನಿರುತ್ತೆ ಅದ್ ಏಜ್ ಆಗ್ತಾ ಆಗ್ತಾ ಒಂಚೂರು ಕಡಿಮೆ ಆಗುತ್ತೆ. ಯಾರಿಗೆ ಮೈನಸ್ ಇರುತ್ತೆ ಅದು ಏಜ್ ಆಗ್ತಾ ಆಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಅದು ನಾರ್ಮಲ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನೋ ಪ್ರಾಬ್ಲಮ್. ಮೇಡಮ್ ಗುಡ್ ಈವ್ನಿಂಗ್. ಇದು ನಮ್ಮ ಮಗಳಿಗೆ ಅವರು ಡೌಟ್ ಇದೆ ಒಂದು, ಏನಂದ್ರೆ ಡಾರ್ಕ್ ಸರ್ಕಲ್ಸ್ ಇವಾಗ ಇತ್ತೀಚೆಗೆ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಸ್ವಲ್ಪ ಡಾರ್ಕ್ ಸರ್ಕಲ್ ಜಾಸ್ತಿ ಆಗ್ತಿದೆ, ಅದಕ್ಕೆ ಏನ್ ಪರಿಹಾರ ಅಂತ ಅಥವಾ ಏನಕ್ಕೆ ಬರುತ್ತೆ ಅದಂತ? ಓಕೆ, ಡಾರ್ಕ್ ಸರ್ಕಲ್ಸ್ಗೆ ಸುಮಾರಷ್ಟು ಕಾರಣಗಳಿದೆ. ಎಲ್ಲದಕ್ಕಿಂತ ಜಾಸ್ತಿ ಮೋಸ್ಟ್ ಲೈಕ್ಲಿ ನಾವು ನೋಡೋದು ಏನಂದ್ರೆ ಅದು ಹೆರಿಡಿಟಿ ಇರುತ್ತೆ. ಮನೆಯಲ್ಲಿ ಯಾರಿಗಾದ್ರೂ ಇರಬಹುದು, ಅಪ್ಪ ಅಮ್ಮ ಅಂದ್ರಲ್ಲಿ ಯಾರೊಬ್ರಿಗೆ. ಅವ್ರಿಗೆ ಇಲ್ಲ ಅಂದ್ರೆ ಮೋಸ್ಟ್ ಆಫನ್ ಏನಾಗುತ್ತೆ, ಒಂದು ಅವಳ ವಯಸ್ಸು ಎಷ್ಟು ಸರ್? 14 years. 14 years. ಸೊ ಒಂದು ಕಣ್ಣಲ್ಲಿ ಅಲರ್ಜಿಗಳಿರ್ಬೋದು. ಅಲರ್ಜಿಗಳಿದ್ದಾಗ ನಮ್ಗೆ ಗೊತ್ತಿಲ್ದಿದ್ದಂಗೆ ನಾವು ಕಣ್ಣನ್ನ ಉಜ್ಕೊಳ್ತಾ ಇರ್ತೀವಿ, ಅವಾಗ ಕಣ್ ಸುತ್ತ ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಇಲ್ಲ ಹಿಮೋಗ್ಲೋಬಿನ್ ಅಂಶ ಏನಾದ್ರು ಕಡಿಮೆ ಇದ್ರೆ, ಅದು ಟೀನೇಜ್ ನಲ್ಲಿ ಹೆಣ್ಮಕ್ಳಲ್ಲಿ ಸ್ವಲ್ಪ ಜಾಸ್ತಿ ಆಗೇನೆ ಕಾಣಿಸ್ಕೊಳ್ಳುತ್ತೆ. ಅನಿಮಿಯಾ ಅಂತ ಏನ್ ಹೇಳ್ತೀವಲ್ಲ, ಅನಿಮಿಯಾ ಇದ್ರೂನು ನಿಮ್ಗೆ ಡಾರ್ಕ್ ಸರ್ಕಲ್ಸ್ ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ಸರಿಯಾಗಿ ನಿದ್ದೆ ಮಾಡದೇ ಇರೋದು, ತುಂಬಾ ಜಾಸ್ತಿ ಹೊತ್ತು ಆನ್ಲೈನ್ ಟೈಮ್ ಇರೋದ್ರಿಂದನೂ ಡಾರ್ಕ್ ಸರ್ಕಲ್ಸ್ ಬರ್ಬೋದು. ಸೊ ಒಂದು ಅವಳಿಗೆ ಏನಾದ್ರು ಕಣ್ಣಲ್ಲಿ ಇಚ್ಚಿಂಗ್ ಇದ್ದು ಅಥವಾ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಥವಾ ತಲೆನೋವು ಬರ್ತಿದೆ ಅಂದ್ರೆ ನೀವು ಯಾರೊಬ್ರು ಆಫ್ಥಾಲ್ಮಾಲಜಿಸ್ಟ್ ನ ಕಾಣಿ. ಅವಳದು ಡಯಟ್ ಹೇಗಿದೆ ಅಂತ ಒಂದ್ಸತಿ ನೋಡ್ಕೊಳ್ಳಿ. ಚೆನ್ನಾಗಿ ತರಕಾರಿನೆಲ್ಲ ತಿಂತಾಳ? ಹಣ್ಣು ತರಕಾರಿನ ಚೆನ್ನಾಗಿ ತಿಂತಾರ ಮೇಡಮ್, ತಿಂತಾಳ? ಸೊ ಮೋಸ್ಟ್ ಲೈಕ್ಲಿ ಹಿಮೋಗ್ಲೋಬಿನ್ ನಾರ್ಮಲ್ ಇರಬಹುದು. ಕೆಲವೊಬ್ಬರಿಗೆ ಬರೀ ಸ್ಟ್ರೈನ್ ಇಂದನೂ ಹಂಗ ಆಗ್ತಾ ಇರತ್ತೆ. ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಏನ್ ಹೇಳ್ತೀವಲ್ಲ, ಒಂದು ಸೌತೆಕಾಯಿನ ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಕಣ್ಮೇಲೆ ಒಂದ್ 10 ನಿಮಿಷ ಇಟ್ಕೊಳ್ಳೋದು. ಇದನ್ನ ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಮಾಡ್ಬೋದು, ಇದನ್ನ ಖಂಡಿತ ಮಾಡ್ಬೋದು. ಅಥವಾ ಹತ್ತಿನ ಹಾಲಲ್ಲಿ ಅದ್ಬಿಟ್ಟು ಅದನ್ನ ಕಣ್ಮೇಲೆ ಇಟ್ಕೋಬಹುದು. ಸೊ ಇದರಿಂದ ಸುಮಾರಷ್ಟು ರಿಲೀಫ್ ಆಗುತ್ತೆ. ಯಾಕಂದ್ರೆ ಕೆಲವೊಂದ್ಸತಿ ಡಾರ್ಕ್ ಸರ್ಕಲ್ಸ್ ಏನಿದೆ, ನಮ್ಮ ಕಣ್ಣಿನ ಸ್ಕಿನ್ ಹಿಂದ್ಗಡೆ ಕೆಲವೊಂದ್ ನರಗಳಿರುತ್ತೆ, ಅದ್ರದ್ದು ಎಂಗಾರ್ಜ್ಮೆಂಟ್ ಇಂದನೂ ಆಗುತ್ತೆ. ಸೊ ಈ ತರ ತಣ್ಣಗಿರೋ ಐಸ್ ಕೋಲ್ಡ್ ಸೌತೆಕಾಯಿ ಅಥವಾ ಹಾಲು, ಹತ್ತಿ ಅದ್ದಿರೋ ಹಾಲು ಇಟ್ಕೊಂಡ್ರೆ ಸುಮಾರಷ್ಟು ಕಡಿಮೆ ಆಗ್ಬೋದು. ಎಷ್ಟು ದಿವಸಕ್ಕೊಮ್ಮೆ ಮೇಡಮ್ ಅದು? ಇಲ್ಲ, ದಿನ 2 ಹೊತ್ತು ಮಾಡ್ಲಿ ಅವಳು, ಒಂದ್ 2 ವಾರ ಮಾಡ್ಲಿ. ಓಕೆ ಮೇಡಮ್, ಥ್ಯಾಂಕ್ ಯು. ಯು ವೆಲ್ಕಮ್. ಡಾಕ್ಟರ್ ಜಿ, ನನ್ನ ಸಿಸ್ಟರ್ ಏನಂದ್ರೆ ಅವ್ರಿಗೆ -14 -17 ಇದೆ. ಬೈ ಅಂದ್ರೆ ತುಂಬಾ ಹೈ, ಬೈ ಬರ್ತ್ ಇಂದನೂ ಹೈ ಪ್ರಾಬ್ಲಮ್ ಇದೆ. ಬಟ್ ಈ ನಡುವೆ ಏನ್ ಅನ್ಸುತ್ತೆ ಅಂದ್ರೆ ನನಗೆ ಅವಳ ಕಣ್ಣು ಗುಡ್ಡಿ ದಪ್ಪ ಆಗಿದ್ಯಾ ಅಂತ ಅನಿಸ್ತಿರುತ್ತೆ, ಬೆಳಿತಾ ಇದೆಯಾ ಅಂತ. ಎಷ್ಟು ಏಜ್ ಅವ್ರಿಗೆ? 35. ಇಲ್ಲ, ಈ ಏಜ್ ನಲ್ಲಿ ಜನರಲಿ ಬೆಳಿತಾ ಇರಲ್ಲ. -14 -17 ಇದೆ ಅಂದ್ರೆ ಡೆಫಿನೆಟ್ ಆಗಿ ಅವ್ರ ಕಣ್ ಗುಡ್ಡೆ ಏನಿದೆ ನಮ್ ಎಲ್ಲಾರ್ಗಿಂತನೂ ಡೆಫಿನೆಟ್ ಆಗಿ ದೊಡ್ಡಕ್ಕಿರುತ್ತೆ. ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ನಮ್ಮ ಲಿಡ್ಸ್ ಇದೆಯಲ್ಲ, ಇದು ಸ್ವಲ್ಪ ಹಿಂಗ್ ಮೇಲಿರೋ ಬದಲು ಒಂದ್ ಸ್ವಲ್ಪ ಕೆಳಗಡೆ ಆಗ್ತಾ ಬರುತ್ತೆ. ಅವಾಗ ಕಣ್ ಗುಡ್ಡೆ ಇನ್ನೂ ಒಂಚೂರು ಪ್ರಾಮಿನೆಂಟ್ ಆಗಿ ಕಾಣಿಸುತ್ತೆ ಅಷ್ಟೇ. ಬಟ್ ಈ ಏಜ್ ನಲ್ಲಿ ಜನರಲಿ ಅದು ಇನ್ನೂ ಬೆಳಿತಾ ಇರಲ್ಲ. ಆಮೇಲೆ ಇದು ಪ್ರೋಟೀನ್, ನಾನು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದೆ, ಪ್ರೋಟೀನ್ ಏನಾದ್ರೂ ಕಮ್ಮಿ ಆದ್ರೆ, ಅಕಸ್ಮಾತ್ ಪ್ರೋಟೀನ್
ಡಿಫಿಷಿಯನ್ಸಿ ಇದ್ರೆ ಆತರ ಕಣ್ಣು ಬೆಳೆಯೋ ಚಾನ್ಸಸ್ ಹೆರಿಡಿಟಿಯಿಂದ ಇರುತ್ತೆ ಅಂತ ಓದ್ದೆ ನಾನು. ಅದು ನಿಜನಾ? ಪ್ರೋಟೀನ್ಸ್ ಪ್ರಾಬ್ಲಮ್ ಏನಾದ್ರು? ಇಲ್ಲ 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 ಇಲ್ಲ, ಪ್ರೋಟೀನ್ ಡಿಫಿಷಿಯನ್ಸಿಯಿಂದ ಆಗೋದಿಲ್ಲ, ಖಂಡಿತ ಇಲ್ಲ. ಆಕ್ಚುಲಿ ಡೈಲಿ ಅವಳು ತ್ರಾಟಕ ಪ್ರಾಕ್ಟೀಸ್ ಮಾಡ್ತಾಳೆ, ಹೈಬಾಲ್ ರೊಟೇಷನ್ಸ್ ಮೂವ್ಮೆಂಟ್ಸ್ ಮಾಡ್ತಾಳೆ. ಇನ್ನೊಂದು ನಮ್ದು ಹೆರಿಡಿಟಿನೂ ಇದೆ, ಕಣ್ಣೆಲ್ಲ ದಪ್ಪ ಇದೆ ಎಲ್ಲಾರ್ಗು. ಕಣ್ಗುಡ್ಡೆ ಅವಳೆ ಮಂಜುಳಾ ಗುರುರಾಜ್ ಇದೆ ಅಲ್ಲ, ಆ ತರ ಕಣ್ಗುಡ್ಡೆಗಳು ಎಲ್ಲಾರ್ಗು ಗುಂಡಿಗೆ ಇದೆ. ಇಲ್ಲ ಅಷ್ಟೇನೆ, ಅದು ಮೈನಸ್ ಪವರ್ ಇರೋರ್ಗೆ ಜನರಲಿ ಹಂಗ ಇರುತ್ತೆ, ಸೊ ಅದು ನಾರ್ಮಲ್ ಅಷ್ಟೇನೆ. ಬಟ್ ಏನಂದ್ರೆ ನಾನು ಇವಾಗ ಆಲ್ಮೋಸ್ಟ್ ಅವ್ರದ್ದು -14 ಇದೆ ಅಂದ್ರೆ ಅವ್ರ ಕಣ್ಗುಡ್ಡೆ ಮೇ ಬಿ ನಮ್ ಕಣ್ಗುಡ್ಡೆಗಿಂತ ಒಂದು ಅರ್ಧ ಸೆಂಟಿಮೀಟರ್ ದೊಡ್ಡಕ್ಕಿರ್ಬೋದು ಅಷ್ಟೇನೆ, ತೀರಾ ಜಾಸ್ತಿನೂ ಏನ್ ದೊಡ್ಡಕ್ಕಿರಲ್ಲ. ಬಟ್ ನಮ್ಮ ಏನು ಸಾಕೆಟ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಬೋನ್ ಸ್ಟ್ರಕ್ಚರ್ ರಿಜಿಡ್ ಆಗಿರುತ್ತಲ್ಲ, ಆದ್ರಿಂದ ಏನ್ ದೊಡ್ಡಕ್ಕಿರುತ್ತೆ ಅದು ಹೊರಗಡೆನೆ ಕಾಣಿಸ್ಬೇಕು, ಕಣ್ಣು ಒಳಗಡೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಆದ್ರಿಂದ ಅದು ಸ್ವಲ್ಪ ಪ್ರಾಮಿನೆಂಟ್ ಆಗಿ ಕಾಣಿಸುತ್ತೆ ಅಷ್ಟೇ. ಓಕೆ. ಆಮೇಲೆ ಮತ್ತೆ ಇದಕ್ಕೆ ಏನಾದ್ರೂ ಸರ್ಜರಿ ಏನಾದ್ರೂ ಇದೆಯಾ? ಅಂದ್ರೆ ಪರ್ಮನೆಂಟ್ ಆಗಿ ಯೂಸ್ ಮಾಡಿ ಹಾ, -14 -18ಗೆ ನಾವು ಜನರಲಿ ಲಾಸಿಕ್ ಸರ್ಜರಿ ಮಾಡಲ್ಲ, ಬಟ್ ಇದಕ್ಕೆ ICL ಅಂತ ಹೇಳ್ತೀವಿ, ಇಂಟ್ರಾ ಆಕ್ಯುಲರ್ ಕಾಂಟ್ಯಾಕ್ಟ್ ಲೆನ್ಸ್ ಅಂತ, ಅದನ್ನ ಮಾಡ್ಬೋದು. ಲೆನ್ಸ್ ಇಡ್ತೀವಿ. ಈಗ ಅದನ್ನ ಆಪರೇಷನ್ ಮಾಡಿಸ್ಕೊಂಡ್ಮೇಲೆ ಚಾಯ್ಲಿಸ್ ಬರುತ್ತಲ್ಲ, 40 ಆದ್ಮೇಲೆ ಪ್ಲಸ್ ಬರುತ್ತಲ್ಲ, ಅದೇನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ, ಅವರು 35 ಇಯರ್ಸ್ ಇರೋದ್ರಿಂದ ಒಂದ್ ಕಣ್ಣನ್ನ ಫುಲ್ ಡಿಸ್ಟೆನ್ಸ್ ಗೆ ಕರೆಕ್ಷನ್ ಮಾಡ್ಬೋದು, ಇನ್ನೊಂದನ್ನ ಸ್ವಲ್ಪ ಮೈನಸ್ ನಲ್ಲಿ ಇಟ್ರೆ ಅವರಿಗೆ ತಕ್ಷಣಕ್ಕೆ 40 ವರ್ಷಕ್ಕೆ ಅವಶ್ಯಕತೆ ಇರಲ್ಲ. ಇವಾಗ ನಾವು ಏನಾದ್ರು ಸರ್ಜರಿಗಳು ಮಾಡಿದಾಗ ಏನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಡಿಸ್ಟೆನ್ಸ್ ಗೆ ನಾರ್ಮಲ್ ಮಾಡ್ಬಿಡ್ತೀವಿ, ಸೊ ದೂರದ್ದು ಅವ್ರಿಗೆ ಕ್ಲಿಯರ್ ಆಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಚಾಲೀಸ್ ಅನ್ನೋದು ಅವಾಗ ಎಲ್ಲರಿಗೂ ಬಂದೇ ಬರುತ್ತಲ್ಲ, ಸೊ ಅದನ್ನ ನಾರ್ಮಲ್ ಮಾಡಿದಾಗ 40 ವರ್ಷಕ್ಕೆ ಹತ್ತದ್ದು ಅಷ್ಟ್ ಕ್ಲಿಯರ್ ಆಗಿ ಕಾಣಿಸಲ್ಲ. ಅದೊಂಥರ ಏನಂತ ಹೇಳೋದು, ಟ್ರೇಡ್ ಆಫ್ ಅಂತ ಹೇಳ್ತೀವಲ್ಲ, ಸೊ ಒಂದ್ ಸಿಕ್ತಾಗ ಇನ್ನೊಂದು ಪ್ರಾಬ್ಲಮ್. ಬಟ್ ಏನಂದ್ರೆ ಮೋಸ್ಟ್ ಆಫ್ ದ ಟೈಮ್ ಅವ್ರಿಗೆ ತೊಂದರೆ ಆಗೋದಿಲ್ಲ. ಒಂದ್ ಕಣ್ಣನ್ನ ಸ್ವಲ್ಪ ಮೈನಸ್ ನಲ್ಲಿ ಇಟ್ಟಾಗ ಒಂದು ಫುಲ್ ಕ್ಲಿಯರ್ ಆಗಿ ದೂರದ್ ಕಾಣಿಸ್ತಾ ಇರುತ್ತೆ, ಇನ್ನೊಂದ್ರಲ್ಲಿ ಫುಲ್ ಕ್ಲಿಯರ್ ಆಗಿ ಹತ್ರದ್ ಕಾಣಿಸ್ತಾ ಇರುತ್ತೆ. ಸೊ ಎರಡರ ಮಧ್ಯ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಯು ವೆಲ್ಕಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ನನಗೊಂದು ಡೌಟ್ ಇದೆ. ಅಸ್ಟಿಗ್ಮ್ಯಾಟಿಸಮ್ ಅಂದ್ರೆ ಏನು? ಆಸ್ಟಿಗ್ಮ್ಯಾಟಿಸಮ್ ಅಂದ್ರೆ ಒಂದು ಕಣ್ಣಿನ ಎರರ್, ಸಿಲಿಂಡ್ರಿಕಲ್ ಎರರ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಒಂದು ಫುಟ್ಬಾಲ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಫುಟ್ಬಾಲ್ ನ ನೆಲದ ಮೇಲೆ ಇಟ್ಬಿಟ್ಟು ಒಂದ್ ಕೋಲನ್ನ ಅದ್ರ ಮೇಲೆ ಇಟ್ಟು ನಾವ್ ಅದನ್ನ ತಳ್ಳಿದ್ರೆ ಏನಾಗುತ್ತೆ, ಒಂದೇ ಒಂದ್ ಕಡೆ ಅದು ಫ್ಲಾಟ್ ಆಗುತ್ತೆ ಅಲ್ಲ. ಸೊ ಆಸ್ಟಿಗ್ಮ್ಯಾಟಿಸಮ್ ಹಂಗೇನೆ, ನಮ್ ಕಣ್ಣಿನ ಗುಡ್ಡೆ ಏನಿದೆಯಲ್ಲ ಅದು ಫುಲ್ ರೌಂಡ್ ಆಗಿರ್ಬೇಕು, ಒಂದು ಆಕ್ಸಿಸ್ ನಲ್ಲಿ ಅದು ಸ್ವಲ್ಪ ಫ್ಲಾಟ್ ಆಗಿರುತ್ತೆ. ಸೊ ಇದನ್ನ ನಾವು ಸಿಲಿಂಡ್ರಿಕಲ್ ಎರರ್ ಅಥವಾ ಆಸ್ಟಿಗ್ಮ್ಯಾಟಿಸಮ್ ಅಂತ ಹೇಳ್ತೀವಿ. ಬೈ ಬರ್ತ್ ಬರುತ್ತಾ ಮೇಡಮ್? ಅದು ಬೈ ಬರ್ತ್ ಹೌದು, ಅದು ಸ್ಟ್ರಕ್ಚರಲ್ ಪ್ರಾಬ್ಲಮ್, ಆದ್ರಿಂದ ಬೈ ಬರ್ತೆ ಬರೋದು ಅದು ಮೋಸ್ಟ್ ಆಫನ್. ಬಟ್ ಏನಂದ್ರೆ ಚಿಕ್ಕ ಆಸ್ಟಿಗ್ಮ್ಯಾಟಿಕ್ ಎರರ್ ಇರುತ್ತೆ, -0.5 ಅಷ್ಟು ಆಸ್ಟಿಗ್ಮ್ಯಾಟಿಕ್ ಎರರ್ ಏನಿರುತ್ತಲ್ಲ, ಅದ್ ಜನರಲಿ ಏನು ಪ್ರಾಬ್ಲಮ್ ಮಾಡಲ್ಲ. ಅಷ್ಟು ಎರರ್ ಇವಾಗ ನನ್ಗೂನು ಇದೆ. ಬಟ್ ಈ ಆಸ್ಟಿಗ್ಮ್ಯಾಟಿಕ್ ಪ್ರಾಬ್ಲಮ್ ಇದ್ದಾಗ ಏನಂದ್ರೆ ಜಾಸ್ತಿ ಹೊತ್ತು ಸ್ಕ್ರೀನ್ ಗಳನ್ನ ನೋಡ್ರೆ ಅಥವಾ ತುಂಬಾ ಹೊತ್ತು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ಕಣ್ಣಿಗೆ ಸ್ಟ್ರೈನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಕಾಣಿಸೋದೆಲ್ಲ ಕಾಣಿಸ್ತಾ ಇರತ್ತೆ, ಬಟ್ ತಲೆನೋವಾಗೋದು, ಕಣ್ ಸುತ್ತ ಸ್ಟ್ರೈನ್ ಅನ್ಸೋದು ಇದು ಸ್ಟಾರ್ಟ್ ಆಗುತ್ತೆ. ಸಪೋಸಿಂಗ್ ಆಸ್ಟಿಗ್ಮ್ಯಾಟಿಕ್ ಎರರ್ ತುಂಬಾ ಜಾಸ್ತಿ ಇತ್ತು, ಲೈಕ್ -2 ಇದೆ, -3 ಆಸ್ಟಿಗ್ಮ್ಯಾಟಿಕ್ ಎರರ್ ಇದೆ ಅಂದ್ರೆ ಅವಾಗ ಅವ್ರಿಗೆ ಏನು ಸ್ಟ್ರೈಟ್ ಇರುತ್ತೋ ಅದೆಲ್ಲ ಸ್ವಲ್ಪ ಡೊಂಕ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಪವರ್ ಆಸ್ಟಿಗ್ಮ್ಯಾಟಿಸಮ್ ನಾವು ಅಂದ್ರೆ ಸಿಂಪ್ಟಮ್ಸ್ ಬೇರೆ ಬೇರೆ ಇರುತ್ತೆ. ಅದು ಏಜ್ ಆಗ್ತಾ ಹೋದಂಗೆ ಜಾಸ್ತಿ ಆಗುತ್ತೆ. ಅದು ಜನರಲಿ ಇದು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಆದ್ರಿಂದ ಏಜ್ ಜೊತೆ ಇದು ಚೇಂಜ್ ಆಗಲ್ಲ, ಆಲ್ಮೋಸ್ಟ್ ಅಷ್ಟೇ ಇರುತ್ತೆ. ಬಟ್ ಜನರಲಿ ನಾವು ಮಕ್ಕಳಲ್ಲಿ ಏನ್ ನೋಡಿದೀವಿ ಅಂದ್ರೆ, ಯಾವಾಗ ಆನ್ಲೈನ್ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಅವಾಗ ಈ ಆಸ್ಟಿಗ್ಮ್ಯಾಟಿಕ್ ಎರರ್ ಮ್ಯಾನಿಫೆಸ್ಟ್ ಆಗುತ್ತೆ. ಮ್ಯಾನಿಫೆಸ್ಟ್ ಆಗೋದು ಅಂದ್ರೆ ಈ ಪವರ್ ಮೊದ್ಲಿಂದ ಇತ್ತು, ಬಟ್ ಸಮ್ಹೌ ಕಣ್ಣಿನ ಮಸಲ್ಸ್ ಅದನ್ನ ಅಡ್ಜಸ್ಟ್ ಮಾಡ್ತಾ ಇತ್ತು. ಯಾವ್ದಾದ್ರು ಫಿಸಿಕಲ್ ಸ್ಟ್ರೆಸ್, ಎಮೋಷನಲ್ ಸ್ಟ್ರೆಸ್ ಜಾಸ್ತಿ ಆದಾಗ, ಅಂದ್ರೆ ಕೆಲವೊಬ್ಬರಿಗೆ ಏನೋ ಒಂದು ದೊಡ್ಡದು ವೈರಲ್ ಫೀವರ್ ಬಂತು, ಅದಾದ್ಮೇಲಿಂದ ತಲೆನೋವು ಸ್ಟಾರ್ಟ್ ಆಗುತ್ತೆ, ಅವಾಗ ಆಸ್ಟಿಗ್ಮ್ಯಾಟಿಕ್ ಎರರ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಜನರಲಿ ಅವಾಗ ಮ್ಯಾನಿಫೆಸ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಕೆಲವೊಬ್ಬರಿಗೆ ಅದೇ, ನನ್ಗೆ ಹೈಸ್ಕೂಲ್ ನಲ್ಲಿ ಏನೂ ಪ್ರಾಬ್ಲಮ್ ಇರ್ಲಿಲ್ಲ, ಕಾಲೇಜ್ ನಲ್ಲಿ ಏನೂ ಪ್ರಾಬ್ಲಮ್ ಇರ್ಲಿಲ್ಲ, ಇವಾಗ ಸಾಫ್ಟ್ವೇರ್ ಇಂಜಿನಿಯರ್, ನಾನು ಇವಾಗ 8 hours ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಇವಾಗ ತಲೆನೋವು ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಮೋಸ್ಟ್ ಆಫನ್ ಅಂತವರಿಗೆ ಆಸ್ಟಿಗ್ಮ್ಯಾಟಿಕ್ ಎರರ್ ಇರುತ್ತೆ.
ಓಕೆ ಮೇಡಮ್, ಥ್ಯಾಂಕ್ ಯು. ಯು ವೆಲ್ಕಮ್. ನಮಸ್ತೆ ಮ್ಯಾಮ್. ನಮಸ್ತೆ ಲಕ್ಷ್ಮಿ. ನಮ್ಮ ಅತ್ತೆಯವರಿಗೆ ಒಂದು 3 years ಇಂದ ಒಂದ್ ಕಣ್ಣನ್ನ ರಿಮೂವ್ ಮಾಡಿದ್ದಾರೆ. ಓಕೆ. ಅದು ಅವ್ರಿಗೆ ಇನ್ಫೆಕ್ಷನ್ ಆಗ್ಬಿಟ್ಟು ಆಪರೇಷನ್ ಆಗಿ ರಿಮೂವ್ ಮಾಡಿದ್ದಾರೆ. ಅವ್ರು ಇವಾಗ ಆರ್ಟಿಫಿಷಿಯಲ್ ಕಣ್ಣು ಹಾಕೊಂಡಿದ್ದಾರೆ. ಅದು ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ. ಅದು ಡೈಲಿ ನೈಟ್ ತೆಗಿಯೋದು ಮತ್ತೆ ಮಾರ್ನಿಂಗ್ ಹಾಕೋದು ಮಾಡ್ತಾರೆ. ಓಕೆ. ಅದಕ್ಕೆ ಪರ್ಮನೆಂಟ್ ಏನಾದ್ರೂ ಸೊಲ್ಯೂಷನ್ ಇದೆಯಾ, ತೆಗಿಯೋದು ಹಾಕೋದು ಇಲ್ಲದೆ ಇರೋದು? ಇಲ್ಲ, ಆಕ್ಚುಲಿ ಏನಂದ್ರೆ ಅದನ್ನ ಪ್ರಾಸ್ಥೆಟಿಕ್ ಐ ಅಂತ ಹೇಳ್ತೀವಿ. ಸೊ ಇವಾಗ ಹೊರಗಡೆಯಿಂದ ನಾವು ನಾರ್ಮಲ್ ಆಗಿ ಕಾಂಟ್ಯಾಕ್ಟ್ ಲೆನ್ಸ್ ಹೆಂಗ್ ಹಾಕ್ತಿವಿ ಹಂಗೆ ಈಗ ಪರ್ಮನೆಂಟ್ ಆಗಿ ಇವಾಗ ಅವ್ರಿಗೆ ಆ ತರದ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಕಣ್ಣಿನ ಮಸಲ್ಸ್ ಸಾಕಾಗ್ತಾ ಇರ್ಲಿಲ್ಲ ಅಂತ, ಅಂದ್ರೆ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿನೇ ಇತ್ತು ಅನ್ಸುತ್ತೆ. ಇವಾಗ ಹಾಕಿ ತೆಗಿಯೋ ತರದ್ ಏನಕ್ಕೆ ಕೊಡ್ತಾರೆ ಅಂದ್ರೆ ಈಗ ಹೊರಗಡೆಯಿಂದ ಇದನ್ನ ನಾವು ಹಾಕ್ತಾ ಇರೋದು, ಸೊ ಅದ್ರ ಜೊತೆ ಒಳಗಡೆ ಇನ್ಫೆಕ್ಷನ್ ಹೋಗ್ಬೋದು. ಆಮೇಲೆ ಕಣ್ಣಿನ ಸಾಕೆಟ್ ಏನಿದೆಯಲ್ಲ, ಕಣ್ಣಿನ ಸಾಕೆಟ್ ಡೈರೆಕ್ಟ್ ಆಗಿ ಹಿಂದೆ ಬ್ರೈನಿಗೆ ಕನೆಕ್ಷನ್ ಇರುತ್ತೆ. ಸೊ ಅಕಸ್ಮಾಗಿ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಬ್ರೈನ್ಗೆ ಇನ್ಫೆಕ್ಷನ್ ಹೋಗುತ್ತೆ. ಆದ್ರಿಂದ ಅದನ್ನ ದಿನ ಹಾಕಿ ತೆಗೆದು ಅಲ್ಲಿ ಹೈಜೀನ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಫಿಕ್ಸ್ ಮಾಡ್ಬಿಟ್ರೆ ಏನಾಗುತ್ತೆ, ಅಕಸ್ಮಾತ್ ಆಗಿ ಏನಾದ್ರು ಇನ್ಫೆಕ್ಷನ್ ಇತ್ತು ಅಂದ್ರೆ ಅದ್ ಒಳಗಡೆ ಹೋಗಿದ್ದು ಗೊತ್ತಾಗಲ್ಲ. ಆದ್ರಿಂದಾನೇ ಅದನ್ನ ಆತರ ಕೊಡ್ಲಿಕ್ಕಾಗಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ಯು ವೆಲ್ಕಮ್. ಹಲೋ ಮ್ಯಾಮ್. ಹಲೋ ಭುವನೇಶ್, ಹೇಳಿ ಪ್ಲೀಸ್. ನನ್ನ ಕ್ವೆಶನ್ ಏನಂದ್ರೆ, ಈಗ ನಾವು ನಾರ್ಮಲ್ ಆಗಿ ಬೈಕ್ ಮತ್ತೆ ಅಥವಾ ಬೈಕ್ ಎಲ್ಲ ಡ್ರೈವ್ ಮಾಡುವಾಗ ಡೈರೆಕ್ಟ್ ಗಾಳಿ ನಮ್ ಕಣ್ಣಿಗೆ ಬರ್ತದಲ್ಲ. ಈಗ ಸ್ಪೀಡ್ ಡ್ರೈವ್ ಮಾಡುವಾಗ ನಾರ್ಮಲಿ ಸ್ಪೀಡ್ ಅಂತ ಅಲ್ಲ, ಬಟ್ ಡ್ರೈವ್ ಮಾಡುವಾಗ ಗಾಳಿ ಡೈರೆಕ್ಟ್ ನಮ್ ಕಣ್ಣಿಗೆ ಹೋಗ್ತದಲ್ಲ. ಅದರಿಂದ ನಾವು ಲೈಕ್ ಗ್ಲಾಸ್ ಯೂಸ್ ಮಾಡದೆ ನಾರ್ಮಲ್ ಆಗಿ ಗಾಡಿ ಓಡಿಸಿದ್ರೆ ಡ್ರೈವ್ ಮಾಡಿದ್ರೆ ಕಣ್ಣಿಗೆ ಆ ತರ ಗಾಳಿ ಹೋಗೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗ್ತದ? ಹೆಲ್ಮೆಟ್ ಹಾಕೊಂಡಿರ್ತೀರಾ ಅಲ್ವಾ? ಅಂದ್ರೆ ಹೆಲ್ಮೆಟ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಗಾಳಿ ಹೋಗೋದ್ರಿಂದ ಪ್ರಾಬ್ಲಮ್ ಆಗ್ತದೆ? ಇಲ್ಲ, ಅದಕ್ಕಾಗನೇ ಕೇಳಿದೆ. ಇಲ್ಲ, ಖಂಡಿತ ಹೆಲ್ಮೆಟ್ ನ ಯೂಸ್ ಮಾಡಿ, ಬಟ್ ಗಾಳಿ ಹೋಗೋದ್ರಿಂದ ಆಕ್ಚುಲಿ ಏನು ತೊಂದರೆ ಇಲ್ಲ. ಓಕೆ, ನಮ್ ಕಣ್ಣಿಗೆ ಆ ಕೆಪಾಸಿಟಿ ಇರುತ್ತೆ. ಅಕಸ್ಮಾತ್ ಆಗಿ ಏನಾದ್ರು ಧೂಳ್ ಬಿತ್ತು ಅಂದ್ರೂ ಕಣ್ಣಿಗೆ ಇರೋದೇ ಅದಕ್ಕೆ, ಆ ಧೂಳನ್ನ ವಾಶ್ ಮಾಡ್ಬೇಕು. ತೊಂದರೆ ಇಲ್ಲ, ಬಟ್ ನಿಮ್ ಸೇಫ್ಟಿಗಾಗಿ ಖಂಡಿತ ಹೆಲ್ಮೆಟ್ ನ ಹಾಕೊಂಡು ಓಡಾಡಿ. ಯು ವೆಲ್ಕಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮಂಜುಳಾ. ಮಂಜುಳಾ ಮ್ಯಾಮ್. ಹೇಳಿ. ನಮ್ಮ ಅಮ್ಮಂಗೆ 55 ವರ್ಷ ಆಗಿದೆ ಮ್ಯಾಮ್. ಕಣ್ಣಲ್ಲಿ ಒಂಥರ ಎಕ್ಸ್ಟ್ರಾ ಸ್ಕಿನ್ ತರ ಬಂದಿತ್ತು. ಅದನ್ನ ಹಾಸ್ಪಿಟಲ್ ಇವಾಗ ರೀಸೆಂಟ್ ಆಗಿ 15 days ಬ್ಯಾಕ್ ಅಲ್ಲಿ ಹಾಸ್ಪಿಟಲ್ ಗೆ ತೋರ್ಸಿದಾಗ ಅವರು ಕಣ್ಣು ಮುಚ್ಚಿದ ತುಂಬಾ ಚುಚ್ಚಿದ ಅನುಭವ ಆಗ್ತಾ ಇತ್ತು. ಇವಾಗ ಅವ್ರಿಗೆ ನಮ್ ಕಣ್ಣಿಗೆ BP ಬಂದಿದೆ ಅಂತ ಹೇಳಿದ್ದಾರೆ ಮ್ಯಾಮ್ ಅವರು. ಇದು ನಾನು ಯಾಕೆ ಇದನ್ನ ಎಲ್ಲೂ ಕೇಳಿಲ್ಲ ಮ್ಯಾಮ್, ನಾವು ಇದೇ ಫಸ್ಟ್ ಟೈಮ್ ಕೇಳಿದ್ದು. ಅದು ಸಾಧ್ಯತೆ ಉಂಟಾ ಮ್ಯಾಮ್? ಅದು ಹೌದು. ನಾನು ಈ ಸ್ಲೈಡ್ಸ್ ಒಂದ್ ಸ್ಲೈಡ್ ನಲ್ಲಿ ನಾನು ಹೇಳದ್ನಲ್ಲ, ಗ್ಲಾಕೋಮಾ ಅಂತ ಕಾಯಿಲೆ ಇರೋರು ಈ ಆಸನಗಳನ್ನ ಮಾಡ್ಬೇಡಿ ಅಂತ. ಸೊ ನಾನು ಅವಾಗ ಹೇಳ್ದೆ, ಕಣ್ಣಲ್ಲಿ ಒಂದು ಪ್ರೆಷರ್ ಇರುತ್ತೆ, ಆ ಪ್ರೆಷರ್ ಜಾಸ್ತಿ ಆದಾಗ ನಾವ್ ಅದನ್ನ ಗ್ಲಾಕೋಮಾ ಅಂತ ಕರಿತೀವಿ ಅಂತ. ಸೊ ಈ ಗ್ಲಾಕೋಮಾ ಅನ್ನೋ ಕಾಯಿಲೆ ಆಕ್ಚುಲಿ ತುಂಬಾ ಪ್ರಿವಿಲೆಂಟ್ ಆಗೇ ಇರುತ್ತೆ. ಆಕ್ಚುಲಿ ಗೊತ್ತಾಗೋದಿಲ್ಲ. ನಾವು 40 ವರ್ಷ ಆದ್ಮೇಲೆ ಯಾವುದೇ ಪೇಷಂಟ್ 40 ವರ್ಷ ಅಥವಾ ಮೇಲ್ಪಟ್ಟಿನ ವಯಸ್ಸಿನವ್ರು ಬಂದಾಗ ನಾವು ಪ್ರತಿ ಎಕ್ಸಾಮಿನೇಷನ್ ಅಲ್ಲಿ ಗ್ಲಾಕೋಮಾಗೆ ನಾವು ಟೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಈ ಗ್ಲಾಕೋಮಾ ಅನ್ನೋದಿದೆಯಲ್ಲ, ಐ ಪ್ರೆಷರ್ ಅನ್ನೋದೇನಿದೆಯಲ್ಲ, ಅದು ನಿಮ್ಗೆ ಸಿಂಪ್ಟಮ್ಸ್ ಏನು ಇರೋದಿಲ್ಲ, ಗೊತ್ತಾಗೋದಿಲ್ಲ. ಬಟ್ ನಿಧಾನವಾಗಿ ದೃಷ್ಟಿ ಕಡಿಮೆ ಆಗ್ತಾ ಹೋಗ್ಬಿಡುತ್ತೆ. ಏನ್ ಕಡಿಮೆ ಆಗುತ್ತಲ್ಲ ಅದನ್ನ ವಾಪಸ್ ಸರಿ ಮಾಡ್ಲಿಕ್ಕಾಗಲ್ಲ. ಸೊ ಐ ಪ್ರೆಷರ್ ಅಂತ ಏನಾದ್ರು ಗೊತ್ತಾಯ್ತು ಅಂದ್ರೆ ಅದಕ್ಕೆ ಕೆಲವೊಮ್ಮೆ ಮೋಸ್ಟ್ ಆಫ್ ದ ಟೈಮ್ 90% ಡ್ರಾಪ್ಸ್ ನಲ್ಲೇನೆ ಕಡಿಮೆ ಆಗುತ್ತೆ. ಹೌದು. ಅಂಡ್ ಹೇಗೆ BP-ಗೆ ಜೀವನ ಪರ್ಯಂತ ತಗೊಳ್ಬೇಕಾಗುತ್ತೋ ಮಾತ್ರೆಗಳನ್ನ, ಅದೇ ತರ ಐ ಪ್ರೆಷರ್ಗೆ ಜೀವನ ಪರ್ಯಂತ ಡ್ರಾಪ್ಸ್ ನ ಹಾಕ್ಬೇಕಾಗತ್ತೆ. ಬಟ್ ಕರೆಕ್ಟ್ ಆಗಿ ಹಾಕೋದ್ರಿಂದ ಇವಾಗ ಏನ್ ದೃಷ್ಟಿ ಇದೆ ಅದನ್ನ ಪೂರ್ತಿ ಕಾಪಾಡ್ಕೋಬಹುದು. ಅದನ್ನ ನೆಗ್ಲೆಕ್ಟ್ ಮಾಡೋದ್ ಬೇಡ ಅಷ್ಟೇನೆ. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಯು ವೆಲ್ಕಮ್. ನಮಸ್ಕಾರ ಮೇಡಮ್. ನಮಸ್ತೆ ಸುಕನ್ಯಾ ಅವರೇ, ಹೇಳಿ. ಇದು ಕಣ್ಣು ಇದೆ, ನೀವು ಅವಾಗ ಹೇಳಿದ್ರಲ್ಲ ಕಣ್ಣು ಒಳಗೂ ಅಲರ್ಜಿ ಹೊರಗೂ ಅಲರ್ಜಿ ಇದ್ರೆ ಕಣ್ಣಿಗೆ ನಾನು ಸೌತೆಕಾಯಿ ಇಟ್ಕೊಂಡ್ರು ಅದೆಲ್ಲ ಮತ್ತಷ್ಟು ತುರ್ಸಿದಂಗ ಆಗ್ತದೆ. ಈ ಕಣ್ಣಿಗೆ ನೀರ್ ಹಾಕೊಳ್ಬೋದಾ? ತಣ್ಣೀರು? ಕಣ್ಣಿಗೆ ನೀರ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಆಕ್ಚುಲಿ ಏನಂದ್ರೆ ಕಣ್ಣೀರ್ನಲ್ಲಿ 3 ಲೇಯರ್ ಇರುತ್ತೆ. 90% ಅಂಶ ನೀರಿನ ಅಂಶ ಇರುತ್ತೆ. ಅದ್ರ ಮೇಲೆ ಒಂದು ಜಿಡ್ಡಿನ ಅಂಶ ಇರುತ್ತೆ. ಕಣ್ಣೀರು ಎವಾಪರೇಟ್ ಆಗ್ಬಿಡ್ಬಾರ್ದು ಅಂತ.
ಅದ್ರ ಜೊತೆ ಒಂದು ಮ್ಯೂಕಸ್ ಲೇಯರ್ ಅಂತ ಹೇಳ್ತೀವಿ. ಅಂದ್ರೆ ಬೆಳಿಗ್ಗೆ ಹೊತ್ತು ಕೆಲವೊಮ್ಮೆ ಇಲ್ಲಿ ಗೀಚ್ ಕಟ್ಕೊಂಡಿರುತ್ತಲ್ಲ, ಅದು 3 ಲೇಯರ್ ಇರುತ್ತೆ. ಕಣ್ಣನ್ನ ಬರೀ ನೀರಲ್ಲಿ ತೊಳ್ಕೊಂಡಾಗ ಇರುತ್ತೆ ಅಂದ್ರೆ ಆ 3 ಲೇಯರ್ ಅಲ್ಲಿ ಒಂದು ಈಕ್ವಿಲಿಬ್ರಿಯಂ ಇರುತ್ತೆ, ಒಂದು ಇದಿದು ಇಷ್ಟಿಷ್ಟೇ ಇರ್ಬೇಕು ಅನ್ನೋದು. ಅದು ಹೋಗ್ಬಿಟ್ಟು ಕಣ್ಣಲ್ಲಿ ಬರೀ ನೀರು ಉಳ್ಕೊಳತ್ತೆ. ಸೊ ಸದ್ಯಕ್ಕೆ ನಿಮ್ಗೆ ತಣ್ಣಗ್ ಅನ್ಸ್ಬೋದು, ಬಟ್ ಅದಾದ್ಮೇಲಿಂದ ಕಣ್ಣಿನ ಒಳಗಡೆ ಏನು ಗ್ಲ್ಯಾಂಡ್ಸ್ ಇದೆಯಲ್ಲ ಅದ್ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕಾಗತ್ತೆ. ಯಾಕಂದ್ರೆ 2 ಲೇಯರ್ ಹೊರಟೋಗಿರುತ್ತಲ್ವಾ, ಅದನ್ನ ಮತ್ತೆ ಅದು ಸರಿ ಮಾಡ್ಬೇಕಾಗತ್ತೆ. ಸೊ ಕಣ್ ಒಳಗಡೆ ನೀರ್ ಹಾಕೋ ಅವಶ್ಯಕತೆ ಇಲ್ಲ. ಯಾವಾಗ ಕಣ್ಣಿಗೆ ಜಾಸ್ತಿ ನೀರ್ ಬೇಕು ಅಂತ ಅನ್ಸುತ್ತೋ ಬ್ರೈನಿಗೆ ಸಿಗ್ನಲ್ಸ್ ಹೋಗುತ್ತೆ, ಕಣ್ಣೀರ್ ಜಾಸ್ತಿ ನಮ್ಗೆ ಸೆಕ್ರೀಟ್ ಆಗತ್ತೆ. ಬಟ್ ನಿಮ್ಗೆ ಅಲರ್ಜಿ ಇದ್ದು ನಿಮ್ಗೆ ಸೌತೆಕಾಯಿ ಇಟ್ಕೊಂಡಾಗ್ಲೂ ತೊಂದ್ರೆ ಆಗ್ತಿದೆ ಅಂದ್ರೆ ಅಲರ್ಜಿಗೆ ಜನರಲಿ ಕೋಲ್ಡ್ ಕಂಪ್ರೆಸಸ್ ಅಂತ ಹೇಳ್ತೀವಿ. ಅಂದ್ರೆ ತಣ್ಣಗಿರೋದ್ ಏನೇ ಇಟ್ಟಾಗ ಅಲರ್ಜಿ ಆಗಿರೋ ಜಾಗಕ್ಕೆ ನಿಮ್ಗೆ ಅಲರ್ಜಿ ಕಡಿಮೆ ಆಗುತ್ತೆ. ಸೊ ನಿಮ್ಗೆ ಸೌತೆಕಾಯಿ ಇಡೋದ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ನೀವು ಪ್ಲೇನ್ ಐಸ್ನು ಒಂದು ಕರ್ಚೀಫ್ ನಲ್ಲಿ ಸುತ್ತಬಿಟ್ಟು ಬಟ್ಟೆನಲ್ಲಿ ಅದನ್ನು ನೀವು ಕಣ್ಮೇಲೆ ಇಟ್ಕೋಬಹುದು. ಅಫ್ಕೋರ್ಸ್ ಅಲರ್ಜಿ ತುಂಬಾ ಜಾಸ್ತಿ ಇದ್ರೆ ನೀವು ನಿಮ್ ಆಫ್ಥಾಲ್ಮಾಲಜಿಸ್ಟ್ ಗೆ ತೋರಿಸ್ಕೊಳ್ಳಿ. ಯಾಕಂದ್ರೆ ಅಲರ್ಜಿ ಎಷ್ಟು ಲೆವೆಲ್ ಅಲ್ಲಿ ಇದೆ ಅಂತ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಸರಿ, ಥ್ಯಾಂಕ್ ಯು. ಯು ವೆಲ್ಕಮ್. ಅರುಣ ಅವರೇ, ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಕ್ವಶನ್ಸ್ ಇದೆಯಾ? ಮ್ಯಾಮ್ ಇನ್ನೊಂದು ಒಬ್ಬೊಬ್ರನ್ನ ನೋಡಿದೀನಿ ನಾನು, ಒಂದ್ ಕಣ್ ದೊಡ್ಡದಿರುತ್ತೆ, ಒಂದ್ ಕಣ್ ಚಿಕ್ಕದಿರುತ್ತೆ. ಅದೇನಾದ್ರೂ ಪ್ರಾಬ್ಲಮ್ ಈಗ ಬೈ ಬರ್ತ್ ಆಗಿದ್ರೆ ಅದು ಆಕ್ಚುಲಿ ನಂದು ಹಾಗೆ ಇರೋದು, ಒಂದ್ ಕಣ್ಣು ದೊಡ್ಡದಿದೆ, ಒಂದ್ ಕಣ್ ಚಿಕ್ಕದಿದೆ. ಇಲ್ಲ, ಮೋಸ್ಟ್ ಆಫನ್ ಕಣ್ಣು ದೊಡ್ಡದು ಚಿಕ್ಕದಿರೋದಿಲ್ಲ. ನಮ್ ಕಣ್ಣಿನ ರೆಪ್ಪೆ ಇದೆಯಲ್ಲ ಅದ್ರ ಅಲೈನ್ಮೆಂಟ್ ಅಲ್ಲಿ 1 mm ಏನಾದ್ರು ಡಿಫ್ರೆನ್ಸ್ ಇರುತ್ತೆ. ಅವಾಗ ನೋಡ್ಲಿಕ್ಕೆ ಒಂದ್ ಕಣ್ ದೊಡ್ಡದು ಒಂದ್ ಕಣ್ ಚಿಕ್ಕದು ಅನ್ನೋ ತರ ಕಾಣಿಸುತ್ತೆ ಬಿಟ್ರೆ ಆಕ್ಚುಲಿ 2 ಮಧ್ಯೆ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ. ಅದು ನಮ್ಗೆ ನೋಡೋದಕ್ ಹಂಗ ಅನ್ಸುತ್ತೆ ಅಷ್ಟೇ. ಫೋಟೋ ಏನನ್ನ ಕ್ಲಿಕ್ ಮಾಡಿದಾಗ ಅದು ಹಾಗೆ ಕಾಣಿಸ್ತಿರುತ್ತೆ, 2 ಗಂಟೆ ದೊಡ್ಡದಿರುತ್ತೆ ಕಾಣಿಸುತ್ತೆ, ಇಲ್ಲ ಅದು ಹತ್ರದಿಂದ ನೋಡಿದಾಗ ಅವಾಗ ಗೊತ್ತಾಗುತ್ತೆ. ಒಂದ್ರದ್ ರೆಪ್ಪೆ ಮೇ ಬಿ ಒಂದ್ ಸ್ವಲ್ಪ ಮೇಲೆ ಅಥವಾ ಕೆಳಗಡೆ ಇರುತ್ತೆ ಅಷ್ಟೇ. ಇಲ್ಲ ಅಂದ್ರೆ ಕಣ್ಣಿನ ಗುಡ್ಡೆನಲ್ಲಿ ಏನು ಸಮಸ್ಯೆ ಇರಲ್ಲ. ಹಾ ಮ್ಯಾಮ್, ಈಗ ಮ್ಯಾಮ್ ಕ್ವಿಜ್ಗೆ ಹೋಗೋಣ. ಹಲೋ ಮ್ಯಾಮ್, ನಂದೊಂದು ಪ್ರಶ್ನೆ ಏನು ಅಂದ್ರೆ, ಇವಾಗ ಎಲ್ಲರೂ ಮೊಬೈಲು ಲ್ಯಾಪ್ಟಾಪ್ ಎಲ್ಲ ಇದ್ ಮಾಡ್ತಾ ಇದಾರೆ. ಸೊ ಅದನ್ನ ತುಂಬಾ ಅಬ್ಸರ್ವ್ ಮಾಡೋದ್ರಿಂದ ಕಣ್ಣಿಗೆ ತುಂಬಾ ಡ್ರೈನೆಸ್ ಅನ್ನಿಸ್ತಾ ಇರತ್ತೆ. ಸೊ ಅದಕ್ಕೇನಾದ್ರೂ ಸಮ್ ಮೆಡಿಸಿನ್ಸ್ ಏನಾದ್ರು ಹಾಕೋಬೇಕಾ, ಇಲ್ಲ ಏನಾದ್ರು ಬೇರೆ ಏನಾದ್ರು ಮಾಡ್ಬೋದಾ ಅಂತ? ಅದೇ ನಾನ್ ನಂದು ಪ್ರೆಸೆಂಟೇಶನ್ ಅಲ್ಲಿ ಹೇಳಿದ್ನಲ್ಲ, ಇದನ್ನ ಡಿಜಿಟಲ್ ಐ ಸ್ಟ್ರೇನ್ ಅಂತ ಹೇಳ್ತೀವಿ. ಕೇಳಿಸ್ತಿಲ್ಲ. ಇವಾಗ ಕೇಳಿಸ್ತಾ ಇದೆಯಾ ನಿಮ್ಗೆ? ನಿಮ್ಗೆ ನಂದು ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಇಲ್ಲ ಮ್ಯಾಮ್, ಸ್ಕ್ರೀನ್ ಕಾಣಿಸ್ತಿಲ್ಲ. ಈಗ ವಾಯ್ಸ್ ಕ್ಲಿಯರ್ ಇದೆ. ಓಕೆ, ಅವ್ರ ಹೆಸರೇನು? ಪದ್ಮಾ. ಪದ್ಮಾ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೆ. ಎಸ್. ಓಕೆ, ಪದ್ಮಾ ಅವರಿಗೆ ನಾನು ಇದನ್ನ ಜಸ್ಟ್ ರಿವೈಸ್ ಮಾಡ್ತಾ ಇದ್ದೀನಿ. ಕಣ್ಣು ಡ್ರೈ ಅನ್ನಿಸ್ತಾ ಇರುವಾಗ ಬೇಸಿಕಲಿ ಏನಂದ್ರೆ ಕಣ್ಣು ಜಾಸ್ತಿ ಹೊತ್ತು ಓಪನ್ ಇದೆ, ಸೊ ಕಣ್ಣೀರು ಎವಾಪರೇಟ್ ಆಗ್ತಿದೆ ಅಂತ ಅರ್ಥ. ಸೊ ಪ್ರತಿ 20 ಸೆಕೆಂಡ್ಸ್ ಸ್ಕ್ರೀನ್ ಮುಂದೆ ಇದ್ದಾಗ 20-20-20 ರೂಲ್, ಪ್ರತಿ 20 ಮಿನಿಟ್ಸ್ ನಲ್ಲಿ 20 ಸೆಕೆಂಡ್ 20 ಅಡಿ ದೂರದಲ್ಲಿ ಇರೋ ಯಾವ್ದಾದ್ರು ಒಂದ್ ವಸ್ತುನ ನೋಡ್ಬೇಕು. ಇದಕ್ಕೆ ಆಕ್ಚುಲಿ ಇದನ್ನ ನೀವು ರಿಮೈಂಡರ್ ಆಗೂ ಇಟ್ಕೋಬಹುದು. ಸುಮಾರಷ್ಟು ಆಪ್ ಗಳಿದೆ ನಿಮ್ ಮೊಬೈಲ್ ನಲ್ಲಿ, ಅಥವಾ ನಿಮ್ಮ ಸ್ಕ್ರೀನ್ ಏನಿದೆ ಅದಕ್ಕೆ ಹಾಕೋಬಹುದು. ಪ್ರತಿ 20 ನಿಮಿಷಕ್ಕೆ ನಿಮ್ ಸ್ಕ್ರೀನ್ ಬ್ಲಾಕ್ ಔಟ್ ಆಗ್ಬಿಡತ್ತೆ. ಸೊ ಆ ಟೈಮಲ್ಲಿ ನಿಮ್ಗೆ ನೆನಪಾಗುತ್ತೆ, ಓ ನಾನು ಇವಾಗ ಸ್ಕ್ರೀನ್ ನೋಡೋ ಹಾಗಿಲ್ಲ, ನಾನು ದೂರದಲ್ಲಿ ನೋಡ್ಬೇಕು ಅಂತ. ಸೊ ಇದೊಂದು. ಅದಾದ್ಮೇಲೆ ನೀವು ನೋಡೋದನ್ನ ನೀವು ಕೆಳಗಡೆ ನೋಡ್ಬೇಕು, ಮಾನಿಟರ್ನ ಯಾವತ್ತೂ ಮೇಲ್ ನೋಡ್ಬಾರ್ದು. ಪ್ಲಸ್ ಅದಾದ್ಮೇಲೆ ನೀವು ಪ್ರತಿ ನಿಮಿಷದಲ್ಲಿ 15-20 ಸತಿ ನೀವು ಕಣ್ ರೆಪ್ಪೆನ ಮುಚ್ಚಿ ಓಪನ್ ಮಾಡ್ಬೇಕಾಗತ್ತೆ. ಮುಚ್ಚಿದಾಗ 1-2 ಕೌಂಟ್ ಮಾಡಿ ಕಣ್ಣನ್ನ ಓಪನ್ ಮಾಡಿ. ಸೊ ನಿಮ್ ಕಣ್ಣೀರ್ ಅಂಶ ಏನಿದೆ ಅದ್ ಮತ್ತೆ ರೀಸರ್ಕ್ಯುಲೇಟ್ ಆಗುತ್ತೆ. ಅಂಡ್ ನಿಮ್ ಸ್ಕ್ರೀನ್ ಬ್ರೈಟ್ನೆಸ್ ರೂಮ್ ಬ್ರೈಟ್ನೆಸ್ಗೆ ಮ್ಯಾಚ್ ಆಗ್ತಾ ಇರ್ಲಿ, ಅಂಡ್ ಯಾವುದೇ ರಿಫ್ಲೆಕ್ಷನ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಇಲ್ಲದೆ ಇರ್ಲಿ. ಇದಕ್ಕೆ ಎಲ್ಲಾದ್ರಿಂದನೂ ನಿಮ್ಗೆ ಸರಿ ಹೋಗ್ತಾ ಇಲ್ಲ ಅಂದ್ರೆ ಅವಾಗ ನೀವು ಆಫ್ಥಾಲ್ಮಾಲಜಿಸ್ಟ್ ನ ಖಂಡಿತ ಕನ್ಸಲ್ಟ್ ಮಾಡಿ. ಇದಕ್ಕೆ ಲೂಬ್ರಿಕೆಂಟ್ ಐ ಡ್ರಾಪ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕಣ್ಣೀರ್ ತರಾನೇ ಇರುತ್ತೆ ಆ ಐ ಡ್ರಾಪ್ಸ್ ಕಾಂಪೋಸಿಷನ್, ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ. ಅದನ್ನ ಯೂಸ್ ಮಾಡೋದ್ರಿಂದ ಮೋಸ್ಟ್ ಆಫನ್ ಸರಿ ಹೋಗುತ್ತೆ. ಅಂಡ್ ಡ್ರೈನೆಸ್ ಯಾರ್ಯಾರಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಯಾರಿಗೆ ಶುಗರ್ ಇದೆಯೋ, ಯಾರಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆಯೋ, ಅಥವಾ ಯಾರಿಗೆ PCOS ಪ್ರಾಬ್ಲಮ್ಸ್ ಇದೆಯೋ
ಅಥವಾ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದೆಯೋ ಅಂತವ್ರಿಗೆ ಈ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಆ ತರದ ಏನಾದ್ರು ತೊಂದರೆಗಳಿದ್ರೆ ಅದನ್ನ ನೀವು ಫಸ್ಟ್ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಥ್ಯಾಂಕ್ ಯು ಮ್ಯಾಮ್. ಯು ವೆಲ್ಕಮ್. ಎಸ್ ಪ್ಲೀಸ್. ಮ್ಯಾಮ್ ನಂದು ನೀವು ಅವಾಗ್ಲೇ ಹೇಳಿದ್ರಿ ಮ್ಯಾಮ್, ಕಣ್ಣನ್ನ ತೊಳಿಬಾರ್ದು ಅಂತ ಹೇಳಿದ್ರಿ, ನೀರಿಂದ ಕಣ್ಣನ್ನ ತೊಳಿತೀವಿ, ಅದೇ ತೊಳಿಬಾರ್ದು ಅಂತ ಹೇಳಿದ್ರಿ. ಆದ್ರೆ ನಾನು ಲೆನ್ಸ್ ಹಾಕೋತೀನಿ. ಲೆನ್ಸ್ ಹಾಕ್ಬೇಕಾದ್ರೆ ನಾನು ಫಸ್ಟ್ ಕಣ್ಣನ್ನ ತೊಳೆದ್ಬಿಟ್ಟು, ಅಂದ್ರೆ ಕಣ್ಣ ಒಂದು ಅಂಗೈಲಿ ನೀರ್ ಹಾಕಿ ಇಟ್ಕೊಂಡು ಕಣ್ಣನ್ನ ಫಸ್ಟ್ ತೊಳೆದ್ಬಿಟ್ಟು ಆಮೇಲೆ ಲೆನ್ಸ್ ಹಾಕೋತೀನಿ. ಆದ್ರೂ ಅಷ್ಟೇ ಲೆನ್ಸ್ ನ ತೆಗೆದ್ಬಿಟ್ಟು ಆಮೇಲೆ ಫಸ್ಟ್ ಲೆನ್ಸ್ ನ ತೆಗೆದ್ಬಿಟ್ಟು ಆಮೇಲೆ ಫಸ್ಟ್ ಕಣ್ಣನ್ನ ತೊಳೆದ್ಬಿಟ್ಟು ಆಮೇಲೆ ಮಾಡ್ತೀನಿ. ಇದು ನನ್ನ ಡೈಲಿ ರೊಟೀನು. ಇದು ಮಾಡೋದು ತಪ್ಪಾ ಅಂತ ಅಲ್ಲ, ನಾನ್ ಹೇಳಿದ್ದು ಅದ್ರದ್ದು ಅವಶ್ಯಕತೆನೇ ಇಲ್ಲ ಅಂತ. ಅಂದ್ರೆ ನೀವು ಲೆನ್ಸ್ ಯೂಸ್ ಮಾಡ್ತಾ ಇದ್ರೂನು ನೀವ್ ಲೆನ್ಸ್ ನ ಕ್ಲೀನ್ ಮಾಡ್ತೀರಾ ಅಲ್ವಾ, ಸೊ ಅದು ಸಾಕಾಗತ್ತೆ. ಹೌದಾ? ಬಟ್ ಅಕಸ್ಮಾತ್ ಆಗಿ ನಿಮ್ಗೆ ಕಣ್ಣಲ್ಲಿ ಏನೋ ಬಿದ್ದಿದೆ ಅಂತ ಅನ್ಕೊಳ್ಳಿ, ಬಿದ್ದಿದೆ ಅನ್ನೋ ತರ ಫೀಲಿಂಗ್ ಇದೆ ಅಥವಾ ಧೂಳ್ ನಿಜವಾಗ್ಲೂ ಬಿದ್ದಿದೆ ಅಂದಾಗ ನಿಮ್ ಕಣ್ಣಿಗೆ ನೀರ್ ಹಾಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಹೌದಾ? ಬಟ್ ಆಸ್ ಎ ರೊಟೀನ್ ಅದನ್ನ ಮಾಡೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಮ್ಯಾಮ್. ಯು ವೆಲ್ಕಮ್. ಮೇಡಮ್ ನಮಸ್ತೆ. ಹೇಳಿದ್ರಲ್ಲ ಸೊ ಇವಾಗ ವಾಟರ್ ಅಲ್ಲಿ ವಾಶ್ ಮಾಡಿ ತೊಳ್ಕೊಳೋದು ಗ್ಯಾಸ್ ಡಿಸ್ಪೋಸಬಲ್ ಲೆನ್ಸ್ ಅನ್ಕೊಂತೀನಿ. ಅದು ಸಾಫ್ಟ್ ಲೆನ್ಸ್ ಅಂಡ್ ಹಾರ್ಡ್ ಲೆನ್ಸ್ ಇವೆರಡರಲ್ಲಿ ಯಾವ್ದು ಒಳ್ಳೇದು ಮ್ಯಾಮ್ ಯೂಸ್ ಮಾಡೋದು? ನಾವು ಸಾಫ್ಟ್ ಲೆನ್ಸ್ ಒಳ್ಳೇದಾ, ಮಂತ್ಲಿ ಡಿಸ್ಪೋಸಬಲ್, ಇಯರ್ ಡಿಸ್ಪೋಸಬಲ್, ಇಯರ್ಲಿ ಒನ್ಸ್ ಬರುತ್ತಲ್ಲ ಅದು ಬೆಟರ್ ಅಂತೀರಾ? ರೈಟ್. ಇವಾಗ ಅದೇ ಡೈಲಿ ಡಿಸ್ಪೋಸಬಲ್ಸ್, ಮಂತ್ಲಿ ಡಿಸ್ಪೋಸಬಲ್ಸ್, ಇಯರ್ಲಿ ಡಿಸ್ಪೋಸಬಲ್ಸ್ ಇರುತ್ತೆ. ಸಾಫ್ಟ್ ಲೆನ್ಸ್, ಹಾರ್ಡ್ ಲೆನ್ಸ್ ಅಲ್ಲಿ ಬೇಸಿಕಲಿ ನಾವು ಹಾರ್ಡ್ ಲೆನ್ಸ್ ಯಾವಾಗ ಕೊಡ್ತೀವಿ ಅಂದ್ರೆ ಅವಾಗ್ಲೇ ನಾನು ಆಸ್ಟಿಗ್ಮ್ಯಾಟಿಸಮ್ ಅಂತ ಹೇಳಿದ್ನಲ್ಲ, ಆ ಆಸ್ಟಿಗ್ಮ್ಯಾಟಿಸಮ್ ತುಂಬಾ ಜಾಸ್ತಿ ಇದ್ರೆ ಮಾತ್ರ. ಇವಾಗ ನಾರ್ಮಲ್ ನಿಮ್ಗೆ ಶಾರ್ಟ್ ಸೈಟ್, ಲಾಂಗ್ ಸೈಟ್ ಇದೆ ಅಂದಾಗ ಮೋಸ್ಟ್ ಆಫನ್ 95% ಆಫ್ ದ ಟೈಮ್ ಕೊಡೋದು ಸಾಫ್ಟ್ ಲೆನ್ಸ್. ಓಕೆ, ಸೊ ಹಾರ್ಡ್ ಲೆನ್ಸ್ ಕೆಲವೊಬ್ರಲ್ಲಿ ಮಾತ್ರನೇ ಅವ್ರಿಗೆ ತುಂಬಾ ಹೈ ಆಸ್ಟಿಗ್ಮ್ಯಾಟಿಸಮ್ ಇದ್ದಾಗ ಅಥವಾ ಬೇರೆ ಕಣ್ಣಿನ ತೊಂದರೆಗಳಿರುತ್ತೆ ಅದಿದ್ದಾಗ ಮಾತ್ರನೇ ಕೊಡೋದು. ಸೊ ಆ ಸಾಫ್ಟ್ ಲೆನ್ಸ್ ಅಲ್ಲಿ ನೀವು ದಿನದಲ್ಲಿ ಎಷ್ಟೊತ್ತು ಯೂಸ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನೀವು ಇಯರ್ಲಿ ಡಿಸ್ಪೋಸಬಲ್ ತಗೋಬೇಕಾ, ಮಂತ್ಲಿ ಡಿಸ್ಪೋಸಬಲ್ ತಗೋಬೇಕಾ, ಡೈಲಿ ಡಿಸ್ಪೋಸಬಲ್ ತಗೊಳ್ಬೇಕಾ ಅನ್ನೋದು ಡಿಪೆಂಡ್ ಆಗುತ್ತೆ. ಇವಾಗ ನಾರ್ಮಲ್ ಆಗಿ ನೀವು 6 ರಿಂದ 8 ಗಂಟೆ ಹಾಕೊಳ್ತೀರಾ ಅಥವಾ ಮ್ಯಾಕ್ಸಿಮಮ್ 8 ರಿಂದ 9 ಗಂಟೆ ಹಾಕೊಳ್ತೀರಾ ಅಂದ್ರೆ ಇಯರ್ಲಿ ಡಿಸ್ಪೋಸಬಲ್ ತಗೊಳ್ಬಹುದು. ನೀವು ದಿನಾನು ಅದನ್ನ ಹೈಜೀನ್ ಮೇಂಟೈನ್ ಮಾಡ್ಬೇಕಾಗತ್ತೆ ಅಷ್ಟೇನೆ. ಬಟ್ ಸಪೋಸಿಂಗ್ ನಿಮ್ಮ ಕೆಲಸ 10 to 12 ಅವರ್ಸ್ ಇದೆ, ಸಿಸ್ಟಮ್ ಮುಂದೆ ಕೂತಿರ್ತೀರಾ ಅನ್ನೋ ಹಾಗಿದ್ರೆ ಮಂತ್ಲಿ ಡಿಸ್ಪೋಸಬಲ್ ಬೆಟರ್ ಇರುತ್ತೆ. ಯಾಕಂದ್ರೆ ಇದು ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಹೊತ್ತು ಕಣ್ಣನ್ನ ಡ್ರೈ ಆಗದೆ ಇರಂಗ್ ನೋಡ್ಕೊಳ್ಳುತ್ತೆ. ಇನ್ನ ನಾನು ಒಕೇಶನಲಿ ಮಾತ್ರ ಯೂಸ್ ಮಾಡ್ತೀನಿ, ಅದರ ಫಂಕ್ಷನ್ಸ್ ಹೋಗುವಾಗ ಮಾತ್ರನೇ ನಾನು ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಡೈಲಿ ಡಿಸ್ಪೋಸಬಲ್ಸ್ ಬೆಟರ್. ಯಾಕಂದ್ರೆ ನೀವು ಇಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಅದನ್ನ ಮೇಂಟೈನ್ ಮಾಡೋದೇ ಜಾಸ್ತಿ ಆಗೋಗುತ್ತೆ. ಸೊ ಯಾವಾಗ ಬೇಕೋ ಅವತ್ತಿನ ದಿವಸ ಹಾಕಿದ್ರಿ, ವಾಪಸ್ ಬಂದು ಅದನ್ನ ಡಿಸ್ಪೋಸ್ ಮಾಡಿದ್ರಿ ಅಷ್ಟೇನೆ. ಸೊ ಇದು ಮೇನ್ ಡಿಫ್ರೆನ್ಸ್. ಮೇಡಮ್ ನಮಸ್ತೆ. ಹಲೋ, ಸಾರಿ, ಹೇಳಿ ಪ್ಲೀಸ್. ಹೇಳಿ ಕೇಳಿಸ್ತಾ ಇದೆ? ನಮಸ್ಕಾರ. ಕೇಳಿಸ್ತಾ ಇದೆ, ಹೇಳಿ. ಹಲೋ, ಇದು ಎಷ್ಟು ವರ್ಷಕ್ಕೊಂದು ಕಣ್ ಟೆಸ್ಟ್ ಮಾಡಿಸ್ಬೇಕು ಅಂತ? ಸರ್, ವರ್ಷಕ್ಕೊಮ್ಮೆ ಕಣ್ ಟೆಸ್ಟ್ ಮಾಡ್ಬೇಕು. ಯಾಕೆ ಅಂದ್ರೆ ಎಸ್ಪೆಷಲಿ 40 ವರ್ಷ ಆಗಿದ್ರೆ, ಓಕೆ, ಸೊ 40 ವರ್ಷ ಆಗಿದ್ರೆ ನಾವು ಫಸ್ಟ್ ಆ ಟೈಮಲ್ಲಿ ನಿಮ್ಗೆ ನಾನು ಹೇಳದ್ನಲ್ಲ, ಎಲ್ಲದಕ್ಕಿಂತ ಜಾಸ್ತಿ ಕಣ್ಣಿನ ಪವರು ನಾವ್ ಎಲ್ ಬೇಕಾದ್ರೂ ಚೆಕ್ ಮಾಡ್ಬೋದು. ಬಟ್ ಕಣ್ಣಲ್ಲಿ ಬೇರೆ ಸಮಸ್ಯೆಗಳಿದ್ಯಾ ಅಂತ, ಗ್ಲೋಕೋಮಾ ಇದೆಯಾ, ರೆಟಿನಾದಲ್ಲಿ ಬೇರೆ ಏನಾದ್ರು ತೊಂದರೆ ಇದೆಯಾ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಇದು ನಾರ್ಮಲ್ ಪೀಪಲ್ಗೆ. ಅಕಸ್ಮಾತ್ ಆಗಿ ನಿಮ್ಗೆ ಶುಗರ್, BP ಅಥವಾ ಬೇರೆ ಯಾವ್ದಾದ್ರು ಸಮಸ್ಯೆಗಳಿದ್ರೆ ನಿಮ್ಗೆ ಯಾವಾಗ ಶುಗರ್ ಇದೆ ಅಂತ ಗೊತ್ತಾಗುತ್ತೋ ಅವಾಗ್ಲೇನೆ ತಕ್ಷಣನೇ ನೀವು ಕಣ್ಣಿಂದು ಚೆಕ್ ಮಾಡಿಸ್ಕೋಬೇಕು. ಅದು ಕಣ್ಣಲ್ಲಿ ತುಂಬಾ ಜನ ಏನ್ ಅನ್ಕೊಳ್ತಾರೆ ಗೊತ್ತಾ, ಕಣ್ಣಿನ ಚೆಕಪ್ ಅಂದ್ರೆ ಕನ್ನಡಕದ ನಂಬರ್ ತಗೊಂಡೇ ಮುಗ್ದೋಯ್ತು ಅಂತ. ಬಟ್ ಕನ್ನಡಕದ ನಂಬರ್ ಚೆಕ್ ಮಾಡೋದು, ಕಣ್ಣನ್ ಚೆಕಪ್ ಮಾಡ್ತೀವಲ್ಲ ಅದ್ರದ್ದು 10% ಅಷ್ಟೇನೆ. ಉಳಿದಿದ್ದು 90% ಕಣ್ಣು ಕರೆಕ್ಟ್ ಆಗಿ ನೋಡೋದು, ಅದ್ರ ಪ್ರೆಷರ್ ನೋಡೋದು, ರೆಟಿನಾ ನೋಡೋದ್ರಲ್ಲೇನೆ ಇರುತ್ತೆ. ಸೊ ಶುಗರ್, BP ಅಥವಾ ಬೇರೆ ಏನಾದ್ರು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಇದ್ರೆ ನಿಮ್ಗೆ ಡಯಾಗ್ನೋಸ್ ಆಗಿದ್ ಫಸ್ಟ್ ಟೈಮ್ನೇ ನೀವು ಕಣ್ಣಿನ ಚೆಕ್ಅಪ್ ಮಾಡಿಸ್ಕೋಬೇಕಾಗತ್ತೆ ರೆಟಿನಾ ಸ್ಪೆಷಲಿಸ್ಟ್ ಇಂದ. ಅದರಲ್ಲಿ ಏನಾದ್ರು ಚೇಂಜಸ್ ಇದ್ರೆ ನಿಮ್ಗೆ ಹೇಳ್ತಾರೆ. ಚೇಂಜಸ್ ಏನು ಇಲ್ಲ ಅಂದ್ರೆ ವರ್ಷಕ್ಕೊಂದ್ಸತಿ ಚೆಕ್ ಮಾಡಿಸ್ಕೋಬೇಕು. ಉಳಿದಾಗೆ ಈ ಗ್ಲೋಕೋಮಾ ಅಂತ ಹೇಳದ್ನಲ್ಲ, ಈ ಗ್ಲೋಕೋಮಾ ಅನ್ನೋದು ನಿಮ್ ಫ್ಯಾಮಿಲಿನಲ್ಲಿ ರನ್ ಆಗುತ್ತೆ. ಜನರಲಿ ಸ್ವಲ್ಪ ಹೆರಿಡಿಟ್ರಿ ಇರುತ್ತೆ. ಈ ತರ ಇರೋರು ಇನ್ನೊಂದ್ ಸ್ವಲ್ಪ ಮುಂಚೆಯಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಕಣ್ಣಿನ ಚೆಕಪ್.
ಡಾಕ್ಟರ್ ಇನ್ನೊಂದು ಕ್ವಶನ್ ಹೇಳಿ. ಇವಾಗ ನಮ್ಗೆ ಕಣ್ಣಿನ ಪ್ರಾಬ್ಲಮ್ ನನಗೆ ಸದ್ಯಕ್ಕೆ ಏನು ಇಲ್ಲ. ಸೊ ನಾನು ಡ್ರೈವಿಂಗ್ ಮಾಡ್ಬೇಕಾದ್ರೆ ಟೂ ವೀಲರ್ ಅಲ್ಲೆಲ್ಲ ನಾನು ಸನ್ ಗ್ಲಾಸಸ್ ಯೂಸ್ ಮಾಡ್ಲೇಬೇಕು, ಯಾಕಂದ್ರೆ ಡಸ್ಟ್ ಬೀಳುತ್ತೆ, ಹುಳ ಬೀಳುತ್ತೆ ಏನೋ ಅದು ಇರುತ್ತೆ. ಸೊ ಆ ಗ್ಲಾಸಸ್ ನ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡೇ ತಗೊಂಡ್ಬೇಕಾ, ಅಥವಾ ನಮ್ಗೆ ಇವಾಗ ನಮ್ಗೆ ಯಾವ ತರ ಫೇಸ್ ಸೂಟಬಲ್ ತಗೊಬೇಕು ಅನ್ನೋ ಕಾನ್ಸೆಪ್ಟ್ ಇರುತ್ತೆ, ಆ ರೀತಿ ತಗೊಂಡ್ಬೋದಾ? ಸನ್ ಗ್ಲಾಸಸ್ಗೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ ಏಜ್ 40 ಏನಾರು ಆಗಿದ್ರೆ ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಪವರ್ ಏನು ಇಲ್ಲ ಅಂದ್ರೆ ನಿಮ್ಗೆ ಏನು ಸೂಟಬಲ್ ಅನ್ಸುತ್ತೆ ನೀವು ತಗೊಳ್ಬಹುದು. ಸನ್ ಗ್ಲಾಸಸ್ಗೆ ನೀವೇನು ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ. ಅಂದ್ರೆ ಯಾವ ತರ ಗ್ಲಾಸಸ್ ಬೇಕಾದ್ರೂ ತಗೊಳ್ಬಹುದು. ತಗೋಬಹುದು. ಹಾಗೆ ಈಗ ನನ್ ಮಗಳು ಆಲ್ರೆಡಿ 13 ಇಯರ್ಸ್ ಅಂತ ಹೇಳಿದ್ನಲ್ಲ ಡಾಕ್ಟರ್, ಅವಳು ಇವಾಗ ನಾನು ಲೆನ್ಸ್ ಯೂಸ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾಳೆ. ಯಾಕೆಂದ್ರೆ ಅವಳಿಗೆ ಡಾರ್ಕ್ ಸರ್ಕಲ್ಸ್ ಪ್ಲಸ್ ಮಾರ್ಕ್ ಎಲ್ಲ ಬೀಳ್ತಾ ಇದೆ ಗ್ಲಾಸಸ್ದು. ಸೊ ಅವಳು ಇವಾಗ ನನ್ನ ಫ್ರೆಂಡ್ ಯೂಸ್ ಮಾಡ್ತಾ ಇದ್ದಾರೆ, ಸೊ ನಾನು ಲೆನ್ಸ್ ಹಾಕ್ಬೋದಾ ಅಂತ ಕೇಳ್ತಾ ಇದ್ದಾಳೆ. 13 ಇಯರ್ಸ್ಗೆ ನಾನು ರೆಕಮೆಂಡ್ ಮಾಡಲ್ಲ. ಮಿನಿಮಮ್ ಅಟ್ಲೀಸ್ಟ್ 15-16 ಆಗ್ಬೇಕು. ಯಾಕಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಳ್ಳೋದು ಈಸಿ, ಅದನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಈಗ ದಿನ ಅದನ್ನ ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅದನ್ನ ಹಾಕೊಂಡು ನಿದ್ದೆ ಹೊಡೆಯೋ ಹಾಗಿಲ್ಲ. ಸೊ ಏನಾಗುತ್ತೆ, ಜಸ್ಟ್ ಇನ್ ಕೇಸ್ ಅವ್ರು ಏನಾರು ಅದನ್ನ ಸರಿಯಾಗಿ ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ಆ ಕಾಂಟ್ಯಾಕ್ಟ್ ಲೆನ್ಸ್ ಏನಿದೆಯಲ್ಲ ಅದು ಡೈರೆಕ್ಟ್ ಆಗಿ ನಮ್ ಕಾರ್ನಿಯಾ ಮೇಲಿರುತ್ತೆ. ಸೊ ಕಾರ್ನಿಯಾ ಬಾಡಿನಲ್ಲಿ ಎಲ್ಲಕ್ಕಿಂತ ಸೆನ್ಸಿಟಿವ್ ಸ್ಟ್ರಕ್ಚರ್ ಅಂಡ್ ಅದಕ್ಕೆ ನಮ್ಗೆ ರಕ್ತನಾಳಗಳಿರಲ್ಲ. ಸೊ ಅಕಸ್ಮಾತ್ ಆಗಿ ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲೇ ಇದ್ದು ಇನ್ಫೆಕ್ಷನ್ ಗಳು ಸ್ಟಾರ್ಟ್ ಆದ್ರೆ ತುಂಬಾ ಜನಕ್ಕೆ ಅದು ಕಾರ್ನಿಯಲ್ ಅಲ್ಸರ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಸತಿ ಅಲ್ಲಿ ವೂಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಅಲ್ಲಿಗೆ ಬ್ಲಡ್ ಸಪ್ಲೈ ಇಲ್ದೇ ಇರೋದ್ರಿಂದ ಅದ್ ಬೇಗ ಹೀಲ್ ಆಗಲ್ಲ. ಸೊ ತುಂಬಾ ಜನ ದೇ ಲೂಸ್ ದೇರ್ ವಿಷನ್. ಸೊ 13 years ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್. ಅವ್ರ ಫ್ರೆಂಡ್ಸ್ ಯೂಸ್ ಮಾಡ್ತಾ ಇದ್ರೆ ಐ ವುಡ್ ರೆಕಮೆಂಡ್ ಅವ್ರ ಫ್ರೆಂಡ್ಸ್ಗೂನು ಇವಾಗ ಸದ್ಯ ಗ್ಲಾಸಸ್ ಯೂಸ್ ಮಾಡಿ 15-16 ವರ್ಷ ಆಗ್ಲಿ, ಅವಾಗ ಹ್ಯಾಂಡಲ್ ಮಾಡಕ್ ಬರುತ್ತೆ ದಿನಾನು ಕಾಂಟ್ಯಾಕ್ಟ್ ಲೆನ್ಸ್ ನ, ಅವಾಗ ಮಾಡ್ಕೋಬಹುದು. ಅಂಡ್ ಡಾರ್ಕ್ ಸರ್ಕಲ್ಸ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಳ್ಳೋದ್ರಿಂದ ಏನು ಡಿಫ್ರೆನ್ಸ್ ಆಗಲ್ಲ. ಅದಕ್ಕೆ ಬೇರೆ ಕಾರಣಗಳಿರ್ಬೋದು, ಅಲರ್ಜಿ ಇರ್ಬೋದು. ಅಲರ್ಜಿ ಇರೋರು ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಳಕ್ ಹೋದ್ರೆ ಅಲರ್ಜಿ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಅಕಸ್ಮಾತ್ ಆಗಿ ಇಲ್ಲೆಲ್ಲಾರು ಮಾರ್ಕ್ ಬೀಳ್ತಿದೆ ಅಂದ್ರೆ ಫ್ರೇಮ್ ಚೇಂಜ್ ಮಾಡ್ಕೊಂಡ್ರೆ ಸಾಕು. ಇವಾಗ ಫ್ರೇಮ್ಗಳು ಬೇರೆ ಬೇರೆ ತರದ್ ಬರುತ್ತೆ, ಆ ತರ ಮಾರ್ಕ್ ಬೀಳ್ದೆ ಇರೋ ತರದ್ದು. ಸೊ ಫ್ರೇಮ್ ಚೇಂಜ್ ಮಾಡೋದ್ರಿಂದ ಐ ಥಿಂಕ್ ಹರ್ ಕನ್ಸರ್ನ್ ವಿಲ್ ಬಿ ಹ್ಯಾಂಡಲ್. ಓಕೆ. ಮತ್ತೆ ಈಗ ಕಲರ್ ಲೆನ್ಸ್ ಬರ್ತಾ ಇದೆಯಲ್ಲ, ಅಂದ್ರೆ ಫ್ಯಾಷನಬಲ್ ಆಗಿ ಮಕ್ಳು ಹಾಕೋಕೆ, ಸೊ ಅದು ಪವರ್ ಇರೋರು ಹಾಕ್ಬೋದಾ ಅಥವಾ ಇಲ್ದೇ ಇರೋರು ಹಾಕೋದ್ ಬೆಟರ್ ಅಂತ ಹೇಳ್ತೀರಾ? ಹಾಕ್ಬೋದು. ಪವರ್ ಇರೋರು ನೀವು ಆ ಕಲರ್ ಲೆನ್ಸ್ ಬೇಕು ಅಂದ್ರೆ ಆ ಪವರ್ ನ ಆ ಕಲರ್ ನಲ್ಲಿ ಮಾಡ್ಕೊಡ್ತಾರೆ ಅಷ್ಟೇನೆ, ಅದರಿಂದ ಏನು ಡಿಫ್ರೆನ್ಸ್ ಆಗಲ್ಲ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಓಂ ಜಿ ಮೇಡಮ್, ವೆಲ್ಕಮ್. ಮೇಡಮ್ ಜಾನಕಿ ಅಂತ ಮಾತಾಡೋದು. ಮೇಡಮ್ ಜಸ್ಟ್ ಶಿ ಇಸ್ ಆಫ್ 6 years ಇವಾಗ. ಆದ್ರೆ ಒಂಚೂರು ಟ್ಯಾಬ್ಲೆಟ್ ಅದೆಲ್ಲ ಬೈಸು ಎಲ್ಲ ನೋಡ್ತಾಳೆ. ಟ್ಯಾಬ್ಲೆಟ್ ಪ್ಲಸ್ ಈ ಕಂಟಿನ್ಯೂಸ್ ಆನ್ಲೈನ್ ಕ್ಲಾಸಸ್ ಈ ತರ ಫುಲ್ ಬಿಸಿ ಇರ್ತಾಳೆ. ಅದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಕಣ್ಣು ಬೆಳಿಗ್ಗೆ ಹೇಗೆ ದೊಡ್ಡದಾಗಿರುತ್ತೆ, ಸಾಯಂಕಾಲ ನೋಡಿದ್ರೆ ಫುಲ್ ಚಿಕ್ಕದಾಗ್ಬಿಟ್ಟಿರುತ್ತೆ, ಫುಲ್ ಸ್ಟ್ರೈನ್ ಆಗಿರುತ್ತೆ ಅನ್ಸುತ್ತೆ ಕಣ್ಣಿಗೆಲ್ಲ. ಸೊ ಅದನ್ನ ಅದರಿಂದ ಪ್ರೊಟೆಕ್ಟ್ ಮಾಡೋ ತರ ಯಾವ್ದಾದ್ರು ವೇಸ್ ಇದೆನಾ? ಹೇಗೆ ಅವಳಿಗೆ ಸ್ಟ್ರೇನ್ ಆಗ್ಬಾರ್ದು ಕಣ್ಣಿಗೆ? ಅವಳಿಗೆ ಯಾವ್ದು ಪವರ್ಸ್ ಏನು ಇಲ್ಲ, ನಾರ್ಮಲ್. ಎಷ್ಟು ಏಜ್ ಹೇಳಿದ್ರಿ ನೀವು? 6 years ಮೇಡಮ್. 6 years. ಎಷ್ಟು ಹೊತ್ತು ಸ್ಕ್ರೀನ್ ಮುಂದೆ ಇರ್ತಾಳೆ ಮೇಡಮ್? ಅವಳದು ಬೆಳಿಗ್ಗೆ 9 to ಆಲ್ಮೋಸ್ಟ್ 12:30 ವರೆಗೂ ಕ್ಲಾಸಸ್ ಇರುತ್ತೆ ಬೆಳಿಗ್ಗೆ. ಆಲ್ಮೋಸ್ಟ್ 3 o'clock ಇಂದ ಟಿಲ್ 6:30 ವರ್ಗುನು ಬೈಸು ಅಬ್ಸರ್ವ್ ನೋಡ್ತಾ ಇರ್ತಾಳೆ. ಸೊ ನಾನು ಬಂದ್ಮೇಲೆ ಕಣ್ಣು ಚಿಕ್ಕದಾಗ್ಬಿಟ್ಟಿರುತ್ತೆ ಫುಲ್. ರೈಟ್, ಓಕೆ. ಸೊ ಒಂದು ಕ್ಲಾಸಸ್, ಇನ್ನೊಂದು ಬೈಜು ಆಪ್ ಅಂತ ಹೇಳಿದ್ರಿ ಅಲ್ವಾ? ಓಕೆ ಓಕೆ. ಸೊ ಇದು ಏನಾಗುತ್ತೆ ಅಂದ್ರೆ ಇವಾಗ ಎಷ್ಟು ನಾವು ಮಕ್ಳಿಗೆ ಅವಾಯ್ಡ್ ಮಾಡ್ಬೋದು ಅದನ್ನ ಮಾಡೋದು ಬೆಸ್ಟ್. ಯಾಕಂದ್ರೆ 6 ವರ್ಷಕ್ಕೆ ಅವ್ರಿಗೆ ಇವಾಗ 20-20-20 ರೂಲ್ ಫಾಲೋ ಮಾಡು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂದ್ರೆ ನೆನ್ಪಿಟ್ಕೊಂಡ್ ಮಾಡೋದು ಕಷ್ಟ. ಪಕ್ಕದಲ್ಲೇ ಯಾರೋ ಒಬ್ರು ಇದ್ದು ನೆನಪು ಮಾಡ್ತಾ ಇದ್ರೆ ಅದೊಂಥರ. ನನ್ ಎಲ್ಲಕ್ಕಿಂತ ಹೇಳೋದು ಚಿಕ್ಕ ಮಕ್ಳಿಗೆ ನೀವು ಸ್ಕ್ರೀನ್ ಟೈಮ್ ನ ನೀವೇ ಕಡಿಮೆ ಮಾಡ್ಲಿಕ್ಕಾದ್ರೆ ಇಫ್ ಶಿ ಕ್ಯಾನ್ ಕ್ಲಾಸಸ್ ಶಿ ಹ್ಯಾಸ್ ಟು ಅಟೆಂಡ್, ಅದು ಓಕೆ. ಆದ್ರೆ ತುಂಬಾ ಇಂಟ್ರೆಸ್ಟ್ ಮೇಡಮ್ ಅದು ಸಾಲ್ವ್ ಮಾಡೋದು, ಅದ್ರದೆಲ್ಲ ತುಂಬಾ ಆಕ್ಟಿವಿಟೀಸ್ ತುಂಬಾ ಇಂಟ್ರೆಸ್ಟ್ ಅವಳಿಗೆ ಮಾಡೋದು. ಸೊ ನೀವು ಡೌನ್ಲೋಡ್ ಮಾಡಿ ಆಫ್ಲೈನ್ ಮಾಡಕ್ ಆಗಲ್ವಾ? ಅಂದ್ರೆ ಆಫ್ಲೈನ್ ಎಲ್ಲ ಮಾಡ್ಬೋದು, ಆದ್ರೆ ಅವಳಿಗೆ ಒಂಚೂರು ಕಂಟಿನ್ಯೂಸ್ ನೋಡಲ್ಲ. ಆದ್ರೂ ನಾ ಬಂದಾಗ ಕಣ್ ಚಿಕ್ಕದಾಗಿರುತ್ತೆ.
ಅದು ಕಣ್ಣಿಗೆ ಸ್ಟ್ರೈನ್ ಖಂಡಿತ ಆಗ್ತಾ ಇರುತ್ತೆ. ತುಂಬಾ ಜಾಸ್ತಿ ಆಗ್ತಿದ್ರೆ ಅವಳಿಗೆ ಪ್ರಾಬಬ್ಲಿ ಐ ಡ್ರಾಪ್ಸ್ ಬೇಕಾಗಬಹುದು. ಬಟ್ ಎಲ್ಲಿ ನೀವ್ ಇವಾಗ ಇನ್ನೊಂದ್ 3 hours ಅವಳು ಏನ್ ಆಪ್ ಯೂಸ್ ಮಾಡ್ತಿದ್ದಾಳಲ್ಲ, ಅದನ್ನ ನೀವ್ ಈವನ್ 1 hour ಕಡಿಮೆ ಮಾಡಕ್ ಆದ್ರೂನು ಸಿಗ್ನಿಫಿಕೆಂಟ್ ಆಗಿ ಸ್ಟ್ರೈನ್ ಕಡಿಮೆ ಆಗುತ್ತೆ. ಅವಳಿಗೆ ಡೈರೆಕ್ಟ್ ಆಗಿ ಕಣ್ಣಿಗೆ ಆಗದೆ ಇರೋ ತರ ಯಾವ್ದು ಫ್ರೇಮ್ ಆಗದೆ ಇರೋ ತರ ಇವಾಗ ಆಕ್ಚುಲಿ ಏನು ಇವಾಗ ಎಲ್ಲಾ ಕಡೆ ನೀವು ಆಡ್ಸ್ ನೋಡ್ತಾ ಇರ್ಬೋದು. ನಿಮ್ ಮಕ್ಳು ಆನ್ಲೈನ್ ಕ್ಲಾಸಸ್ ಇದೆ ಅಂದ್ರೆ ಬ್ಲೂ ಕಟ್ ಲೆನ್ಸಸ್ ಯೂಸ್ ಮಾಡಿ ಅಂತ. ಬಟ್ ಆಕ್ಚುಲಿ ನಾಟ್ ರೆಕಮೆಂಡೆಡ್. ಓಕೆ, ಇದೆಲ್ಲ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಅಷ್ಟೇನೆ. ಬ್ಲೂ ಕಟ್ ಲೆನ್ಸಸ್ ನಾವ್ ಯಾರಿಗ್ ಹೇಳ್ತೀವಿ ಅಂದ್ರೆ ಸಂಜೆ ಮೇಲೆ ಲೈಕ್ 7 o'clock 8 o'clock ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾರೆ, ರಾತ್ರಿ ಹೊತ್ತೆಲ್ಲ ಕೆಲಸ ಮಾಡ್ತಾರಲ್ಲ, ಅವರಿಗೆ ನಾವು ಬ್ಲೂ ಕಟ್ ಲೆನ್ಸಸ್ ಹೇಳ್ತೀವಿ. ಇನ್ಫ್ಯಾಕ್ಟ್ ಮಕ್ಳಿನಲ್ಲಿ ವಾಟ್ ಈಸ್ ಅಬ್ಸರ್ವ್ಡ್ ಇಸ್ ಅನ್ನೆಸೆಸರ್ಲಿ ಬ್ಲೂ ಕಟ್ ಲೆನ್ಸಸ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರದ್ದು ಸ್ಲೀಪ್ ಸೈಕಲ್ ಪ್ರಾಬ್ಲಮ್ ಆಗುತ್ತೆ. ಅದರಿಂದನೂ ಅವ್ರಿಗೆ ಅಂಡ್ ಅನ್ನೆಸೆಸರ್ಲಿ ಯೂಸ್ ಮಾಡೋದ್ರಿಂದನೂ ಪವರ್ ಇಂಡ್ಯೂಸ್ ಆಗ್ಬೋದು. ಓಕೆ, ಸೊ ನೀವು ಮಾಡೋ ತರದ್ದೇನು ಇಲ್ಲ. ಅವಳದು ಸ್ಕ್ರೀನ್ ಟೈಮ್ ಕಡಿಮೆ ಮಾಡಕ್ಕಾದ್ರೆ ಮಾಡಿ. ದಟ್ಸ್ ದ ಬೆಸ್ಟ್ ಆಪ್ಷನ್. Okay, sure ma'am. Okay, yeah, thank you. You're welcome. Hi ma'am, this is Vanita here. Vanita, yes. Can I speak ma'am? Yes please. Ma'am, ನನ್ನ ಮಗಳು 14 years. ಅವಳಿಗೆ ಸೈಟ್ ಇತ್ತು, ಅಂದ್ರೆ ಡಿಸ್ಟೆನ್ಸ್ ಕ್ಲಾಸ್ ರೂಮ್ ಅಲ್ಲಿ ಬೋರ್ಡ್ ಕಾಣಿಸ್ತಾ ಇರ್ಲಿಲ್ಲ, ತುಂಬಾ ಹೆಡ್ ಏಕ್ ಬರ್ತಾ ಇದೆ ಅಂತ ಗ್ಲಾಸಸ್ ಲಾಸ್ಟ್ ಇಯರ್ ರೆಕಮೆಂಡ್ ಮಾಡಿದ್ರು. ಈಗ ಮನೆಯಲ್ಲೇ ಕ್ಲಾಸ್ ನಡೆಯೋದ್ರಿಂದ ಶಿ ಇಸ್ ನಾಟ್ ಯೂಸಿಂಗ್ ಹರ್ ಸ್ಪೆಕ್ಸ್. ಓಕೆ, ಅದು ಹಾಗೆ ನೋಡ್ತಾ ಇದ್ದಾಳೆ ಅದು ಮೊಬೈಲ್ ಅಲ್ಲಿ. ಓಕೆ, ಸೊ ಅವಳಿಗೆ ಆಗಾಗ ವಾಟರಿಂಗ್ ಬರುತ್ತೆ, ಮತ್ತೆ ಅದು ಐ ಬಾಲ್ ಪೇನ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ. ಓಕೆ, ಇದಕ್ಕೇನು ಸಜೆಸ್ಟ್ ಅಂದ್ರೆ ಗ್ಲಾಸ್ ಇಲ್ಲೂ ಯೂಸ್ ಮಾಡ್ಬೇಕಾ ಅಂದ್ರೆ ಹೆಡ್ ಏಕ್ ಬರ್ತಾ ಇಲ್ಲ ಅವಳಿಗೆ. ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ ತುಂಬಾ ಹೆಡ್ ಏಕ್ ಇತ್ತು. ಓಕೆ, ರೈಟ್. ಸೊ ಅವಳದು ಪವರ್ ಬರೀ ಮೈನಸ್ ಇದೆಯಾ ಅಥವಾ ಅದ್ರ ಜೊತೆ ಸಿಲಿಂಡ್ರಿಕಲ್ ಪವರ್ ಇದೆಯಾ? ಅದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಮ್ಯಾಮ್, ಅವ್ರ ಫಾದರ್ ಮಾಡಿದ್ದು. ಪ್ಲಸ್ ಇದೆ ಅನ್ಸುತ್ತೆ ಅವಳಿಗೆ, ಪ್ಲಸ್ ಇದೆ ಸ್ವಲ್ಪ. ಪ್ಲಸ್ ಇದ್ರೆ ಅವಳು ಖಂಡಿತ ಗ್ಲಾಸಸ್ ಯೂಸ್ ಮಾಡ್ಲೇಬೇಕು, ಆಪ್ಷನ್ ಮಾಡ್ಬೇಕು. ಹೌದಾ ಮ್ಯಾಮ್? ಹಾ, ಓಕೆ ಓಕೆ. ಪ್ಲಸ್ ಅನ್ನೋದು ಗೊತ್ತಿದೆ ನನಗೆ. ಯಾವಾಗ್ಲೂ ಯೂಸ್ ಮಾಡ್ಬೇಕು. ಪ್ಲೇನ್ ಮೈನಸ್ ಇರೋರು ದೂರ ನೋಡ್ತಿಲ್ಲ ಅಂದಾಗ ಹಾಕೊಳ್ದೆ ಇದ್ರೆ ಪರವಾಗಿಲ್ಲ. ಬಟ್ ಜನರಲಿ ಇತ್ತೀಚೆಗೆ ನಾವ್ ಏನ್ ನೋಡ್ತೀವಿ ಗೊತ್ತಾ, ಮಕ್ಳಿಗೆ ಪ್ರಿಸ್ಕ್ರೈಬ್ ಮಾಡುವಾಗ್ಲೂ ಮೈನಸ್ ಪವರ್ ಜೊತೆ ಸ್ವಲ್ಪ ಆಸ್ಟಿಗ್ಮ್ಯಾಟಿಕ್ ಎರರ್ ಇರುತ್ತೆ. ಸೊ ಆ ಕರೆಕ್ಷನ್ ಆಲ್ರೆಡಿ ಕೊಟ್ಟಿದ್ರೆ ಅವಳು ಸ್ಕ್ರೀನ್ಸ್ ಮುಂದೆ ಇರುವಾಗ ಆದಷ್ಟು ಮಾಡೋದು ಒಳ್ಳೇದು. ಹೌದಾ ಮ್ಯಾಮ್? ಅಂದ್ರೆ ಈಗ ಆನ್ಲೈನ್ ಕ್ಲಾಸ್ ರೂಮ್ ಇಲ್ಲ ಅಲ್ಲ, ಸೊ ಮನೇಲಿ ಯೂಸ್ ಮಾಡ್ತಾ ಇಲ್ಲ ಅವಳು. ಇಲ್ಲ, ಮಾಡ್ಲಿ. ಯಾಕೆ ಗೊತ್ತಾ, ಒಂದು ಹತ್ರಕ್ ಸರಿಯಾಗಿ ಕಾಣಿಸ್ತಾ ಇರುತ್ತೆ, ಬಟ್ ಸಡನ್ ಆಗಿ ಇವಾಗ ದೂರದ ತಕ್ಷಣ ಹೊರಗಡೆ ನೋಡಿದ್ಲು ಅಂದಾಗ ಅವಾಗ ಮತ್ತೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರಲ್ಲ. ಸೊ ಮತ್ತೆ ಕಣ್ಣಿನ ಮಸಲ್ಸ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಗ್ಲಾಸಸ್ ಯಾವತ್ತಿದ್ರೂ ಯೂಸ್ ಮಾಡೋದು ಬೆಟರ್. ಆಮೇಲೆ ಇನ್ನೊಂದೇನಂದ್ರೆ, ನಾನು ಸುಮಾರಷ್ಟು ಜನ ನಿಮ್ ಮಕ್ಳು ಬಗ್ಗೆನೆ ಕೇಳ್ತಾ ಇದ್ದೀರಾ. ನಾನು ಏನ್ ಹೇಳ್ತೀನಿ ಅಂದ್ರೆ, ಆದಷ್ಟುನು ಮೊಬೈಲ್ ನಲ್ಲಿ ಅವ್ರ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದ್ ಬೇಡ. ಇಫ್ ಇಟ್ ಇಸ್ ಪಾಸಿಬಲ್ ಲ್ಯಾಪ್ಟಾಪ್ ಇದ್ರೆ ಬೆಟರ್. ದೊಡ್ಡ ಸ್ಕ್ರೀನ್ ಇದ್ದಷ್ಟು ಬೆಟರ್. ಚಿಕ್ಕ ಸ್ಕ್ರೀನು ಚಿಕ್ಕ ಫಾಂಟ್ ನೋಡೋದಕ್ಕೆ ಇನ್ನೂ ಕಷ್ಟ ಆಗುತ್ತೆ, ಎಸ್ಪೆಷಲಿ ಮಕ್ಳಿಗೆ ಸ್ಟ್ರೈನ್ ಜಾಸ್ತಿ ಆಗತ್ತೆ. ಹೌದು ಮ್ಯಾಮ್, ಇದು ನಾವು ಫಸ್ಟ್ ಇದು ಫೋನಲ್ಲಿ ಮಾಡಿದ್ವಿ ಕ್ಲಾಸ್. ಈಗ 1 month ಇಂದ ಅವಳಿಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾರಿಂದ ಸ್ವಲ್ಪ ಲ್ಯಾಪ್ಟಾಪ್ ಕೊಡ್ಸಿದೀವಿ. ಬಟ್ ಸ್ಟಿಲ್ ಅವಳಿಗೆ ವಾಟರಿಂಗ್ ಆಗುತ್ತೆ ಕಣ್ಣಲ್ಲಿ. ನಾನ್ ಸ್ಪೆಕ್ಸ್ ಯೂಸ್ ಮಾಡು ಅಂದಾಗ ಇಲ್ಲ, ಇಲ್ಲಿ ಬೇಡ, ನನಗೆ ಸ್ಕೂಲ್ ಅಲ್ಲಿ ಇಲ್ಲ ಅಲ್ಲ, ಬೋರ್ಡ್ ನೋಡ್ಬೇಕಾದ್ರೆ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಒಂದು ಸಿಲಿಂಡ್ರಿಕಲ್ ಎರರ್ ಇರುತ್ತೆ. ಸೊ ಯೂಸ್ ಮಾಡ್ಲಿ ಅವಳು ಗ್ಲಾಸಸ್ ನ, ಯೂಸ್ ಮಾಡದೇ ಇರೋದು ಬೇಡ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮೇಡಮ್, ಮತ್ತೆ ಜಾನಕಿ ಮಾತಾಡೋದು. ದೀಕ್ಷಾ ಅಂತ ಅವಳ ಅಣ್ಣ ಅಂದ್ರೆ ನಮ್ ಫಸ್ಟ್ ಮಗ. ನಾವು ಈಸ್ ಆಫ್ 14 years ಓಲ್ಡ್ ಮೇಡಮ್. ಹುಟ್ಟಿದಾಗಿಂದನೂ ಒಂದ್ ರೈಟ್ ಸೈಡ್ ಐ ಚಿಕ್ಕದು, ಒಂಚೂರು ಚಿಕ್ಕದಿತ್ತು. ಆಮೇಲೆ ಎಲ್ಲಾ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿದ್ಮೇಲೆ ಟೋಸಸ್ ಅಂತ ಹೇಳಿದ್ರು ಅವನಿಗೆ ಕಣ್ಣಿಗೆ. ಸೊ ಅವನಿಗೆ ಸಮ್ 8 years ಬ್ಯಾಕ್ ಅದು ಆಪರೇಟ್ ಮಾಡಿದ್ದಾರೆ, ತುಂಬಾ ಚಿಕ್ಕದಿತ್ತು. ಅದರ್ವೈಸ್ ದ ಪವರ್ ವಿಲ್ ಗೋ ಆಫ್ ಅಂತಂದು ಅದು ಲಿಫ್ಟ್ ಮಾಡಿ ಡಾಕ್ಟ್ರು ಆಪರೇಟ್ ಮಾಡಿದ್ದಾರೆ. ಇವಾಗ ಏನಾಗ್ತಾ ಇದೆ ಅಂದ್ರೆ, ಒಂದೊಂದ್ಸರಿ ಅವನಿಗೆ ಫುಲ್ ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ಅದೇನೋ ಒಂಥರ ಟೆನ್ಷನ್ ಆದಾಗ ಆತರ ಆದಾಗ ತಾನೇ ಅವನಿಗೆ ಗೊತ್ತಾಗಲ್ಲ. he will close that right side eye
ಲೆಫ್ಟ್ ಮಾತ್ರ ಅದರಿಂದ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ. ಇವಾಗ ಅವನಿಗೆ ಗೊತ್ತಾಗ್ತಿಲ್ಲ ನಾನು ಯಾಕೋ ಈ ತರ ಮಾಡ್ತಿದ್ಯಾ ಅಂದ್ರೆ ಐ ಡೋಂಟ್ ನೋ ಆಟೋಮೆಟಿಕ್ಲಿ ಇಟ್ ಇಸ್ ಹ್ಯಾಪನಿಂಗ್ ಅಂತ ಹೇಳ್ತಾ ಇದ್ದಾನೆ. ಓಕೆ ಓಕೆ ಓಕೆ, ಅದು ಹೇಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ. ರೈಟ್, ನಾನು ಅವಾಗ್ಲೇ ಹೇಳದ್ನಲ್ಲ, ಜನರಲಿ ಕಣ್ ಗುಡ್ಡೆನಲ್ಲಿ ಡಿಫ್ರೆನ್ಸ್ ಇರಲ್ಲ, ಕಣ್ ಲಿಡ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ ಅಂತ. ಸೊ ಕಣ್ಣು ಲಿಡ್ ಕೆಳಗಡೆ ಬಂದಾಗ ಅದನ್ನ ನಾವು ಟೋಸಿಸ್ ಅಂತೀವಿ. ಟೋಸಿಸ್ ನಲ್ಲಿ ತುಂಬಾ ತರದ ಸರ್ಜರಿ ಇದೆ. ಸೊ ಇವಾಗ ಅವ್ರು ಏನ್ ಮಾಡಿರ್ತಾರೆ, ನಾನು ಮೋಸ್ಟ್ ಲೈಕ್ಲಿ ನಾನು ಒಂದು ಅಸಂಪ್ಷನ್ ಮೇಲೆ ಹೇಳ್ತೀನಿ. ಸೊ ಆ ಕಣ್ಣಿನ ಮಸಲ್ ನ ಸ್ವಲ್ಪ ಕಟ್ ಮಾಡಿ ಅದನ್ನ ಎತ್ತಿರ್ತಾರೆ. ಬಟ್ ನಮ್ಮ ಮೇಲ್ಗಡೆ ಲಿಡ್ ಮತ್ತೆ ಕೆಳಗಡೆ ಲಿಡ್ ಅಲ್ಲಿ ಇನ್ನೊಂದು ಚಿಕ್ಕ ಮಸಲ್ ಇರುತ್ತೆ, ಅದನ್ನ ನಾವು ಸಿಂಪಥೆಟಿಕ್ ಮಸಲ್ಸ್ ಅಂತ ಹೇಳ್ತೀವಿ. ಎಷ್ಟೊಂದ್ಸತಿ ಕಣ್ಣಿನ ರೆಪ್ಪೆ ಹೊಡ್ಕೊಂತಾ ಇದೆ, ನಮ್ಗೆ ಗೊತ್ತಿಲ್ದಂಗೆ ಕಣ್ ರೆಪ್ಪೆ ಹೊಡ್ಕೊಂತಾ ಇದೆ ಅಂತ ಹೇಳ್ತೀವಲ್ಲ, ಅದು ಸಿಂಪಥೆಟಿಕ್ ಮಸಲ್. ಅಂದ್ರೆ ಅದು ನಮ್ ಕಂಟ್ರೋಲ್ ನಲ್ಲಿ ಇರಲ್ಲ. ಯಾವಾಗ ಸ್ಟ್ರೆಸ್ ಆಗುತ್ತೋ, ಯಾವಾಗ ಟೆನ್ಷನ್ ಆಗುತ್ತೋ ಅವಾಗ ಅದ್ ಸ್ವಲ್ಪ ಹೊಡ್ಕೊಳ್ಳುತ್ತೆ. ಸೊ ಮೋಸ್ಟ್ ಲೈಕ್ಲಿ ಅವನಿಗೆ ಆ ಮಸಲ್ ಸ್ವಲ್ಪ ಎಕ್ಸ್ಟ್ರಾ ಹೊಡ್ಕೊಳ್ತಾ ಇದೆ ಅಷ್ಟೇನೆ. ಇದು ತುಂಬಾ ಫ್ರೀಕ್ವೆಂಟ್ ಆಗಿ ಆಗ್ತಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ಸ್ ಗಳಿದೆ. ಬಟ್ ಅದರ್ವೈಸ್ ಇದ್ ಏನಾಗುತ್ತೆ ಗೊತ್ತಾ, ಈ ತರ ಪ್ರಾಬ್ಲಮ್ಗಳು ನಾವು ಜಾಸ್ತಿ ಯೋಚನೆ ಮಾಡಿದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನನ್ ಸಜೆಷನ್ ಫಸ್ಟ್ ಅದ್ರಿಂದ ದೃಷ್ಟಿಗಾಗ್ಲಿ ಅಥವಾ ಅವ್ನ ಕಣ್ಣಿಗಾಗ್ಲಿ ಏನೂ ತೊಂದರೆ ಆಗಲ್ಲ. ಸೊ ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬೇಡ. ಅದ್ರ ಬಗ್ಗೆ ಯೋಚನೆ ಮಾಡೋದ್ ಕಡಿಮೆ ಮಾಡಿದ ತಕ್ಷಣ ಅದ್ ಹಂಗ್ ಪದೇ ಪದೇ ಆಗೋದನ್ನು ಕಡಿಮೆ ಆಗುತ್ತೆ. ಬಟ್ ಪರ್ಸಿಸ್ಟೆಂಟ್ ಆಗಿದ್ರೆ ಅದನ್ನ ಟ್ರೀಟ್ ಮಾಡ್ಬೋದು, ಏನ್ ಯೋಚನೆ ಇಲ್ಲ. ಮೇಡಮ್ ನಮಸ್ತೆ. ಹೇಳಿ ಪದ್ಮಾ. ಮೇಡಮ್ ನಮ್ಮ ಮಗನಿಗೆ 12 ಇಯರ್ಸ್ ಆಗಿದೆ ಇವಾಗ. ಅವನಿಗೆ ಸೀಸನ್ ಚೇಂಜ್ ಆದಾಗೆಲ್ಲ ಕಣ್ ತುಂಬಾ ಕೆಂಪಗಾಗತ್ತೆ ಮೇಡಮ್. ಈಗ ಒಂದೊಂದ್ ಸೀಸನ್ ಗಳು ಚೇಂಜ್ ಆದಾಗ್ಲೂ ತುಂಬಾ ಅವ್ನ್ ಚಿಕ್ಕವನಿದ್ದಾಗಿಂದನು ಒಂದ್ 5 ಇಯರ್ಸ್ ಇಂದನು ಇದೆ ಅದು. ಬಟ್ ಅದು ಇನೋಲೆಪ್ ಅಂತ ಒಂದ್ ಡ್ರಾಪ್ ಕೊಟ್ಟಿದ್ದಾರೆ ಮೇಡಮ್. ಅದ್ ಹಾಕಿದಾಗ ಸರಿ ಹೋಗುತ್ತೆ, ಮತ್ತೆ ಒಂದ್ 3 ಮಂತ್ಸ್ 5 ಮಂತ್ಸ್ ಮತ್ತೆ ಬರುತ್ತೆ. ಅವರು ಈ ಕೆಲವರಿಗೆ ತುಂಬಾ ದಿವಸ ಅದ್ ಹಾಗೆ ಇರತ್ತೆ ಅಂತಿದ್ದಾರೆ. ಏನ್ ಮಾಡ್ಬೇಕು ಮೇಡಮ್ ಅದಕ್ಕೆ ಶಾಶ್ವತವಾಗಿ ಅದು ಕಡಿಮೆ ಆಗೋದಿಕ್ಕೆ? ಇವಾಗ 12 ವರ್ಷ ಅಲ್ವಾ? ಸೊ ಇದಕ್ಕೆ ನಾವು ವಿಕೆಸಿ ಅಂತ ಹೇಳ್ತೀವಿ, ವರ್ನಲ್ ಕೆರಾಟೋ ಕಂಜಂಕ್ಟಿವೈಟಿಸ್ ಅಂತ. ಅದು ಸೀಸನಲ್, ಕೆಲವೊಂದ್ ಸೀಸನ್ಸ್ ಅಲ್ಲಿ ಇರುತ್ತೆ. ಎಸ್ಪೆಷಲಿ ಮಾರ್ಚ್ ಇಂದ ಮೇ ವರೆಗೆ, ಮತ್ತೆ ಸ್ವಲ್ಪ ವಿಂಟರ್ ಸೀಸನ್ ನಲ್ಲಿ ಜಾಸ್ತಿ ಆಗುತ್ತೆ, ಮತ್ತೆ ಅದಾಗದೆ ಕಡಿಮೆ ಆಗುತ್ತೆ. ಸೊ ಇದು ಅಲರ್ಜಿಕ್ ರಿಯಾಕ್ಷನ್. ಇದು ಮೋಸ್ಟ್ಲಿ ಗಂಡ್ ಮಕ್ಳಲ್ಲೇ ಕಾಣಿಸ್ಕೊಳ್ಳೋದು. ಬಟ್ ಗುಡ್ ಥಿಂಗ್ ಏನಂದ್ರೆ ಅದ್ ಏಜ್ ಆಗ್ತಾ ಆಗ್ತಾ ಅದಾಗದೆ ಕಡಿಮೆ ಆಗೋಗುತ್ತೆ. ಮೇ ಬಿ 13-14 ವರ್ಷಕ್ಕೆ ಅದಾಗದೆ ಕಡಿಮೆ ಆಗುತ್ತೆ, ನೀವೇನ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಒಂದೇನಂದ್ರೆ ಅದ್ ಇರೋರು ಕಣ್ಣನ್ನ ಜಾಸ್ತಿ ಉಜ್ಕೊಳ್ತಾರೆ. ಸೊ ಅದರಿಂದ ಕಾರ್ನಿಯಾದು ಪ್ರಾಬ್ಲಮ್ಸ್ ಬರ್ಬೋದು. ಸೊ ಪ್ರತಿ ಸತಿ ಅವನ್ಗೆ ತೊಂದ್ರೆ ಆದಾಗ ನೀವ್ ಅದನ್ನ ಐ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದು. ವಿನೋಲ್ಯಾಪ್ ಏನಿದೆಯಲ್ಲ ಅದು ಆಂಟಿ ಅಲರ್ಜಿಕ್ ಐ ಡ್ರಾಪ್ಸ್. ಬಟ್ ಅದನ್ನ ನೀವು ಒಂದ್ಸತಿ ಇವಾಗ 1 ತಿಂಗಳಿಗಿಂತ ಜಾಸ್ತಿ ಪದೇ ಪದೇ ಯೂಸ್ ಮಾಡ್ತಾ ಇರೋ ಹಾಗಿಲ್ಲ. ಓಕೆ, ಸೊ ಇದನ್ನ ಆಂಟಿ ಹಿಸ್ಟಮಿನಿಕ್ ಅಂತ ಹೇಳ್ತೀವಿ. ಬೇರೆ ಆಂಟಿ ಅಲರ್ಜಿಕ್ ಡ್ರಾಪ್ಸ್ ಇರುತ್ತೆ, ಅದರಿಂದ ಅದ್ರದ್ದು ಸಿವಿಯರಿಟಿ ಬೇಗ ಕಡಿಮೆ ಆಗುತ್ತೆ. ಸೊ ಯಾವಾಗ ಬರುತ್ತೋ ಅವಾಗ ಒಂದ್ಸತಿ ನೀವು ಆಫ್ಥಾಲ್ಮಾಲಜಿಸ್ಟ್ ಗೆ ತೋರಿಸ್ಬಿಡಿ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಲೋ ಜಾನಕಿ ಹಲೋ ಮೇಡಮ್ ನಮಸ್ಕಾರ. ಜಾನಕಿ ಅವ್ರು ಆಯ್ತು ಸರ್, ಸರ್ 1 ನಿಮಿಷ. ಜಾನಕಿ ಅವ್ರು ಏನೋ ಕೇಳ್ತಾ ಇದ್ರು, ಅದನ್ನ ಮುಗಿಸ್ಬಿಡೋಣ. ಸರಿ ಸರಿ ಮೇಡಮ್. ಡೋಸಸ್ ಅಂತ ಹೇಳಿದ್ನಲ್ಲ, ಎನಿ ಎಕ್ಸರ್ಸೈಸಸ್ ಮೇಡಮ್ ಅದು ರೆಗ್ಯುಲರ್ಲಿ ಮಾಡ್ಲಿಕ್ಕೆ ಏನಾದ್ರು? ಏನು ಬೇಡ. ಅದು ಆ ಮಸಲ್ ನ ಇವಾಗ ಒಂದ್ ಸ್ಪೆಸಿಫಿಕ್ ಲೆಂತ್ ಅಲ್ಲಿ ಅದನ್ನ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಸೊ ಅವ್ನ ಅದನ್ನೇನು ಎಕ್ಸರ್ಸೈಸ್ ಮಾಡಿ ಅದರಿಂದ ಡಿಫ್ರೆನ್ಸ್ ಮಾಡ್ಲಿಕ್ಕೆ ಏನಾಗಲ್ಲ. ಬಟ್ ಅದ್ರ ಬಗ್ಗೆ ಗಾಬರಿ ಆಗೋ ತರದ್ದೇನೂ ಇಲ್ಲ. ಓಕೆ ಮೇಡಮ್, ಯಾ ಥ್ಯಾಂಕ್ ಯು ಥ್ಯಾಂಕ್ ಯು. ರೈಟ್, ಹೇಳಿ ಸರ್ ಈಗ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಲಕ್ಷ್ಮಿ ಹೇಳಿ. ನಮಸ್ಕಾರ. ಹಲೋ, ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಹೇಳಿ. ಇಲ್ಲ, ಮ್ಯೂಟೆಡ್. ಓಕೆ ಹಲೋ ಮೇಡಮ್, ಕೇಳ್ತಾ ಇದೆಯಾ ಸರ್? ಹಾ ಹೇಳಿ ಹೇಳಿ. ಈಗ 62 ವರ್ಷ, 4 ವರ್ಷ ಆಯ್ತು ನಾನು ಟೆಸ್ಟ್ ಮಾಡಿಸಿ ಅದೇ ಕನ್ನಡಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಚೇಂಜ್ ಮಾಡ್ಬೇಕು ಅದ್ರ ಕಂಟಿನ್ಯೂ ಮಾಡ್ಲೋ? ಇವಾಗ ಚೇಂಜ್ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ನಾವು ಚೆಕ್ ಮಾಡಿದ್ಮೇಲೆನೆ ಹೇಳಕ್ ಆಗೋದು. ಸೊ ನಿಮ್ 4 ವರ್ಷದಿಂದ ನಾನು ಅದೇ ಕನ್ನಡಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಅಲ್ಲ ಕನ್ನಡಕ ಚೇಂಜ್ ಮಾಡದೇ ಇರ್ಬೋದು. ನಾನು ಹೇಳದ್ನಲ್ಲ, ಕನ್ನಡಕ ಚೆಕ್ ಮಾಡೋದು ಯಾವಾಗ್ಲೂ 10% ಕೆಲಸ. ಇನ್ನು ಉಳಿದಿದ್ 90% ನಿಮ್ ಕಣ್ ಸರಿ ಇದೆಯಾ ಅನ್ನೋದನ್ನ ಚೆಕ್ ಮಾಡಿದಾಗ್ಲೇನೆ ಗೊತ್ತಾಗೋದು. ಸೊ 4 ವರ್ಷ ಆಗಿದ್ರೆ ಖಂಡಿತ ಒಂದ್ಸತಿ ಐ ಚೆಕ್ಅಪ್ ಮಾಡಿಸ್ಕೊಳ್ಳಿ ಸರ್. ಕನ್ನಡಕ ಚೇಂಜ್ ಮಾಡ್ಬೇಕಾಗ್ಬೋದು, ಮಾಡ್ದೇನೂ ಇರ್ಬೋದು. ಅದು ಚೆಕ್ ಮಾಡಿದಾಗ್ಲೇನೆ ಹೇಳಲಿಕ್ಕಾಗೋದು. ಅದು ಮುಂಚೆ ಗೊತ್ತಾಗಲ್ಲ ಅವೆಲ್ಲ. ಅದೇ ಸಾಮಾನ್ಯ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನು.
4 ವರ್ಷದಿಂದ. ಅಲ್ಲ, ನಿಮ್ಗೆ ಕನ್ನಡಕದ ನಂಬರ್ ಚೇಂಜ್ ಆಗಿಲ್ದೇ ಇರಬಹುದು, ಅದನ್ನೇ ಕಂಟಿನ್ಯೂ ಮಾಡಿದ್ರು ನೀವು ಮಾಡ್ಬೋದು ನಿಮ್ಗೆ ಕ್ಲಾರಿಟಿ ಇದ್ರೆ. ಬಟ್ ಕಣ್ಣಲ್ಲಿ ಬೇರೆ ಸಮಸ್ಯೆಗಳು ಇದೆಯಾ ಇಲ್ವಾ ಅಂತ ನೋಡ್ಲಿಕ್ಕೆ ನೀವು ಕಣ್ ಚೆಕ್ಅಪ್ ಮಾಡಿಸ್ಕೋಬೇಕಾಗತ್ತೆ, ಎಸ್ಪೆಷಲಿ ನಿಮ್ ಏಜ್ಗೆ. ಸರಿ ಮೇಡಮ್, ಥ್ಯಾಂಕ್ ಯು. ಓಕೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಲಕ್ಷ್ಮಿ, ಹೇಳಿ. ಮೇಡಮ್, ನನಗೆ ಸ್ವಲ್ಪ ದಿವಸ ಮಾತ್ರ ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣಲ್ಲಿ ನೀರ್ ಬರುತ್ತೆ. ಅದು ಸ್ವಲ್ಪ ಸಮಯ ಮಾತ್ರ ಇರುತ್ತೆ, ಮತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅದು ಕೆಲವು ದಿನಗಳು ಮಾತ್ರ ಇರುತ್ತೆ, ಮತ್ತೆ ಕಂಟಿನ್ಯೂ ಇರಲ್ಲ. ಅದು ಬೆಳಿಗ್ಗೆ ಎದ್ದ ತಕ್ಷಣ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಅದು ಏಕೆ ಅಂತ. ಓಕೆ, ನಿಮ್ಗೆ ಬೇರೆ ಥೈರಾಯ್ಡ್ ಪ್ರಾಬ್ಲಮ್ ಆ ತರದ್ ಏನಾದ್ರು ಇದೆಯಾ? ಇಲ್ಲ ಮೇಡಮ್, ಏನು ಇಲ್ಲ. ಓಕೆ, ಸೊ ಮೋಸ್ಟ್ ಆಫನ್ ಏನಂದ್ರೆ ಕಣ್ಣು ರಾತ್ರಿ ಹೊತ್ತು ಸ್ವಲ್ಪ ಜಾಸ್ತಿ ಡ್ರೈ ಆಗುತ್ತೆ. ಯಾಕಂದ್ರೆ ಕಣ್ಣು ಕಾರ್ನಿಯಾಗೆ ಹೊರಗಡೆಯಿಂದ ಆಕ್ಸಿಜನ್ ಸಪ್ಲೈ ಆಗ್ಬೇಕು. ಸೊ ನಾವು ಮಲ್ಗಿರುವಾಗ ಕಣ್ಣು ಮುಚ್ಚಿರ್ತೀವಲ್ಲ, ಸೊ ಹೊರಗಡೆಯಿಂದ ಆಕ್ಸಿಜನ್ ಬರ್ದೇ ಇರೋದ್ರಿಂದ ರಿಲೇಟಿವ್ಲಿ ಡ್ರೈನೆಸ್ ಜಾಸ್ತಿ ಇರುತ್ತೆ. ಸೊ ಡ್ರೈ ಆಗ್ತಾ ಇದೆ ಅಂತ ಕಣ್ಣಿಗೆ ಗೊತ್ತಾದಾಗ, ಬೆಳಗ್ಗೆ ಎದ್ದಾಗ ಇದು ಡ್ರೈ ಆಗಿದೆ ಅಂದ ತಕ್ಷಣ ಬ್ರೈನ್ದು ಏನ್ ರಿಫ್ಲೆಕ್ಸ್ ಅಂದ್ರೆ, ಇದನ್ನ ನಾನ್ ಸರಿ ಮಾಡ್ಕೋಬೇಕು. ಸೊ ಹೆಚ್ಚು ಕಣ್ಣೀರನ್ನ ಸೆಕ್ರೀಟ್ ಮಾಡುತ್ತೆ. ಸೊ ಅದು ತುಂಬಾ ಜಾಸ್ತಿ ಆದಾಗ ಕಣ್ಣಿಂದ ನೀರ್ ಸುರಿಯುತ್ತೆ. ಇದು ನಿಮ್ಗೆ ಬೇರೆ ಏನು ಸಮಸ್ಯೆ ಇಲ್ಲ ಅಂದ್ರೆ, ಅಂಡ್ ಇದು ಯಾವಾಗ್ಲೂ ಒಂದೊಂದ್ಸತಿ ಆಗ್ತಿದೆ ಅಂದ್ರೆ ಇದ್ರ ಬಗ್ಗೆ ಏನು ಯೋಚನೆ ಮಾಡೋದ್ ಬೇಡ. ಮೋಸ್ಟ್ ಆಫನ್ ಯಾವ್ದೋ ಒಂದ್ ಸಣ್ಣಕ್ಕೆ ಇನ್ಫ್ಲಮೇಷನ್ ಏನೋ ಇರುತ್ತೆ. ಬಟ್ ಕಣ್ಣು ರೆಡ್ ಆಗ್ತಿಲ್ಲ, ಬೆಳಿಗ್ಗೆ ಹೊತ್ತು ಗೀಚ್ ಕಟ್ತಾ ಇಲ್ಲ, ಕಣ್ಣಲ್ಲಿ ನೋವಿಲ್ಲ, ಯಾವಾಗ್ಲೂ ಒಂದೊಂದ್ಸತಿ ಒಂಚೂರು ಎಕ್ಸ್ಟ್ರಾ ನೀರ್ ಬರುತ್ತೆ ಅಂದ್ರೆ ಅದಕ್ಕೆ ನೀವ್ ಏನು ಮಾಡ್ಬೇಕಾಗಿಲ್ಲ. ಇಟ್ ಕುಡ್ ಬಿ ನಾರ್ಮಲ್. ಥ್ಯಾಂಕ್ ಯು ಮೇಡಮ್. ಯು ವೆಲ್ಕಮ್. ನಂದಿತಾ ಅವರೇ, ಕ್ವಶನ್ ಕೇಳಿ. ಟೈಪ್ ಮಾಡಿದಿರಲ್ಲ ಕ್ವಶನ್, ನೀವೇ ಕೇಳಿ. ನಂದಿತಾ. ಓಕೆ ಮ್ಯಾಮ್, ಅವ್ರಿಲ್ಲ ಅನ್ಸುತ್ತೆ. ಪ್ರಕಾಶ್ ಜಿ ಹೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಕೆಲವರು ಈಗ ಮೇಡಮ್ ಕೇಳಿಸಿದ್ಯಾ? ಹೇಳಿ ಪ್ಲೀಸ್ ಪ್ರಕಾಶ್, ಹೇಳಿ. ಮೇಡಮ್, ಕೆಲವರು ಈಗ ಸ್ಟೈಲ್ಗೆ ಅಂತ ಸ್ಪೆಕ್ಸ್ ಹಾಕ್ತಾರೆ, ಕೆಲವರು ಹೊರಗಡೆ 100 ರೂಪೀಸ್ 200 ರೂಪೀಸ್ ತಗೊಂಡು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಕಣ್ಣಿಗೆ ಏನು ಪ್ರೊಟೆಕ್ಷನ್ ಕೊಡಲ್ಲ, ಸ್ಟೈಲಿಶ್ ಆಗಿ ಡೆಫಿನೆಟ್ಲಿ ಕಾಣಿಸ್ತೀರಾ ಅಷ್ಟೇ. ಯಾಕಂದ್ರೆ ಸನ್ ಗ್ಲಾಸಸ್ ಹಾಕಿದಾಗ ಅದರಲ್ಲಿ UV ಫಿಲ್ಟರ್ ಚೆನ್ನಾಗಿ ಇಂಪಾರ್ಟೆಂಟ್. ಯಾಕಂದ್ರೆ UV ಲೈಟ್ ಏನಾಗುತ್ತೆ ಅಂದ್ರೆ ಕಣ್ಣು ಒಳಗಡೆ ರೆಟಿನಾಗೆ ಹೋಗ್ಬಿಟ್ಟು ಅಲ್ಲಿ ತೊಂದರೆಗಳನ್ನ ಮಾಡುತ್ತೆ. ಸೊ ಕ್ಯಾಟ್ರಾಕ್ಟ್ ಪೊರೆ ಬೇಗ ಬರೋದು, ರೆಟಿನಾದಲ್ಲಿ ತೊಂದರೆ ಆಗೋದು, ಅದನ್ನ ಅವಾಯ್ಡ್ ಮಾಡ್ಲಿಕ್ಕಾಗಿ ಸನ್ ಗ್ಲಾಸಸ್ ನ ಯೂಸ್ ಮಾಡೋದು. ಸೊ ಒಳ್ಳೆ ಕ್ವಾಲಿಟಿ ಹಾಕ್ತಿಲ್ಲ ಅಂದಾಗ ಏನಾಗುತ್ತೆ, ಅದು ಜಸ್ಟ್ ಸ್ಟೈಲಿಶ್ ಆಗಿರುತ್ತೆ ಅಷ್ಟೇ, ಬಿಟ್ರೆ ಬೇರೆ ಏನು ಪ್ರೊಟೆಕ್ಷನ್ ಇರೋದಿಲ್ಲ. ಸೊ ಕನ್ನಡಕ ಹಾಕ್ದೇ ಇರ್ಲಿ, ಇಟ್ ಇಸ್ ದ ಸೇಮ್ ಅಷ್ಟೇ. ಏನೋ ಪ್ರಾಬ್ಲಮ್ ಆಗುತ್ತಾ ಮುಂದೆ ಅದರಿಂದ ಅಂತ? ಅದರಿಂದ ಪ್ರಾಬ್ಲಮ್ ಅಂತ ಏನೂ ಆಗಲ್ಲ. ಬಟ್ ಸನ್ ಗ್ಲಾಸಸ್ ಹಾಕ್ದಾಗ ಆಗೋ ಉಪಯೋಗಗಳು ಏನಿರುತ್ತಲ್ಲ ಅದು ಸಿಗೋದಿಲ್ಲ ಅಷ್ಟೇ. ಬಟ್ ಅದನ್ನ ಹಾಕೋದ್ರಿಂದ ಕಣ್ಣಿಗೆ ಏನಾದ್ರು ಎಕ್ಸ್ಟ್ರಾ ಪ್ರಾಬ್ಲಮ್ ಆಗುತ್ತೆ ಇಲ್ಲ, ಹಂಗೇನಾಗಲ್ಲ. ಮೇಡಮ್, ಕೆಲವರು ಲಾಂಗ್ ಟೈಮ್ ಯೂಸ್ ಮಾಡ್ತಾನೆ ಇರ್ತಾರೆ, ದಟ್ಸ್ ವೈ. ಇಲ್ಲ, ಅದರಿಂದ ಪ್ರಾಬ್ಲಮ್ ಅಂತ ಏನೂ ಆಗಲ್ಲ. ಬಟ್ ಡೆಫಿನೆಟ್ಲಿ ಉಪಯೋಗ ಅಂತೂ ಇಲ್ಲ ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು. ನಂದಿತಾ ಅವರೇ ಹೇಳಿ ಮ್ಯಾಮ್. ಕೇಳಿ ಕ್ವಶನ್, ನೀವೇ ಹಾಕಿದಿರ, ನೀವೇ ಕೇಳ್ಬಿಡಿ ಕ್ವಶನ್. ಮ್ಯಾಮ್, ಆಕ್ಚುಲಿ ಕ್ಲಿಯರ್ ಆಗಿ ಎಲ್ಲ ಕಾಣುತ್ತೆ, ಬಟ್ ಚಿಕ್ಕ ಚಿಕ್ಕ ಅಕ್ಷರ ಕಾಣಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಎಷ್ಟು ಏಜ್? 35. 35 to 40. 35 to 40 ನಾ? ಓಕೆ. ಸೊ ಒಂದು ಅವ್ರ ಏಜ್ 40 ಇದ್ರೆ ಇದನ್ನ 40 ಅಂತ ಏನ್ ಹೇಳ್ತೀವಲ್ಲ, ನಿಮ್ಮ ಏಜ್ ಪ್ರಕಾರ ಅದು ಹತ್ರದ್ ಕಾಣಿಸ್ಲಿಕ್ಕೆ ಕಡಿಮೆ ಆಗುತ್ತೆ 40 ಇಯರ್ಸ್ಗೆ, ಅದಿರ್ಬೋದು. 35 ವರ್ಷನೇ ಆಗಿದ್ರೆ ಅವ್ರಿಗೆ ಇನ್ನೂ ಹೈಪರ್ ಮೆಟ್ರೋಪಿಯಾ ಅಂತ ಹೇಳ್ತೀವಿ, ಅಂದ್ರೆ ಡಿಸ್ಟೆನ್ಸ್ ಗೆ ಪ್ಲಸ್ ಇರುತ್ತೆ. ಸೊ ಅದ್ರಿಂದನೂ ತೊಂದರೆ ಆಗ್ತಿರ್ಬೋದು. ಸೊ ಇದನ್ನ ಏನಿದ್ರು ಚೆಕ್ ಮಾಡಿನೇ ಹೇಳಕ್ ಆಗೋದು. ನೀವು ಪ್ಲೀಸ್ ಯಾರೊಬ್ರು ಐ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಯು ವೆಲ್ಕಮ್. ತುಂಬಾ ಒಂದು ಲಾಂಗ್ ಆಗಿ ಕ್ವಶನ್ಸ್ ಎಲ್ಲ ಬಂತು, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆಲ್ವೇಸ್ ಅ ಪ್ಲೇಜರ್. ಕ್ವೆಶ್ಚನ್ಸ್ ಬರ್ತಿದೆ ಅಂದ್ರೆ ಜನ ಕೇಳ್ತಾ ಇದಾರೆ ಅಂತಾನು ಅರ್ಥ, ಅಂಡ್ ಆನ್ಸರ್ಸ್ ಮಾಡಿದಾಗ ಅವ್ರು ಬಂದಿದ್ದಕ್ಕೂ ಒಂದು ಪ್ರಯೋಜನ ಇರುತ್ತೆ ಅಲ್ವಾ? ಹೌದು. ಇದು ಮಾಡ್ಬೋದಾ ಟೈಮ್ 10 ನಿಮಿಷ? ಎಸ್, 10 ಸ್ಲೈಡ್ಸ್ ಕ್ವಿಕ್ ಆಗಿ ನಾನು ಹೇಳ್ತೀನಿ, ಬಟ್ ನಂಗೆ ಆನ್ಸರ್ಸ್ ಬೇಕು. ನಾ ಆನ್ಸರ್ಸ್ ಯಾರು ಟೈಪ್ ಮಾಡಿಸ್ಬಿಡೋಣ?
ಟೈಪ್ ಮಾಡ್ಸೋಣ, ಯಾರು ಮಾಡಿದ್ದಾರೆ ಅಂತ ಹೇಳೋಣ ಅಲ್ವಾ? ಆ ತರ ಮಾಡೋಣ. ಏನ್ ಗೊತ್ತಾ, ಕ್ವಿಜ್ ಅಲ್ಲಿ ಒಂದು ನಿಮ್ಗೆ ಮ್ಯಾಮ್ ಕ್ವಶನ್ ಕೇಳ್ತಾರೆ, ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳೋದ್ ಬೇಡ, ನೀವು ಆನ್ಸರ್ ನಲ್ಲಿ ಟೈಪ್ ಮಾಡಿ ಮ್ಯಾಮ್ ನೋಡ್ತಾರೆ. ರೈಟ್, ನಾನು ಪ್ರೆಸೆಂಟ್ ಮಾಡೋದ್ರಿಂದ ಮೋಸ್ಟ್ ಲೈಕ್ಲಿ ನಮ್ಗೆ ಚಾಟ್ ಗಳು ಕಾಣಿಸಲ್ಲ. ಸೊ ನೀವು ನೀವೇನೆ ಮೋಸ್ಟ್ಲಿ ಎಸ್ ಬರ್ತಿದ್ಯಾ ನೋ ಬರ್ತಿದ್ಯಾ ಅಂತ ಹೇಳ್ಬಿಡಿ ನೀವೇ ನನ್ಗೆ. ಪ್ರೇಮಾಜಿ ಹೇಳ್ತಾ ಇದ್ದಾರೆ ಅವ್ರಿಗೆ ಏನೋ ಒಂದು ಕ್ವಶನ್ ಇದೆ ಅಂತೆ, ಅವ್ರು ಕೇಳ್ಕೊಳ್ಳಿ ಮತ್ತೆ ಮಾಡಿ. ಪ್ರೇಮಾಜಿ ಕ್ವಶನ್ ಕೇಳಿ. ಹಾ, ಹಲೋ ಮೇಡಮ್. ಹಲೋ ಮ್ಯಾಮ್, ನನ್ಗೆ ಮತ್ತೆ ನಮ್ಮ ಹಸ್ಬೆಂಡ್ ಐಸೈಟ್ ಇದೆ. ಸೊ ನನ್ನ ಮಗ 4 years. ಅವನಿಗೆ ಏನಾದ್ರು ನಾವು ಟೆಸ್ಟ್ ಮಾಡಿಸ್ಬೇಕಾ? ಮುಂದೆ ಏನಾದ್ರು ತರ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಬಹುದಾ ಹೆರಿಡಿಟಿ ಪ್ರಕಾರ? ಓಕೆ, ಸೊ ನಾನು ನನ್ನ ಫಸ್ಟ್ ಕ್ವೆಶ್ಚನ್ ನ ಹಾಕ್ತೀನಿ, ಅದನ್ನ ನೋಡ್ಬಿಡಿ, ನಾನು ಆನ್ಸರ್ ಹೇಳ್ತೀನಿ. ಯಾಕಂದ್ರೆ ಫಸ್ಟ್ ಕ್ವೆಶ್ಚನ್ ಇಸ್ ದ ಸೇಮ್, ಅದಕ್ಕೆ. ಸರಿ, ರೈಟ್, ಯಾ, ಓಕೆ. ಓಕೆ, ಕಾಣಿಸ್ತಿದ್ಯಲ್ಲ? ಓಕೆ, ಸೊ ಯಾವ ಏಜ್ಗೆ ಫಸ್ಟ್ ಐ ಚೆಕ್ಅಪ್ ಮಾಡಬೇಕು? 3 to 4 years, 6 to 7 years? ಆನ್ಸರ್ಸ್ ಚಾಟ್ ನಲ್ಲಿ ಏನ್ ಬರ್ತಿದೆ ಅದನ್ನ ನೀವು ನಂಗೆ ಹೇಳಿದ್ರೆ ಸಾಕು. 6 to 7. ಓಕೆ, ಸೊ ಆನ್ಸರ್ ಇಸ್ 3 to 4 years. 3 to 4 years. 3 to 4 year ಜೀವಿಕಾ ಒಬ್ರು ಕೊಟ್ಟಿದ್ದಾರೆ, ಶ್ರೀಲಕ್ಷ್ಮಿ ಅವ್ರು ಕೊಟ್ಟಿದ್ದಾರೆ ಆನ್ಸರ್ 3 to 4 years ಅಂತ. ಕೇಳಿದ ಕ್ವೆಶ್ಚನ್ಗೂ ನನ್ ಫಸ್ಟ್ ಕ್ವೆಶ್ಚನ್ಗೂ ಎಷ್ಟು ಮ್ಯಾಚ್ ಆಗ್ತಿದೆ ನೋಡಿ. ನೀವ್ ಹೇಳಿದ್ರಿ 4 years ಅಂತ ಮಗನ್ಗೆ. ಸೊ ನಿಮ್ಗೆ ಪವರ್ ಇರ್ಲಿ ಇಲ್ದೇ ಇರ್ಲಿ, ಮಕ್ಳಿಗೆ 3 to 4 years ಇವಾಗ ಎಷ್ಟೊಂದ್ ಜನ ಸ್ಕೂಲ್ ಅಡ್ಮಿಷನ್ಗೆ ಒಂದ್ ಐ ಚೆಕ್ಅಪ್ ರಿಪೋರ್ಟ್ ಕೇಳ್ತಾರೆ. ಯಾಕೆ ಅಂದ್ರೆ ಈ ಏಜ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಆ ಏಜ್ ನಲ್ಲಿ ಟ್ರೀಟ್ ಮಾಡೋದ್ರಿಂದ ದೇ ಹ್ಯಾವ್ ದರ್ ಬೆಸ್ಟ್ ಚಾನ್ಸ್ ಅಟ್ ವಿಷನ್. ಆ ಏಜ್ ಅಲ್ಲಿ ಅವ್ರಿಗೆ ಇನ್ನೂ ಓದಕ್ ಬರ್ತಾ ಇರಲ್ಲ, ನಂಬರ್ಸ್ ಗೊತ್ತಿರಲ್ಲ ಪ್ರಾಬಬ್ಲಿ. ಬಟ್ ನಮ್ ಹತ್ರ ಪೀಡಿಯಾಟ್ರಿಕ್ ಚಾರ್ಟ್ಸ್ ಅಂತ ಇರುತ್ತೆ ಮಕ್ಳಿಗೆ ನಾವು ಚೆಕ್ ಮಾಡ್ಲಿಕ್ಕೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವು ಮಾಡ್ತೀವಿ. ಸೊ ಪ್ರೇಮಾ ಅವರೇ, ನಿಮ್ ಮಗನ್ನ ಇವಾಗ್ಲೇ ಚೆಕ್ ಮಾಡಿಸಿ, ಇದು ರೈಟ್ ಏಜ್ ಆಕ್ಚುಲಿ ಚೆಕ್ ಮಾಡಿದೀವಿ. ಬಟ್ ಏನು ಪ್ರಾಬ್ಲಮ್ ಇಲ್ಲ. ಈ ಅಟ್ ಪ್ರೆಸೆಂಟ್ ಅವನಿಗೆ ಎಲ್ಲದನ್ನು ನಾರ್ಮಲ್ ಅಲ್ಲಿ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನಾನು ನೆಕ್ಸ್ಟ್ ಏನಾದ್ರು ಮುಂದೆ ಇನ್ನೇನ್ ತೊಂದ್ರೆ ಇಲ್ಲ. ಹಂಗಿದ್ರೆ ಇಯರ್ಲಿ ಒನ್ಸ್ ಜಸ್ಟ್ ವಿಷನ್ ಚೆಕ್ ಮಾಡಿಸಿ ಸಾಕು. ಅದೇ ಫಸ್ಟ್ಗೆ 3 years ಇರ್ಬೇಕಾದ್ರೆ ಕರ್ಕೊಂಡೋಗಿ ನನ್ ಕನ್ಸಲ್ಟ್ ಮಾಡಿ ನಾನ್ ತೋರ್ಸೋ ಡಾಕ್ಟರ್ ಹತ್ರನೇ ತೋರ್ಸ್ಕೊಂಡ್ ಕರ್ಕೊಂಡ್ ಬಂದಿದೀನಿ. ಒಳ್ಳೇದಾಯ್ತು, ಒಳ್ಳೇದು. ಇಲ್ಲ, ಮುಂದೆ ನೋಡೋಣ ಅಂತ ಅಂದ್ರು. ಸೊ ಏನ್ ಯೋಚನೆ ಇಲ್ಲ, ಇಯರ್ಲಿ ಒನ್ಸ್ ಚೆಕ್ ಮಾಡಿಸ್ಬಿಡಿ ಆಸ್ ಅ ರೂಟೀನ್ ಅಷ್ಟೇ. ಓಕೆ, ಯಾ. ಸೊ ನೆಕ್ಸ್ಟ್ ಒನ್, ಕ್ಯಾನ್ ಪವರ್ ನ ಕರೆಕ್ಟ್ ಮಾಡದೇ ಇದ್ರೆ ಸ್ಕ್ವಿಂಟ್ ಆಗೋ ಚಾನ್ಸಸ್ ಇರುತ್ತಾ? ಎಸ್ ಅಥವಾ ನೋ ಮಕ್ಕಳಲ್ಲಿ? ನೋ ಅಂತ ಇಬ್ರು ಹಾಕಿದ್ದಾರೆ, ಎಸ್ ಅಂತ ಒಂದ್ ಬಂದಿದೆ. ನೋ ಅಂತ ಎಸ್, ನೋ, ನೋ, ಎಸ್. ಡಿವೈಡೆಡ್ ಆನ್ಸರ್ಸ್ ಅಲ್ವಾ? ಸೊ ಆನ್ಸರ್ ನೋಡ್ತೀರಾ? ರೈಟ್. ಸೊ ಆಕ್ಚುಲಿ ಜನರಲಿ ಪ್ಲಸ್ ಪವರ್ ಇರುವಾಗ ಮಕ್ಳಿಗೆ ನಾವು ಕರೆಕ್ಟ್ ಮಾಡದೇ ಇದ್ರೆ ಅವರಿಗೆ ಸ್ಕ್ವಿಂಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದಾನೇ ಅಕಸ್ಮಾತ್ ಆಗಿ ಸ್ಕ್ವಿಂಟ್ ಇದ್ರೆ ಮಕ್ಳಿಗೆ ಸುಮಾರು ಜನ ಏನ್ ಹೇಳ್ತಾರೆ ಗೊತ್ತಾ, ನಮ್ಮ ಮನೆಯಲ್ಲಿ ಏನಕ್ಕೆ ತೋರ್ಸೋದ್ ಬೇಡ ಅಂದ್ರು ಅಂದ್ರೆ ಇದು ಅದೃಷ್ಟ ಅಂತೆ, ಆದ್ರಿಂದ ಅದನ್ನ ಚೆಕ್ ಮಾಡ್ಸೋದ್ ಬೇಡ ಅಂತ ಹೇಳಿದ್ರು ಅಂತ. ಬಟ್ ಏನಂದ್ರೆ ಅದೃಷ್ಟ ನಿಮ್ಗಿರ್ಬೋದು, ಬಟ್ ಮಕ್ಳಿಗೆ ಖಂಡಿತ ಅಲ್ಲ. ಯಾಕಂದ್ರೆ ಅದು ಯಾವ ಕಣ್ಣು ಸ್ಕ್ವಿಂಟ್ ಆಗಿರುತ್ತಲ್ಲ ಅದ್ರ ದೃಷ್ಟಿ ಪರ್ಮನೆಂಟ್ ಆಗಿ ಕಡಿಮೆ ಆಗೋಗುತ್ತೆ. ಯಾರೊಬ್ರು ಹೇಳ್ತಿದ್ರಲ್ಲ ನನ್ ಮಗಳು ಪೈಲಟ್ ಆಗ್ಬೇಕು ಅಂತಿದ್ದಾಳೆ ಅಂತ, ಆ ಚಾನ್ಸಸ್ ಹೊರಟೋಗುತ್ತೆ. ಸೊ ಆದ್ರಿಂದ ಮಕ್ಕಳಲ್ಲಿ ಏನೇ ಪ್ರಾಬ್ಲಮ್ಸ್ ಅನ್ನಿಸ್ತಾ ಇದ್ರು ಅಸ್ಯೂಮ್ ಮಾಡ್ಕೊಳಕ್ಕಿಂತ ಒಂದ್ಸತಿ ತೋರಿಸ್ಬಿಡೋದು ಬೆಟರ್. ಓಕೆ, ಸೊ ನೆಕ್ಸ್ಟ್ ಒನ್, ತುಂಬಾ ಕಾಮನ್ ಆಗಿ ಕೇಳೋದು, ಟಿವಿ ಹತ್ರದಿಂದ ನೋಡ್ತಿದ್ರೆ ಪವರ್ ಬರುತ್ತಾ ಅಂತ. ಮಕ್ಳು ಹತ್ರದಿಂದ ನೋಡಿ ನೋಡಿ ಅವನಿಗೆ ಪವರ್ ಬಂದ್ಬಿಡ್ತು ಅಂತ ಪೇರೆಂಟ್ಸ್ ಹೇಳ್ತಾರೆ. ಇದು ಹೌದಾ ತಪ್ಪಾ? ಎಸ್, ಎಲ್ಲ ಎಸ್. ಇವರು ಮಂಜುಗೌಡ ಅವ್ರು ಮಾತ್ರ ನೋ ಅಂತ ಹಾಕಿದ್ದಾರೆ. ಕರೆಕ್ಟ್.
ಟಿವಿ ಹತ್ರದಿಂದ ನೋಡೋದ್ರಿಂದ ಪವರ್ ಬರಲ್ಲ. ಮೋಸ್ಟ್ ಆಫನ್ ಪವರ್ ಇರೋ ಮಕ್ಕಳು ಹತ್ರದಿಂದ ಟಿವಿ ನೋಡ್ತಾ ಇರ್ತಾರೆ, ಯಾಕಂದ್ರೆ ದೂರ ನಿಂತ್ಕೊಂಡ್ರೆ ಅವ್ರಿಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರಲ್ಲ. ಸೊ ಅಕಸ್ಮಾತ್ ಆಗಿ ನಿಮ್ ಮಕ್ಳು ತುಂಬಾ ಹತ್ರದಿಂದ ನೋಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಐ ಚೆಕಪ್ ಬೇಕು ಅಂತ ಅರ್ಥ. ಅದು ನೋಡಿ ನೋಡಿ ಅವ್ರಿಗೆ ಮೈನಸ್ ಪವರ್ ಬಂತು ಅಂತ ಅಲ್ಲ. ಓಕೆ, ಸೊ ಇದನ್ನೊಂದನ್ನ ಖಂಡಿತ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಸಣ್ಣ ಮಕ್ಕಳಿಗೆ ಹುಟ್ಟಾಗಿಂದ ಕೆಲವೊಂದು ತಿಂಗಳುಗಳು 5-6 ತಿಂಗಳವರೆಗೆ ಕಣ್ಣಲ್ಲಿ ನೀರ್ ಬರೋದು ನಾರ್ಮಲ್? ಕಣ್ಣಲ್ಲಿ ನೀರ್ ಬರ್ತಿದೆ ನಾರ್ಮಲ್ ಬಿಡು ಅಂತ, ಹೌದಾ ಇಲ್ವಾ? ನೋ ನೋ ನೋ. ಐ ಆಮ್ ಹ್ಯಾಪಿ ವಿತ್ ದಿಸ್ ಆನ್ಸರ್. ಓಕೆ ಓಕೆ ನೋ ನೋ. ಓಕೆ, ಸೊ ನಾರ್ಮಲ್ ಆಗಿ ಏನಾಗುತ್ತೆ, ನಮ್ ಕಣ್ಣೀರ್ ಇದೆಯಲ್ಲ ಕಣ್ಣಿಂದ ಮೂಗಿಗೆ ಹೋಗುತ್ತೆ. ಅಂಡ್ ಅದಕ್ಕೆ ಇದೊಂದು ಸಿಸ್ಟಮ್ ಇರುತ್ತೆ, ಲ್ಯಾಕ್ರಿಮಲ್ ಸಿಸ್ಟಮ್ ಅಂತ. ಇದು ಕೆಲವೊಂದ್ ಮಕ್ಕಳಲ್ಲಿ ಅಂದ್ರೆ 10% ಮಕ್ಕಳಲ್ಲಿ ಹುಟ್ಟಾಗ ಅವ್ರಿಗೆ ಇನ್ನೂ ಫುಲ್ ಡೆವಲಪ್ ಆಗಿರಲ್ಲ. ಸೊ ಅವಾಗ ಏನಾಗುತ್ತೆ, ಮೂಗಿಗೆ ಹೋಗಲ್ಲ ಕಣ್ಣೀರು, ಹೊರಗಡೆ ಸುರಿಯುತ್ತೆ. ಬಟ್ ಇದನ್ನ 90% ಆಫ್ ದ ಟೈಮ್ ಒಂದ್ ಮಸಾಜಿಂಗ್ ಟೆಕ್ನಿಕ್ ಇರುತ್ತೆ, ನಿಮ್ ಐ ಡಾಕ್ಟರ್ ಹೇಳ್ಕೊಡ್ತಾರೆ. ಅದನ್ನ ಬರೀ ಮಸಾಜ್ ಮಾಡೋದ್ರಿಂದಾನೇ 90% ಅದು ಸರಿ ಹೋಗ್ಬಿಡುತ್ತೆ. ಸೊ ಆದ್ರಿಂದ ಸಣ್ಣ ಮಕ್ಕಳಲ್ಲಿ ಕಣ್ಣೀರು ಹೊರಗಡೆ ಸೋರ್ತಾ ಇದ್ರೆ ಅದನ್ನ ಫಸ್ಟ್ ತೋರಿಸ್ಬಿಡಿ, ವೆಯ್ಟ್ ಮಾಡೋದ್ ಬೇಡ. ಯಾಕಂದ್ರೆ 90% ಅದನ್ನ ಮಸಾಜ್ ಮಾಡಿ ಸರಿ ಮಾಡ್ಬೋದು, ಇಲ್ಲ ಅಂದ್ರೆ ಅದಕ್ಕೆ ಆಪರೇಷನ್ ಬೇಕಾಗತ್ತೆ. ಮ್ಯಾಮ್ ನಾನ್ ಯಾಕೆ ಎಸ್ ಅಂದೆ ಅಂತ ಅಂದ್ರೆ, ನನ್ನ ಅಕ್ಕ ಮಗನ್ಗೆ ಕಣ್ಣಲ್ಲಿ ನೀರ್ ಬರ್ತಾನೆ ಇರುತ್ತೆ ಸದಾ. ಅದು ಮಗು 5 months ಇಂದ ಈಗ್ಲೂ ಅವನು 2 years. ಅದು ಕ್ರಮೇಣವಾಗಿ ಸುಮ್ನೆ ಇದ್ರು ಹಂಗೆ ಒಂದು ಕಣ್ಣಲ್ಲಿ ನೀರ್ ತುಂಬ್ಕೊಂಡಂಗಿರುತ್ತೆ, ಕಣ್ ಮಿಟಕ್ಸ್ದಾಗ ನೀರ್ ಬರುತ್ತೆ. ಓಕೆ, ಅದನ್ನ ತೋರ್ಸಿರ್ಲಿಲ್ವಾ? ಸೊ ಅದಕ್ಕೆ ನಾನು ಎಸ್ ಅಂತ ನನಗೆ ಟೈಪ್ ಮಾಡಿದೆ. ಓಕೆ, ಸೊ ದಟ್ ಈಸ್ ಡೆಫಿನೆಟ್ಲಿ ನಾಟ್ ನಾರ್ಮಲ್. ಅಂದ್ರೆ ಆ ಕಣ್ಣಲ್ಲಿ ಕಣ್ಣೀರ್ ನಾರ್ಮಲ್ ಆಗಿ ಮೂಗಿಗೆ ಹೋಗ್ತಿಲ್ಲ ಅಂತ ಅರ್ಥ. ಸೊ ಅದನ್ನ ಡೆಫಿನೆಟ್ ಆಗಿ ತೋರ್ಸ್ಬೇಕಾಗತ್ತೆ. ಓಕೆ ಓಕೆ, ನಾನು ಹಂಗಾದ್ರೆ ಹೇಳ್ಬೇಕಾಗತ್ತೆ ಅವ್ರಿಗೆ. ಹೌದು, ಪ್ಲೀಸ್. ಯಾ, ಅಂಡ್ ಇದು ಟೈಮ್ ಪವರ್ ನ ಕರೆಕ್ಟ್ ಟೈಮಿಗೆ ಕರೆಕ್ಷನ್ ಮಾಡೋದ್ರಿಂದ ಪರ್ಮನೆಂಟ್ ರಿಡಕ್ಷನ್ ಆಫ್ ವಿಷನ್ ನ ನಾವು ಕಡಿಮೆ ಮಾಡಬಹುದು. ಇದನ್ನ ನಾವು ಲೇಸಿ ಐ ಅಂತ ಹೇಳ್ತೀವಿ. ಅಂದ್ರೆ ಯಾವ ಕಣ್ಣಲ್ಲಿ ಪವರ್ ಜಾಸ್ತಿ ಇರುತ್ತೋ ಅದು ಪರ್ಮನೆಂಟ್ ಆಗಿ ನನ್ಗೆ ಇದು ಕಾಣಿಸಲ್ಲ ಅಂತ ಬ್ರೈನ್ ಏನ್ ಮಾಡುತ್ತೆ, ಅದನ್ನ ಸಪ್ರೆಸ್ ಮಾಡುತ್ತೆ. ಇದನ್ನ ಆಂಬ್ಲಯೋಪಿಯಾ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ಇದಕ್ಕೆ ಮೋಸ್ಟ್ ಆಫ್ ಯು ವಿಲ್ ಗಿವ್ ದ ರೈಟ್ ಆನ್ಸರ್ ಬಿಕಾಸ್ ಇದನ್ನ ಆಲ್ರೆಡಿ ರೈಟ್. ಸೊ ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಓಕೆ ಓಕೆ. ಸೊ ಇದೊಂದು ಪೊರೆ ಫುಲ್ ಬಲಿಬೇಕು ಆಪರೇಷನ್ ಆಗಕ್ಕೆ ಅಂತ ತುಂಬಾ ಜನ ಹೇಳ್ತಾರೆ. ನನ್ಗೆ ಡಾಕ್ಟ್ರೆ ಆಪರೇಷನ್ ಮಾಡಿಸ್ಲೇಬೇಕು ಈಗೇನೆ ಅಂತ. ಪ್ರಕಾಶ್ ಕೇಳಿ ಕೇಳಿ. ಮೇಡಮ್, ನಾನು ತಿಳಿದವರು ಒಬ್ಬರಿಗೆ ಕಣ್ಣಿನ ರೆಪ್ಪೆಗಳು ಉದುರ್ತಾನೆ ಇರುತ್ತೆ ಅವ್ರಿಗೆ. ಓಕೆ, ಕಣ್ಣಿನ ರೆಪ್ಪೆಗಳು ಓಕೆ ಓಕೆ ಅವ್ರಿಗೆ ಸುಮಾರು ವರ್ಷಗಳಿಂದ ಉದುರ್ತಾನೆ ಇರುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಅವ್ರಿಗೆ? ಮಗು 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 ಮಗುನ? ಹೌದು. ಎಷ್ಟು ಏಜ್? 6 to 7 years. 6 to 7 years. ಓಕೆ, ಸೊ ಮೋಸ್ಟ್ ಲೈಕ್ಲಿ ಅವ್ರಿಗೆ ಬ್ಲೆಫ್ರೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಕಣ್ಣಿನ ಮಾರ್ಜಿನ್ ಇದೆಯಲ್ಲ, ನಾವು ಕಾಡ್ಗೆ ಹಚ್ಚೋ ಜಾಗ ಇದೆಯಲ್ಲ, ಅದನ್ನ ಲಿಡ್ ಮಾರ್ಜಿನ್ ಅಂತ ಹೇಳ್ತೀವಿ. ಅಲ್ಲಿ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಇರ್ಬೋದು. ಅಂದ್ರೆ ಕೂದಲಲ್ಲಿ ಹೇಗೆ ಡ್ಯಾಂಡ್ರಫ್ ಇರುತ್ತಲ್ಲ, ಅದೇ ತರ ಅಲ್ಲಿರಕ್ ಚಾನ್ಸಸ್ ಇರುತ್ತೆ. ಅವಾಗ ನಾವು ಅದನ್ನ ಸೆಬರೋಯಿಕ್ ಬ್ಲೆಫ್ರೈಟಿಸ್ ಅಂತ ಹೇಳ್ತೀವಿ. ಅಥವಾ ಇನ್ಫೆಕ್ಷನ್ ಇರುತ್ತೆ, ಅದನ್ನ ನಾವು ಸ್ಕ್ವಾಮಸ್ ಬ್ಲೆಫ್ರೈಟಿಸ್ ಅಂತ ಹೇಳ್ತೀವಿ. ಅದಿದ್ದಾಗ ಕಣ್ಣಿನ ರೆಪ್ಪೆ ಉದುರ್ತಾನೆ ಇರುತ್ತೆ ಅಥವಾ ಪದೇ ಪದೇ ಅಲ್ಲಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಇದನ್ನ ನಾವು ಮಾಡ್ಬೋದು. ಅದಕ್ಕೆ ಪರಿಹಾರ ಆಕ್ಚುಲಿ ಬ್ಲೆಫ್ರೈಟಿಸ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡೇನೆ ಟ್ರೀಟ್ ಮಾಡ್ಬೋದು. ಒಂದ್ ಕೆಲಸ ಮಾಡಿ, ಅಟ್ ದ ಎಂಡ್ ಆಫ್ ಇಟ್ ನಾನು ನಂದು ವಾಟ್ಸ್ಆಪ್ ಫೋನ್ ನಂಬರ್ ಹಾಕ್ತೀನಿ, ಅದಕ್ಕೊಂದು ಫೋಟೋ ಕಳಿಸಿ. ನನ್ಗೆ ಅದ್ರಲ್ಲಿ ಕ್ಲಿಯರ್ ಆಗಿ ನೋಡ್ಲಿಕ್ಕೆ ಆದ್ರೆ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸ್ತೀನಿ. ಓಕೆ ಮೇಡಮ್, ಶೂರ್, ಥ್ಯಾಂಕ್ ಯು. ಓಕೆ, ಯಾ. ಸೊ ಈ ಕ್ವೆಶ್ಚನ್, ಪೊರೆ ಅನ್ನೋದು ಫುಲ್ ಬಲ್ತಿರ್ಬೇಕಾ ಆಪರೇಷನ್ ಮಾಡ್ಲಿಕ್ಕೆ? ಎಸ್ ಅಥವಾ ನೋ? ಮೋಸ್ಟ್ ಪಾಸಿಬಲಿ ಎಸ್ ಇದೆ ಮ್ಯಾಮ್. ನೋ ಅಂತ ಒಬ್ರು ಹಾಕಿದ್ದಾರೆ. ಓಕೆ, ಎಸ್ ಇದೆ. ಸೊ ಒಬ್ರು ಕರೆಕ್ಟ್. ಸೊ ಮೊದ್ಲಿನ ಟೆಕ್ನಿಕ್ಸ್ ನಲ್ಲಿ ನಾವ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ಪೊರೆ ಫುಲ್ ಬಲಿಬೇಕು, ಯಾಕಂದ್ರೆ ನಾವು ಅವಾಗ ಫುಲ್ ಕಣ್ಣನ್ನ ಓಪನ್ ಮಾಡ್ತಾ ಇದ್ವಿ. ಬಲ್ತಿಲ್ಲ ಅಂದ್ರೆ ಅದನ್ನ ತೆಗಿಲಿಕ್ಕೆ ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಇವಾಗ ಮಾಡೋ ಟೆಕ್ನಿಕ್ಸ್ ಏನಿದೆ, ನಾವು ಸ್ಟಿಚ್ ಹಾಕೋದಿಲ್ಲ, ಜಾಸ್ತಿ ಓಪನ್ ಮಾಡಲ್ಲ, 2 mm ಅಷ್ಟೇ ಓಪನ್ ಮಾಡೋದು, ಅಂಡ್ ಫೋಲ್ಡಬಲ್ ಲೆನ್ಸ್ ನ ಇಡ್ತೀವಿ. ಸೊ ಅದಕ್ಕೆ ಪೊರೆ ಬಲಿಯೋವರೆಗೆ ಇನ್ಫ್ಯಾಕ್ಟ್ ನಾವು ವೆಯ್ಟ್ ಮಾಡಲ್ಲ, ಯಾಕಂದ್ರೆ ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಸೊ ನಿಮ್ಗೆ ಪೊರೆ ಇದ್ದು
ಸಿಂಪ್ಟೊಮ್ಯಾಟಿಕ್ ಇದ್ರೆ, ಅಂದ್ರೆ ದೂರಕ್ಕೆ ಸರಿಯಾಗಿ ಕಾಣಿಸ್ತಿಲ್ಲ, ಬಿಸಿಲಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ, ರಾತ್ರಿ ಹೊತ್ತು ಗಾಡಿಗಳನ್ನ ಲೈಟ್ ಬಿದ್ದ ತಕ್ಷಣ ನಂಗೆ ತೊಂದರೆ ಆಗ್ತಿದೆ ಅಂದ್ರೆ ನಿಮ್ಗೆ ಪೊರೆ ಕಡಿಮೆ ಇದ್ರೂನು ನೀವು ಆಪರೇಷನ್ ಮಾಡಿಸ್ಕೋಬಹುದು. ಓಕೆ, ಅಂಡ್ ಪೊರೆ ಆಪರೇಷನ್ ಮಾಡದ್ಮೇಲೆ ಕಣ್ಣೊಳಗಡೆ ಲೆನ್ಸ್ ಇಡ್ಲೇಬೇಕಾ ಅಂದ್ರೆ ಮ್ಯಾಂಡೇಟ್ರಿನಾ, ಹೌದಾ ಅಲ್ವಾ? ಎಸ್, ನೋ, ನೋ, ನೋ. ಇದರಲ್ಲಿ ನಾನು ಕ್ವೆಶ್ಚನ್ ಆಪ್ಷನಲ್ ಅಂತ ಹಾಕಿದ್ದೀನಿ, ಸೊ ಇಟ್ ಮೈಟ್ ಬಿ ಲಿಟಲ್ ಕನ್ಫ್ಯೂಸಿಂಗ್. ಸೊ ಇದು ಆಪ್ಷನಲ್ ಅಲ್ಲ, ಲೆನ್ಸ್ ನ ಹಾಕ್ಲೇಬೇಕಾಗತ್ತೆ. ಯಾಕಂದ್ರೆ ನಾವು ಪೊರೆನ ತೆಗ್ದಾಗ ಅಲ್ಲೊಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಆ ಸ್ಪೇಸ್ ನಲ್ಲಿ ನಾವು ಲೆನ್ಸ್ ಇಟ್ಟಾಗ ದೂರದ ದೃಷ್ಟಿ ಫುಲ್ ಕ್ಲಿಯರ್ ಆಗುತ್ತೆ. ಇದಕ್ಕೆ ನಾವು ಮೊನೋಫೋಕಲ್ ಲೆನ್ಸ್ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಅದ್ರ ಬಗ್ಗೆ ತುಂಬಾ ಮಾತಾಡ್ಬೋದು. ನೀವು ಮೊದ್ಲೆಲ್ಲ ನೋಡ್ಬೋದು, ಹಳೆ ಕಾಲದಲ್ಲಿ ಇವಾಗ ಆಲ್ಮೋಸ್ಟ್ 89 ವರ್ಷದವರು ಮೊದ್ಲೇನಾದ್ರು ಆಪರೇಷನ್ ಮಾಡಿಸ್ಕೊಂಡಿದ್ರೆ ಅವ್ರೊಂದ್ ದಪ್ಪ ಕನ್ನಡಕ ಹಾಕೊಳ್ತಾರೆ. ಯಾಕೆ ಅಂದ್ರೆ ಅವಾಗ ನಾವು ಲೆನ್ಸ್ ನ ಒಳಗಡೆ ಇಡ್ತಾ ಇರ್ಲಿಲ್ಲ, ಸೊ ಆ ಕನ್ನಡಕ ಇಲ್ಲದೆ ಏನೂ ಕಾಣಿಸಲ್ಲ. ಬಟ್ ಇವಾಗಿನ ಕ್ಯಾಟ್ರಾಕ್ಟ್ ಸರ್ಜರಿನಲ್ಲಿ ಕಣ್ ಒಳಗಡೆನೆ ಲೆನ್ಸ್ ಇಡೋದ್ರಿಂದ ಆಲ್ಮೋಸ್ಟ್ ಯೂತ್ಫುಲ್ ವಿಷನ್, ಅಂದ್ರೆ ನೀವು ಪ್ರಾಬಬ್ಲಿ ನೀವು 30 ವರ್ಷ ಇದ್ದಾಗ ಏನು ದೃಷ್ಟಿ ಇರುತ್ತೋ ಆ ದೃಷ್ಟಿ ಆಕ್ಚುಲಿ ವಾಪಸ್ ಬರುತ್ತೆ, ರೆಟಿನಾ ಎಲ್ಲ ನಾರ್ಮಲ್ ಇದ್ರೆ. ಓಕೆ, ಸೊ ಇದು ಆಲ್ರೆಡಿ ಡಿಸ್ಕಸ್ ಮಾಡಿದೆ. ಗ್ಲಾಕೋಮಾ ಅಂತ ಐ ಪ್ರೆಷರ್, ಅದು ಇರ್ರಿವರ್ಸಿಬಲ್ ಲಾಸ್ ಆಫ್ ವಿಷನ್ ನ ಕಾಸ್ ಮಾಡುತ್ತೆ. ಅದನ್ನ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಐ ಥಿಂಕ್ ಇದು ನಾರ್ಮಲ್ ಆಗಿ ನೋಡಿ ಹಿಂಗಿರುತ್ತೆ. ಗ್ಲಾಕೋಮಾ ಸ್ಟಾರ್ಟ್ ಆದಾಗ ವಿಷನ್ ಹಿಂಗಿರುತ್ತೆ. ತುಂಬಾ ಅಡ್ವಾನ್ಸ್ ಗ್ಲಾಕೋಮಾ ಆದಾಗ ಇದನ್ನ ನಾವು ಟನಲ್ ವಿಷನ್ ಅಂತ ಹೇಳ್ತೀವಿ. ಸೊ ಮಧ್ಯದಲ್ಲಿರೋದು ಮಾತ್ರ ಕಾಣಿಸುತ್ತೆ, ಆ ಸೈಡ್ ಈ ಸೈಡ್ ಕಾಣಿಸಲ್ಲ, ಅಂಡ್ ಇದು ಪರ್ಮನೆಂಟ್. ಸೊ ಐ ಆಮ್ ನಾಟ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್, ಇದು ಆಲ್ರೆಡಿ ನಾನು ಹೇಳಿದ್ರಿಂದ. I have a question, madam. Can I ask you? Yes, please. Ma'am, idu iga I'm around 58 years, but model idella chennagittu. Iga I'm having a little some, I don't know the point and all. ಸ್ವಲ್ಪ ಇವಾಗ told me to use the specs. So those specs, can I use that the pare anta ಏನಾರು ಹೇಳಿ ಅದನ್ನ lens can I adapt, or is it that I have to wear specs all the time? See, the thing is, pore, we call it cataract when your normal lens becomes cloudy. If your lens is normal, then you'll have to use glasses. Cataract illa andre adana operate ಮಾಡ್ಲಿಕ್ಕೆ ಆಗಲ್ಲ. It would be a risky procedure. Ma'am, I don't know whether I have a cataract, but the thing is, if your ophthalmologist has checked and given you glasses, it probably means that you don't have cataract. So at this point, you'll have to use glasses. No. ನನ್ಗನ್ಸದ ಅವ್ರು ಹೇಳಿದ್ರೆ ನಂದು ಹತ್ತಿರದ್ದು ಐ ಮೀನ್ ದೂರದ್ದು ಅಷ್ಟು ಕ್ಲಿಯರ್ ಆಗಿಲ್ಲ, ಸೊ ಸ್ಪೆಕ್ಸ್ ಕೊಟ್ಟಿದ್ದಾರೆ. ಅದು ಸ್ಪೆಕ್ಸ್ ಬದಲು ಏನಾದ್ರು ಲೆನ್ಸ್ ಹಾಕಿ ಆಪರೇಷನ್ ಮಾಡಿ ಲೆನ್ಸ್ ಹಾಕಿಸ್ಕೋಬೋದಾ? ಕ್ಯಾಟ್ರಾಕ್ಟ್ ಇದ್ರೆ ಮಾತ್ರನೇ ಲೆನ್ಸ್ ಹಾಕೋದು. ಕ್ಯಾಟ್ರಾಕ್ಟ್ ಇಲ್ದೇ ಇರೋರ್ಗುನು ಲೆನ್ಸ್ ಹಾಕೋದು ಒಂದು ಪ್ರೊಸೀಜರ್ ಇದೆ, ಕ್ಲಿಯರ್ ಲೆನ್ಸ್ ಎಕ್ಸ್ಟ್ರಾಕ್ಷನ್ ಅಂತ ನಾವು ಹೇಳ್ತೀವಿ. ಬಟ್ ಇಟ್ ಇಸ್ ನಾಟ್ ಅಡ್ವೈಸಬಲ್, ಇಟ್ ಇಸ್ ಅ ರಿಸ್ಕಿ ಪ್ರೊಸೀಜರ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಸೊ ಇದನ್ನು ನಾನು ಹೇಳಿದ್ದೀನಿ. ಡಯಾಬಿಟೀಸ್, ಹೈಪರ್ಟೆನ್ಷನ್, ಹೈ ಕೊಲೆಸ್ಟ್ರಾಲ್ ಡ್ಯಾಮೇಜ್ ದಿ ಐಸ್ ಅಂತ. ಆಪ್ಷನ್ಸ್ ಆರ್ ಎಸ್ ಆರ್ ನೋ. ಎಸ್, ಐ ಆಮ್ ಶ್ಯೂರ್ ಇದಕ್ಕೆಲ್ಲರೂ ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾರೆ. ಸೊ ನಾನು ಆಲ್ರೆಡಿ ಹೇಳಿದೆ, ಹಿಂದ್ಗಡೆ ರೆಟಿನಾ ಅಂತ ಏನಿದೆಯಲ್ಲ, ಇದೇನೋ ಆಯ್ತು. ಓಕೆ, ಒಂದ್ ನಿಮಿಷ. ಸೊ ಹಿಂದ್ಗಡೆ ರೆಟಿನಾ ಇದೆಯಲ್ಲ, ಅದರಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಎನಿವೇಸ್, ಟೈಮ್ ಕಡಿಮೆ ಇರೋದ್ರಿಂದ ಐ ಆಮ್ ಜಸ್ಟ್ ಸ್ಕಿಪ್ಪಿಂಗ್. ಜಸ್ಟ್ ಒನ್ ಟಾಪಿಕ್ ಟು ಕವರ್, ಐ ಡೊನೇಷನ್ ಬಗ್ಗೆ. ಇದು ಯಾಕೋ ನಂದು ಸ್ಕ್ರೀನ್ ಜಂಪ್ ಆಗ್ತಾ ಇದೆ. ಓಕೆ, ಸೊ ಸಾವಿನ ಎಷ್ಟು ಅವರ್ಸ್ ಒಳಗಡೆ ಕಣ್ಣನ್ನ ಡೊನೇಟ್ ಮಾಡಬೇಕು? ಇದು ಆನ್ಸರ್ ಬಂದ್ಬಿಡ್ತು. 2 hours, 6 hours. ಆನ್ಸರ್ ಇಸ್ 6 hours. 2 hours ಅಂತ ಜಾಸ್ತಿ ಮೆಂಬರ್ ಹೇಳಿದ್ರಾ? ಓಕೆ. ಸೊ ನಾರ್ಮಲ್ ಆಗಿ 6 hours, 6 hours ವರೆಗೂ ಟೈಮ್ ಇರುತ್ತೆ. ಸೊ ಎನಿ ಟೈಮ್ ಅಟ್ ದ ಟೈಮ್ ಆಫ್ ಡೆತ್ ಐ ಬ್ಯಾಂಕ್ ಗೆ ಕಾಲ್ ಮಾಡಿದ್ರೆ ವಿತಿನ್ 6 hours ಇಟ್ ಕ್ಯಾನ್ ಬಿ ರಿಟ್ರೀವ್ಡ್. ಅಂಡ್ ಇದಕ್ಕೆ ಏಜ್ ನ ಏನು ಬಾರ್ ಇರಲ್ಲ. ಚಿಲ್ಡ್ರನ್ ಟು ಈವನ್ 100 years ಆಗಿದ್ರು ಡೊನೇಟ್ ಮಾಡ್ಬೋದು. ಅವ್ರಿಗೆ ಮೊದಲು ಶುಗರ್ ಇತ್ತು, BP ಇತ್ತು, ಅವ್ರಿಗೆ ಕಣ್ಣಿನ ಆಪರೇಷನ್ ಆಗಿತ್ತು ಅಂದ್ರೂ ಡೊನೇಟ್ ಮಾಡ್ಬೋದು. 6 hours is after death or before death? After death. This is not something. Madam, ನಂದೊಂದು ಕ್ವಶನ್ ಇದೆ ಮೇಡಮ್, ಕೇಳ್ಬೋದಾ? ಕೇಳಿ ಪ್ಲೀಸ್. ಮೇಡಮ್, ನಮ್ಮ ಫಾದರ್ ಇನ್ ಲಾಗೆ 80 years.
ಅವ್ರಿಗೆ ಸುಮಾರು ಒಂದು 7-8 ವರ್ಷದಿಂದ ಕಣ್ಣಲ್ಲಿ ಸದಾ ನೀರ್ ಸೋರ್ತಾ ಇರುತ್ತೆ. ಅದು ಏಜ್ ರಿಲೇಟೆಡ್ ಏನು ಅಂತ ಕೇಳ್ಬೇಕಾಗಿತ್ತು. ಸಾರಿ, ಎಷ್ಟು ವರ್ಷ ಅಂತ ಹೇಳಿದ್ರಿ? 80 ಇಯರ್ಸ್. ಕರೆಕ್ಟ್. 80 ಇಯರ್ಸ್ ಆದಾಗ ಏನಾಗುತ್ತೆ, ನೀವು ನಾರ್ಮಲ್ ಆಗಿ ಕಣ್ಣು ನೋಡಿದ್ರೆ ಇಲ್ಲಿ ವಿಂಕಲ್ಸ್ ಬಂದಿರುತ್ತೆ. ಸೊ ಕಣ್ಣಿನ ರೆಪ್ಪೆ ಇದೆಯಲ್ಲ, ಇದು ಸ್ವಲ್ಪ ಹಿಂಗಾಗಿರುತ್ತೆ. ಸೊ ಕಣ್ಣೀರ್ನ ಅದು ಹೋಲ್ಡ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಆದ್ರಿಂದ ಕಣ್ಣಿಂದ ಅದು ಸುರಿತಾ ಇರುತ್ತೆ. ಪ್ಲಸ್ ಏಜ್ ಜೊತೆ ಕಣ್ ಡ್ರೈ ಆಗುತ್ತೆ. ಅದಕ್ಕೆ ನಾವು ರಿಫ್ಲೆಕ್ಸ್ ವಾಟರಿಂಗ್ ಅಂತ ಹೇಳ್ತೀವಿ. ಸೊ ಇದೆರಡು ಕಾರಣ ಇರುತ್ತೆ. ನಾರ್ಮಲ್ ಅದು ಆ ಏಜ್ ನಲ್ಲಿ ವಾಟರಿಂಗ್ ಆಗೋದು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್. ಸೊ ಇದು ನಂದು ಹಾಸ್ಪಿಟಲ್ ವಾಟ್ಸ್ಆಪ್ ನಂಬರು. ಫಸ್ಟ್ ಒನ್ ವಾಟ್ಸ್ಆಪ್ ನಂಬರು, ಇನ್ನೊಂದು ಜಸ್ಟ್ ರೆಗ್ಯುಲರ್ ನಂಬರ್. ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ನೀವು ಅದಕ್ಕೆ ಬೇಕಾದ್ರೂ ಕಳಿಸ್ಬೋದು, ಅಥವಾ ಏನಾದ್ರು ವಿಡಿಯೋ ಕನ್ಸಲ್ಟ್ ಮಾಡ್ಬೇಕಿದ್ರು ನೀವು ಅದಕ್ಕೆ ಮಾಡ್ಬೋದು. ನಾಟ್ ಎನ್ ಇಶ್ಯೂ. ಹೋಪ್ಫುಲಿ ಐ ಕವರ್ಡ್ ಮೋಸ್ಟ್ ಆಫ್ ಇಟ್. ನಿಮ್ಗೆ ಉಳಿದಿದ್ದೇನಾದ್ರು ಡೌಟ್ಸ್ ಇದ್ರೆ ಖಂಡಿತ ರೀಚ್ ಔಟ್ ಮಾಡಿ. ನಾಟ್ ಎನ್ ಇಶ್ಯೂ. ಉಲ್ಟಾಗೆ ನಾನು ನಾರ್ಮಲಿ ಕಣ್ಣಿನ ಬಗ್ಗೆ ವಿಡಿಯೋಸ್ ನನ್ನ ಫೇಸ್ಬುಕ್ ಪೇಜ್ ಡಾಕ್ಟರ್ ಸಹನಾ ಜೀವಿ ಅಂಡ್ ನನ್ನ ಯೂಟ್ಯೂಬ್ ಚಾನೆಲ್ ಡಾಕ್ಟರ್ ಸಹನಾ ಜೀವಿ ನಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ನೀವು ಆ ಪೇಜ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ವಿಡಿಯೋಸ್ ಖಂಡಿತ ಬರುತ್ತೆ. ನಾನಿವತ್ತು ನಿಮ್ಗೆ ಲಿಂಕ್ ಅಲ್ಲಿ ಪೇಜ್ ಲಿಂಕ್ ಅವೆಲ್ಲ ಕಳಿಸ್ತೀನಿ. ನೀವ್ ಅದನ್ನ ವಾಚ್ ಮಾಡಬಹುದು. ಒನ್ ಮೋರ್ ಕ್ವಶನ್. ಎಸ್ ಪ್ಲೀಸ್. ನಮ್ ತಂದೆಯವರಿಗೆ ದೂರದ್ ಕಾಣಿಸ್ತಾ ಇಲ್ಲ ಅಂತ ಅನ್ಬಿಟ್ಟು, ಅವ್ರಿಗೆ 75 ಆಗಿದೆ ಏಜು. ದೂರದ್ ಕಾಣಿಸ್ತಾ ಇಲ್ಲ ಅನ್ಬಿಟ್ಟು ಅವ್ರಿಗೆ ಫಸ್ಟ್ ಒನ್ ಸೈಡ್ ರೈಟ್ ಸೈಡ್ ಆಪರೇಷನ್ ಆಯ್ತು. ಆಮೇಲೆ ಮತ್ತೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಲೆಫ್ಟ್ ಮಾಡಿದ್ರು. ಸೊ ಅದು ಒಳ್ಳೆ ಕನ್ಸಲ್ಟ್ ಮಾಡಿ 3-4 ಡಾಕ್ಟರ್ ಸಜೆಷನ್ ತಗೊಂಡು ನಾರಾಯಣ ನೇತ್ರಾಲಯದಲ್ಲೇ ಮಾಡ್ಸಿರೋದು. ಅಂದ್ರೂ ನನಗ್ ಕಾಣಿಸ್ತಾ ಇಲ್ಲ, ಮತ್ತೆ ಕಾಣಿಸ್ತಾನೆ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ಇದ್ ಏನು ಅಂತಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಡಾಕ್ಟ್ರು ಕೆಲವು ಕಡೆ ಕೇಳಿದ್ರೆ ಇಲ್ಲ ಅದು ಇನ್ನೊಂದ್ಸಲ ಲೆನ್ಸ್ ಹಾಕ್ಸ್ಬೋದು ಅಂತ ಹೇಳ್ತಾ ಇದಾರೆ. ಬಟ್ ಇದು ಯಾವ ತರ ಹೇಳ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಮ್ ತಂದೆಯವ್ರಿಗೆ. ಸೊ ನನ್ಗೆ ಇದ್ರಿಂದ ಅಂದ್ರೆ ಅದೇನೆ ನೋಡ್ದೇನೆ ಇದ್ರ ಬಗ್ಗೆ ಕಮೆಂಟ್ ಮಾಡೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ಮೋಸ್ಟ್ ಲೈಕ್ಲಿ ಕ್ಯಾಟ್ರಾಕ್ಟ್ ಸರ್ಜರಿ ಆಗಿರುತ್ತೆ 2 ಕಣ್ಣಿಗೆ. ಬಟ್ ಹಿಂದ್ಗಡೆ ರೆಟಿನಾದಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೂನು ಈ ತರ ಪ್ರಾಬ್ಲಮ್ಸ್ ಆಗ್ಬೋದು, ಅಥವಾ ಲೆನ್ಸ್ ಕೂರ್ಸಿರೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ರು ಈ ತರ ಪ್ರಾಬ್ಲಮ್ಸ್ ಆಗ್ಬೋದು. ಅವ್ರದ್ದೇನಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ನನ್ನ ವಾಟ್ಸ್ಆಪ್ ನಂಬರಿಗೆ ನೀವು ಶೇರ್ ಮಾಡಿ, ಅದನ್ನ ನೋಡ್ಬಿಟ್ಟು ನಾನು ತಿಳಿಸ್ತೀನಿ. ನೀವಿರೋದೆಲ್ಲಿ? ಯಲಹಂಕ ಡಾಕ್ಟರ್. ಯಲಹಂಕದಲ್ಲ? ಓಕೆ, ನೀವೆಲ್ಲ ಶೇರ್ ಮಾಡಿ, ನಾನು ನೋಡ್ಬಿಟ್ಟು ಹೇಳ್ತೀನಿ ಏನಾದ್ರು ಡಿಫ್ರೆನ್ಸ್ ಆಗತ್ತಾ ಏನೋ, ಅಥವಾ ಅವ್ರನ್ನ ಒಂದ್ಸತಿ ನೋಡಿದ್ರೆ ಬೆಟರ, ನಾನು ನೋಡ್ಬಿಟ್ಟು ಹೇಳ್ತೀನಿ. ಹಾ, ಥ್ಯಾಂಕ್ ಯು ಡಾಕ್ಟರ್. ಯು ವೆಲ್ಕಮ್. ಡಾಕ್ಟರ್, ನಮ್ ತಾಯಿಗೆ 78 ಇಯರ್ಸ್. ಅವ್ರದ್ದು ಕ್ಯಾಟ್ರಾಕ್ಟ್ ಆಪರೇಷನ್ ಆಯ್ತು. ಮತ್ತೆ ಅವರು ಇವಾಗ ಚೆನ್ನಾಗಿ ಕಾಣ್ತಾ ಇದೆ. ಗ್ಲಾಸಸ್ ಹಾಕ್ಬೇಕಾ, ಏನು ನೆಸಿಟಿ ಇಲ್ವಾ ಮೇಡಮ್? ಈಗ ಕ್ಯಾಟ್ರಾಕ್ಟ್ ಆಪರೇಷನ್ ಆದ್ಮೇಲೆ ಮೋಸ್ಟ್ ಆಫನ್ ಮಾನೋಫೋಕಲ್ ಲೆನ್ಸ್ ಅಂತ ಹಾಕಿದ್ರೆ ಅವ್ರಿಗೆ ದೂರ